ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡಿಂದ ಇವತ್ತಿನ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡೋಣ ಅಂತ. ಈ ಹಾಡನ್ನ ಕೇಳ್ದಿರೋರು ಯಾರಾದರೂ ಇದ್ದಾರಾ? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ. ಇದರಲ್ಲಿ ಹೆಣ್ಮಕ್ಳಿಗೆಲ್ಲ ತುಂಬ ಇಷ್ಟವಾದ ಸಾಲು ಯಾವ್ದು ಹೇಳಿ? ಗಂಡಂದ್ರು ಹೀಗೆ ಹೇಳಬೇಕು ಅನ್ಕೋತಾರೆ, ಆ ಥರದ್ದು ಒಂದು ಸಾಲು. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ ಅಲ್ವಾ? ಅದೇ ಥರ ನಾನು ನಿನಗೆ ಏನು ಬೇಕಾದರೂ ಮಾಡ್ಕೊಡ್ತೀನಿ ಅಂತ ಎಲ್ಲರೂ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅಡುಗೆ ಅಂತಿದ್ದ ಹಾಗೆ ಅದನ್ನು ನಾವು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಹೆಣ್ಮಕ್ಳದ್ದೇ ಕೆಲಸ ಅಂತ. ಸೊ ಹೊರಗೆ ಕೆಲ್ಸಕ್ಕೆ ಹೋದರು, ಅದು ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಮನೆಗೆ ಬಂದು ಅಡುಗೆ ಮಾಡೋದು ಮೋಸ್ಟ್ ಆಫ್ ದ ಮನೆಗಳಲ್ಲಿ ಹೆಣ್ಮಕ್ಳೇ. ಇದು ಹೆಣ್ಮಕ್ಳದ್ದೇ ಕೆಲಸ ಅನ್ನೋ ಹಾಗಾಗಿ ಹೋಗಿದೆ. ಬಟ್ ಸ್ಟಿಲ್ ಇವತ್ತು ಒಂದು ಪ್ರೊಫೆಷನ್ನ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಪ್ರೊಫೆಷನ್ನ ಅಂದರೆ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡವರು ಅತಿ ಹೆಚ್ಚು ಜನ ಗಂಡು ಮಕ್ಕಳೇ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಪುರಾಣಗಳಲ್ಲಿ ಅಂತ ತಗೊಂಡಾಗಲೂ ಮಹಾಭಾರತದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ವಾರಿಯರ್ಸ್ ಅಂತ ಕನ್ಸಿಡರ್ ಮಾಡಲಾದಂಥ ಭೀಮ ವಿರಾಟ ರಾಜನ ಆಸ್ಥಾನದಲ್ಲಿ ಹೆಡ್ ಕುಕ್ ಆಗಿದ್ದ. ಆ್ಯಂಡ್ ಆತ ಇನ್ವೆಂಟ್ ಮಾಡಿದಂಥ ಅವಿಯಲ್ನ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು. ಬಟ್ ಆಲ್ಸೋ ಟು ಆ್ಯಡ್ ಆನ್ ಟೆಂಪಲ್ ಟ್ರೆಡಿಷನ್ಸ್, ದೇವಸ್ಥಾನದ ಆಚರಣೆಗಳು ಅಂತ ಬಂದಾಗಲೂ ಭಾರತದಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಇನ್ಕ್ಲೂಡಿಂಗ್ ಪುರಿಯ ಜಗನ್ನಾಥನ ದೇವಸ್ಥಾನ, ಒನ್ ಆಫ್ ದ ಲಾರ್ಜೆಸ್ಟ್ ಅಥವಾ ಬಿಗ್ಗೆಸ್ಟ್ ಟೆಂಪಲ್ ಕಿಚನ್ಸ್ ಇರೋದು ಪುರಿ ಜಗನ್ನಾಥನ ದೇವಸ್ಥಾನದಲ್ಲಿ. ಇಲ್ಲಿ ಸರಿಸುಮಾರು 500 ಜನ ಅಡುಗೆ ಮಾಡೋರಿದ್ದಾರೆ ಆ್ಯಂಡ್ ಇವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ 300 ಜನ. ಇದೇ ಥರ ಒಂಥರ ಟೆಂಪಲ್ ಟ್ರೆಡಿಷನ್ನ ಫಾಲೋ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ತಂದೆಯ ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥ, ಅಷ್ಟೇ ಯಶಸ್ವಿಯಾಗಿ ಅಥವಾ ಅದಕ್ಕಿಂತ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಅತಿಥಿಯನ್ನು ಕರ್ಕೊಂಡ್ಬಂದಿದ್ದೀನಿ ಟು ವಾಯ್ಸ್ ಆಫ್ ಬೆಂಗಳೂರು. KV ರಂಗನಾಥ್ ಅಯ್ಯಂಗಾರ್ ಅವರ ಸುಪುತ್ರ ವಿನಯ್ ಶ್ರೀನಿವಾಸ್ ಅವರಿಗೆ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ಸೊ ತಂದೆ ಹಾಕಿದಂಥ ಒಂದು ಫೌಂಡೇಶನ್ ತುಂಬ ಚೆನ್ನಾಗಿ ಅದ್ರ ಮೇಲೆ ಮನೆಯ ನಿರ್ಮಾಣ ಆಗಿದೆ. ಸೊ ಮನೆ ತುಂಬ ಗಟ್ಟಿಯಾಗಿದೆ ಆ್ಯಂಡ್ ದಟ್ ಇಸ್ RVR ಅಲ್ವಾ? ಹೌದು ಮೇಡಮ್. ಸೊ ನಾವೊಂದು ಜರ್ನಿ, ಇತಿಹಾಸ ಅಂತ ತಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ, ಯಾಕಂದರೆ ತುಂಬ ಒಂದಷ್ಟು ದಶಕಗಳ ಇತಿಹಾಸನೇ ಇದೆ. 1986ನೇ ಇಸ್ವಿ ಹುಟ್ಟಿದ್ರೆ ನೀವು ಅವಾಗ? ಇಲ್ಲ, ನಾನು ಹುಟ್ಟಿರಲಿಲ್ಲ. ಆಗ ನಿಮ್ಮ ತಂದೆಯವರು ಬೇಕ್ರಿ ಸ್ಟಾರ್ಟ್ ಮಾಡ್ತಾರೆ, ರೈಟ್? ಅಲ್ಲಿಂದ ಇಲ್ಲಿವರೆಗೂ ಆ ಜರ್ನಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ನಮಗೆ ಹೇಳೋದಿದ್ರೆ ಮೇಡಮ್, 86ನೇ ಇಸ್ವಿಲಿ KV ರಂಗನಾಥ್ ನಮ್ಮ ತಂದೆಯವರು ಕುಶಾಲನಗರ, ಮಡಿಕೇರಿ ಡಿಸ್ಟ್ರಿಕ್ಟ್ ಕುಶಾಲನಗರ ತಾಲೂಕಲ್ಲಿ ಒಂದು ಬೇಕರಿಯನ್ನು ಮಾಡ್ತಾರೆ. ಅದು ಅವತ್ತಿನ ಕಾಲಕ್ಕೆ ಎಲೆಕ್ಟ್ರಿಕಲಿ ಮೆಕನೈಸ್ಡ್ ಒಳ್ಳೆ ಬೇಕರಿ, ಒಂದೊಳ್ಳೆ ಅಂದರೆ ಅವಾಗೆಲ್ಲ ಸೌದೆ ಒಲೆ ಇತ್ತು ಬೇಕರಿಗಳಲ್ಲಿ, ಸೌದೆ ಒಲೆ ಮಾಡಿ ಅದರಲ್ಲಿ ಬ್ರೆಡ್ಡನ್ನು ಬೇಕ್ ಮಾಡೋರು. ಅವತ್ತಿನ ಕಾಲದಲ್ಲಿ ನಮ್ಮ ತಂದೆಯವರು ಅವತ್ತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದು ಎಲೆಕ್ಟ್ರಿಕಲಿ ಮೆಕನೈಸ್ಡ್ ಬೇಕರಿಯನ್ನು ಮಾಡಿದ್ರು 86ನೇ ಇಸ್ವಿಯಲ್ಲಿ. ಹಾಗೆ ನಡೀತಾ ಬಂತು. ಅದಾದಮೇಲೆ ತದನಂತರ 91ನೇ ಇಸ್ವಿಯಲ್ಲಿ ಹಾಗೆ ನಿಧಾನಕ್ಕೆ ಮೆಸ್ಸು, ಕ್ಯಾಟ್ರಿಂಗು ಹೀಗೆ ಶುರು ಆಗ್ತಾ ಬಂದಿರೋದು. ಇವತ್ತು ಅದೇ ಒಂದು 2013ರಲ್ಲಿ ನಾನು ನನ್ನ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದಂಗೆ ಮುಂಚೆನೇ ಜೊತೆಗೆ ನಮ್ಮ ತಂದೆ ಜೊತೆಗೆ ಹೋಗ್ತಿದ್ದೆ ಅಡುಗೆ ಕೆಲಸಕ್ಕೆ. ಅವ್ರಿಗೆ ಪ್ರಾವಿಷನ್ ತಂದು ಕೊಡೋದು, ಒಂದು ತರಕಾರಿ ತಂದು ಕೊಡೋದು, ಒಂದು ಹಾಲು ಮೊಸರು ತಂದು ಕೊಡೋದು. ಇಲ್ಲ ಅವಾಗಿನ ಕಾಲದಲ್ಲಿ ಅವಾಗಿಂದ ಇವಾಗವರೆಗೂ ಲೇಬರ್ ಇಶ್ಯೂಸ್ ಇದ್ದಿದ್ದೇನೆ. ಯಾರು ಬಂದಿಲ್ಲ ಅನ್ನೋ ಆ ಜಾಗ ತುಂಬೋದು ನಾನೇ ಅವಾಗಿಂದನೂ. ಈಗ ಯಾರೋ ತರಕಾರಿ ಹೆಚ್ಚೋರು ಬಂದಿಲ್ಲ ಅಂದರೆ ಆ ಜಾಗ ನಾನು ತುಂಬಬೇಕು, ಯಾರೋ ಒಬ್ರು ಬಾಣ್ಲಿ ಕೆಲಸಕ್ಕೆ ಯಾರೋ ಬಂದಿಲ್ಲ ಅಂದರೆ ಆ ಜಾಗ ತುಂಬಬೇಕು. ಈ ಥರ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆದ ಕಾರಣ 2013ರಿಂದ ಕಂಟಿನ್ಯೂಸ್ ಆಗಿ ಫುಲ್ ಫ್ಲೆಡ್ಜ್ ಕೇಟ್ರಿಂಗ್ ಎಲ್ಲ ಇದ್ದೀನಿ. ಒಂಥರ ನಿಮ್ಮ ತಂದೆದು ನಿಮ್ದು ಕಥೆ ಒಂದೇ ತರ ಇದೆ, ಯಾಕಂದ್ರೆ ನಿಮ್ಮ ತಂದೆಯವ್ರಿಗೂ ತುಂಬಾ ಚಿಕ್ಕ ವಯಸ್ಸಿಂದಾನೇ ಇಂಟ್ರೆಸ್ಟ್ ಇತ್ತು. ಅವ್ರ ಗುರುಗಳ ಜೊತೆ ಸೇರ್ಗಟ್ಲೆ ಪುಳಿಯೋಗರೆಗಳನ್ನ ಮಾಡೋದಿರಬಹುದು, ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು ಅವ್ರದ್ದು. ಆ್ಯಂಡ್ ನೀವು ಹಾಗೆ ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗೋರು, ಅವ್ರ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ ಆಗೋದಲ್ಲ, ಏನಿದು ನಿನ್ನ ಮಗಂಗೆ ಇಷ್ಟೆಲ್ಲ ಬರುತ್ತೆ, ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ ಅಂತ. ಬಟ್ ದೆನ್ RR ಅಂತ ಪ್ರಾರಂಭವಾಗಿದ್ದು RVR ಆಗಿದ್ದು ಹೇಗೆ? RR ಅಂದ್ರೇನು? RVR ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಹೆಸರು ಮೇಡಮ್, ರೇಖಾ ರಂಗನಾಥ್ ಅಂತ. ಸರಿ ಹಾಗೆ ಶುರು ಆಗಿರುವಂಥದ್ದು. ಈಗ ಅದು ಪ್ರೈವೇಟ್ ಲಿಮಿಟೆಡ್ ಮಾಡಿದ್ವಿ, ಕಂಪ್ನಿ ರಿಜಿಸ್ಟರ್ ಮಾಡಿದ್ಮೇಲೆ RVR ಅಂತ ಹೇಳಿ ರಿಜಿಸ್ಟರ್ ಮಾಡಿ ಅದನ್ನ ಇವಾಗ ರನ್ ಮಾಡ್ಕೊಂಡು ಹೋಗ್ತೀವಿ. ಮಧ್ಯದಲ್ಲಿ ಒಂದು ವಿನಯ್ ಅಂತ ಆ್ಯಡ್ ಆಗಿದೆ. ವಿನಯ್ ವಿಶ್ವಾಸ್, ನನ್ನ ತಮ್ಮನೇ ವಿಶ್ವಾಸ್, ಎಲ್ಲ ಆ್ಯಡ್ ಆಗಿದೆ. ಅಲ್ಲಿಂದ ಆಹಾರ ಹೇಗೆ? ಆಹಾರ ಹಾಸ್ಪಿಟಲಿ ಸರ್ವಿಸಸ್ ಅಂತ ಹೇಳಿದ್ರೆ ಅಶ್ವಿನ್ ಅಂತ ಹೇಳಿ ನಮ್ಮ ಸ್ನೇಹಿತರೊಬ್ಬರು, ತುಂಬ ಆತ್ಮೀಯ ಸ್ನೇಹಿತರು. ನಾವು ಜೊತೆಗೆ ಇದ್ವಿ ಸುಮಾರು ವರ್ಷದಿಂದ. ಈಗ ನಾವು ಕಂಪ್ನಿ ಮತ್ತು ಕಾರ್ಪೊರೇಟ್ ಇಂಡಸ್ಟ್ರಿಯಲ್ ಕೇಟರಿಂಗ್ಗಳು ಏನೇನು ಮಾಡ್ತಿದ್ದೀವಿ ಅದೆಲ್ಲ ಆಹಾರ ಹಾಸ್ಪಿಟಲಿ ಸರ್ವಿಸಸ್ ಮುಖಾಂತರ ಮಾಡ್ತೀವಿ. ಈಗ ಈವೆಂಟ್ಸು, ಮದುವೆ, ಗೃಹ ಪ್ರವೇಶ, ಈ ಥರ ಕೇಟರಿಂಗ್ಗಳೆಲ್ಲ RVR ಕೇಟರರ್ಸ್ ಒಂದು ಇದರಲ್ಲಿ ನಡೆಸ್ತಿದ್ದೀವಿ. ಸೊ ನೋಡಿ, ಇವತ್ತಿನ ದಿನ ಕಾಂಟೆಂಟ್ ಕನ್ಸಂಪ್ಷನ್ ಎಷ್ಟು ಜಾಸ್ತಿ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೈಯೆಸ್ಟ್ ಕನ್ಸ್ಯೂಮ್ ಆಗುವಂಥ ಒನ್ ಆಫ್ ದ ಹೈಯೆಸ್ಟ್ ಅಂತ ಹೇಳಬಹುದು ಖಂಡಿತ. ಒಂದು ಟಾಪ್ 3ನಲ್ಲಂತೂ ಕುಕಿಂಗ್ ವಿಡಿಯೋಸ್ ಇದ್ದೇ ಇರುತ್ತೆ ಅಲ್ವಾ? ಆ್ಯಂಡ್ ಅಷ್ಟೆಲ್ಲ ಕುಕಿಂಗ್ ವಿಡಿಯೋಸ್ ಮಧ್ಯೆ ವಿನಯ್ ಅವರೇ, ನಿಮ್ಮದು ಇಟ್ ಟ್ರೂಲಿ ಸ್ಟ್ಯಾಂಡ್ಸ್ ಔಟ್ ಅಂತ ನನಗನ್ಸಿದ್ದು. ಒಂದೇನಂದರೆ ಅದರಲ್ಲೊಂದು ಆಪ್ತತೆ ಇದೆ. ನೀವು ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀರಾ ಅಂತ ಅನ್ಸಲ್ಲ. ನಮ್ಮವರೇ ಇವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅಡುಗೆ ಮಾಡೋದಕ್ಕೆ, ಮನೇಲಿ ಹೇಳ್ಕೊಡ್ತಾರಲ್ಲ,
ತಾಯಿ ಹೇಳ್ಕೊಡ್ತಾರೆ, ಅಜ್ಜಿ ಹೇಳ್ಕೊಡ್ತಾರೆ, ನೋಡಿ ಇದಾದ್ಮೇಲೆ ಇದಾಗಬೇಕು, ನೋಡಿ ಇದು ಗೊತ್ತಾಯ್ತಲ್ಲ, ಇದು ಹೀಗೆ ಹಾಕಬೇಕು, ಹೀಗೆ ಮಾಡಬೇಕು, ಆ ಥರದ್ದೊಂದು ವೈಬ್ ಡೆಫಿನೆಟ್ಲಿ ಇದೆ. ಸೊ ಪ್ರಾರಂಭದಲ್ಲೇ ಹೇಳಿದಾಗೆ ಭೀಮ ಅವಿಯಲ್ನ ಹೇಗೆ ಕಂಡುಹಿಡ್ದ ಅಂತ ಅಂದರೆ ಇದನ್ನು 2 ಥರ ಅನಲೈಸ್ ಮಾಡಬಹುದು ನಾವು. ಒಂದಷ್ಟು ತರಕಾರಿಗಳು ಹೆಚ್ಚಿಗೆ ಉಳಿದಿರುವಾಗ ಎಲ್ಲದರ ಸದ್ಬಳಕೆ ಹೇಗೆ ಮಾಡಬಹುದು ಅಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಎಣ್ಣೆ, ಮೊಸರು ಇದು ಬಿಟ್ರೆ ಅವಿಯಲ್ ರೆಡಿ ಆಗುತ್ತೆ ಅಂತ. ಮತ್ತೆ ಇನ್ನೇನಾದ್ರೂ ಹೊಸದಾಗಿ ಮಾಡಬೇಕು ಅಂತ ಅಂದಾಗಾದ್ರೂ ಹುಟ್ಕೊಂಡಿರಬಹುದು. ಇವತ್ತಿನ ದಿನ ಓಣಂ ಸಾಧ್ಯದಲ್ಲಿ ಇದು ಇದ್ದೇ ಇರುತ್ತೆ. ಮೈ ಫೇವ್ರೆಟ್ ಆಲ್ಸೋ. ಇನ್ನು ಕಾಕಾಸುರ ಮಾದಪ್ಪ ಅವರು ಮೈಸೂರು ಪಾಕ್ ಆಕ್ಸಿಡೆಂಟಲಿ ಖಂಡಿತ ಮೇಡಮ್. ಎನಿ ಡಿಶಸ್ ಫಾರ್ ಎಕ್ಸಾಂಪಲ್ ಯಾವುದೇ ವಿಸ್ಮಯ ಅದು ತುಂಬ ದೊಡ್ಡದು ಬೆಳಿಬೇಕು ಅಂತ ಹೇಳಿದ್ರೆ ಅದು ಆಕಸ್ಮಿಕವಾಗಿ ಆಗಿರುವಂಥದ್ದೇ. ಅಡುಗೆ ವಿಚಾರದಲ್ಲೂ ಅಷ್ಟೇ, ಯಾವುದು ತಕ್ಷಣಿಗೆ ಈಗ ಯಾವುದೋ ಒಂದು ಫುಲ್ ಪ್ಲ್ಯಾನ್ ಮಾಡಿ ಒಂದು 24 ಗಂಟೆ ಈ ಥರ ಮಾಡಬೇಕು ಅಂತೆಲ್ಲ ಮಾಡಿರೋದು ಒಂದು ಮಟ್ಟಕ್ಕಾಗತ್ತೆ ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ಏನೋ ಒಂದು ಮಾಡ್ತೀವಿ ಅಂದರೆ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅದರಲ್ಲಿ. ಅದೇ ಥರ ಆಗಿರೋಂಥ ಮ್ಯಾಜಿಕ್ಗಳಿವೆಲ್ಲ. ನಿಜ. ಈ ಥರದ 3 ವಿಷಯಗಳು ನೀವು ನಮಗೆ ಹೇಳಬೇಕು. ಅಂದರೆ ನೀವು ಏನೋ ಮಾಡಕ್ಕೆ ಹೋಗಿದ್ರೆ ನೀವು ಕಂಡುಕೊಂಡಿದ್ದೀರಾ ಆ ಪ್ರಾಸೆಸ್ಸಲ್ಲಿ, ನೀವಾಗಲಿ ನಿಮ್ಮ ತಂದೆಯವರಾಗಲಿ, ಆ ಥರದ 3 ಟ್ರಿವಿಯಾ ಟಿಪ್ ಹ್ಯಾಕ್. ಜನರಲ್ ಆಗಿ ಮೇಡಮ್ ನನಗೆ ನಮ್ಮ ತಂದೆ ಯಾವಾಗಲೂ ಬೈಯೋದು ಅಂತ ಹೇಳಿದ್ರೆ ಒಂದು ವಿಚಾರಕ್ಕೆ ಯಾವಾಗಲೂ ಬೈತಾ ಇರ್ತಾರೆ, ಏನು ಅಂದರೆ ನಿಧಾನಕ್ಕೆ ಅಡುಗೆ ಮಾಡುವಂತ. ನಿಧಾನಕ್ಕೆ ಏನಕ್ಕೆ ಅಡುಗೆ ಮಾಡಬೇಕು ಅಂತ ನಾನು ಸುಮಾರು ಸಲ ಕ್ವಶನ್ ಕೇಳಿದ್ರಿ. ಯಾವಾಗಲೂ ಅಷ್ಟೇ ನಿಧಾನಕ್ಕೆ ಅಡುಗೆ ಮಾಡಿದ್ರೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಅನ್ನೋದು. ಅಂದರೆ ಸ್ಲೋ ಕುಕಿಂಗ್ ಪ್ರೊಸೆಸ್ ಯಾವಾಗಲೂ. ಹೌದು, ನಿಧಾನಕ್ಕೆ ಅಂದರೆ ಸ್ಲೋ ಕುಕಿಂಗ್ ಪ್ರೊಸೆಸ್ಸಲ್ಲಿ ಜಾಸ್ತಿ ಹೊತ್ತು ಶೆಲ್ಫ್ ಲೈಫ್ ಇರುತ್ತೆ. ಈಗ ಸಾಂಬಾರು ಹುಳಿ ಅಥವಾ ಏನೋ ಒಂದು ಸಾರು ಮಾಡ್ತೀವಿ ಅಂದ್ಕೊಳ್ಳಿ, ಒಂದು ಅನ್ನ ಮಾಡಿದ್ರು ಅಷ್ಟೇ ಸ್ಲೋ ಕುಕಿಂಗ್ ಮಾಡಿದ್ರೆ ಅದನ್ನು ಜಾಸ್ತಿ ಹೊತ್ತು ಇಟ್ಕೊಂಡು ತಿನ್ಬೋದು ಅನ್ನೋದು ನಮ್ಮ ತಂದೆ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ನನಗೆ. ನಾವು ಅದನ್ನು ಈಗಲೂ ಅಷ್ಟೇ ನಮ್ಮ ಕೇಟ್ರಿಂಗಲ್ಲಿ ಈ ಬೇಸಿಗೆಗಾಲದಲ್ಲಿ ಎಸ್ಪೆಷಲಿ ಅದನ್ನು ತುಂಬ ಅಳವಡಿಸ್ತೀವಿ ನಾವು. ಸ್ಲೋ ಕುಕಿಂಗ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ ಅನ್ನೋದು. ಬೇಸಿಗೆ ಕಾಲದಲ್ಲಿ ಅಡುಗೆ ಬೇಗ ಕೆಡುತ್ತೆ ಅನ್ನೋದು ಕಾರಣ. ಅದು ನಿಧಾನಕ್ಕೆ ಅಡುಗೆ ಮಾಡಿದ್ರೆ, ಸಣ್ಣ ಕಾವಲ್ಲಿ ಅಡುಗೆ ಮಾಡಿದ್ರೆ ಜಾಸ್ತಿ ಹೊತ್ತಿರುತ್ತೆ ಮತ್ತು ರುಚಿನೂ ಜಾಸ್ತಿ. ಅದು ಸೊ ಕ್ವಿಕ್ ಆಗಿ ಅಡುಗೆ ಮಾಡ್ಬಿಡ್ತಾರಪ್ಪ ಅನ್ನೋದು ಕಾಂಪ್ಲಿಮೆಂಟ್ಸೇ ಅಲ್ಲ, ಕಾಂಪ್ಲಿಮೆಂಟ್ ಅಲ್ಲ, ಏನೋ ಎಡವಟ್ಟು ಮಾಡಿದ್ದಾರೆ ಅಲ್ವಾ. ಓಕೆ, ನಂಬರ್ 2 ಮೇಡಮ್, ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಚಟ್ನಿ, ಈಗ ಬುತ್ತಿಗೆ ಮಕ್ಳಿಗೆ ಬುತ್ತಿ ಕಟ್ಕೊಡ್ತೀವಿ, ಆಫೀಸ್ ಗಂಡಂಗೆ ಅಥವಾ ಯಾರು ಆಫೀಸ್ಗೆ ಹೋಗ್ತಾರೆ ಅವ್ರಿಗೆ ಬುತ್ತಿ ತೊಗೊಂಡೋಗ್ತೀವಿ. ನೀವೇ ಬುತ್ತಿ ತೊಗೊಂಬಂದಿದ್ರಿ. ಚಟ್ನಿಗೆ ಯಾವಾಗಲೂ ಉಪ್ಪು ಹಾಕದೇ ಹಾಗೆ ತೊಗೊಂಬಂದರೆ ಅದು ಸುಮಾರು ಹೊತ್ತು ಜಾಸ್ತಿ ಉಳಿಯುತ್ತೆ. ಯಾವುದೇ ಅಡುಗೆ ಆಗಿರ್ಬೋದು, ನಾವು ಉಪ್ಪನ್ನ ಸೇರಿಸದೆ ಹೋದರೆ ಅದು ಅಡುಗೆ ಜಾಸ್ತಿ ಹೊತ್ತು ಉಳಿಯುತ್ತೆ. ಯಾವುದೇ ಅಡುಗೆ ಉಪ್ಪು ಹಾಕದೆ ಹಾಗೆ ಬಿಟ್ಟು ಆಮೇಲೆ ನಾವು ಊಟ ಮಾಡೋ ಟೈಮಲ್ಲಿ ಅಥವಾ ನಾವು ಕನ್ಸ್ಯೂಮ್ ಮಾಡೋ ಟೈಮಲ್ಲಿ ನಾವು ಅದನ್ನು ಉಪ್ಪು ಹಾಕೊಂಡು ಕನ್ಸ್ಯೂಮ್ ಮಾಡಿದ್ರೆ ಅವಾಗ ಜಾಸ್ತಿ ಹೊತ್ತು ಉಳಿಯುತ್ತೆ. ಓ ಮೈ ಗಾಡ್. ಸೊ ಸುಮಾರು ಹೋಟೆಲ್ಸಲ್ಲಿ ಚಟ್ನಿ ಬೇಗ ಕೆಟ್ಟು ಹೋಗುತ್ತೆ, ನೋಡಿರ್ತೀವಿ. ಹೌದು, ನೀವು ಅವ್ರು ಇದನ್ನು ಫಾಲೋ ಮಾಡ್ಬೋದು ಮೇಡಮ್, ಅಲ್ವಾ? ಡೌಟೇ ಇಲ್ಲ. ನೈಸ್. ಓಕೆ, ಇನ್ನೊಂದು ಹೇಳ್ಬಿಡಿ ಸರ್. ಗ್ಯಾಸು, ಎಸ್ಪೆಷಲಿ ಗ್ಯಾಸ್ ಅಡುಗೆಗೂ ಸೌದೆ ಒಲೆ ಅಡುಗೆಗೂ ತುಂಬ ವ್ಯತ್ಯಾಸಗಳಿದೆ. ಇವತ್ತಿನ ಸಿಚುಯೇಷನ್ ನಿಮಗೆ ಗೊತ್ತಿರ್ಬೋದು, ಎಲ್ಲ ಗ್ಯಾಸ್ ಸುಮಾರು ಸಮಸ್ಯೆ ಆಗಿದೆ. ಸೌದೆ ಒಲೆ ಅಡುಗೆಯಲ್ಲಿ ರುಚಿ ಏನಕ್ಕೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಸ್ಲೋ ಕುಕಿಂಗ್ ಪ್ರೋಸೆಸ್ಸು ಮತ್ತು ಅದರಲ್ಲಿರುವಂಥ ಆ ದೇಸಿ ಗುಣ. ಈ ಅಡುಗೆ ಅಂತ ಹೇಳಿದ್ರೆ ಪಂಚಭೂತಗಳು 5 ಅಂದರೆ ಪಂಚಭೂತಗಳು ಸೇರಿ ಮಾಡೋವಂಥ ಕೆಲಸವೇ ಅಡುಗೆ ಆಗುತ್ತೆ, ಫೈನಲ್ ರಿಸಲ್ಟ್ ಯಾವಾಗಲೂ ಅಷ್ಟೇ. ಅದಕ್ಕೋಸ್ಕರ ಈ ಸೌದೆ ಒಲೆ ಅಡುಗೆ ಇನ್ನೂ ಹೆಚ್ಚು ರಿಸಲ್ಟ್ ಕೊಡುತ್ತೆ ಮತ್ತು ಆರೋಗ್ಯಕರನೂ ಹೌದು. ಅದೊಂದು ವಿಚಾರ. ಅದೊಂದು ಈಗ ಮನೇಲಿ ಮಾಡುವಂಥ ಸುಮಾರಷ್ಟು ಸೌದೆ ಒಲೆಗಳು ಸುಮಾರು ಮಾರ್ಕೆಟಿಗೆ ಬಂದ್ಬಿಟ್ಟಿದೆ. ಬಟ್ ಅದನ್ನು ಉಪಯೋಗಿಸೋಂಥ ನಾವು ಒಂದು ಏನಂತೀರಾ ಆ ಬುದ್ಧಿಯನ್ನು ನಿಧಾನಕ್ಕೆ ಅಳವಡಿಸ್ತಾ ಹೋಗ್ಬೇಕಷ್ಟೇ. ಇವಾಗ ನಾವು ದಟ್ LPG ಪ್ರಾಬ್ಲಮ್ಸ್ ಆಗಿದೆ. ಗೋಯಿಂಗ್ ಬ್ಯಾಕ್ ಟು ಇದು ಏಜಸ್. ನಂಬರ್ 3 ಮೂರನೇದೇನು ಅಂತ ಹೇಳಿದ್ರೆ ಒಂದು ವಿಚಾರ ಮೇಡಮ್, ಬೆಳ್ಳುಳ್ಳಿ ಹಾಕೋ ಅಡುಗೆಗಳಿಗೆ ಹಿಂಗನ್ನು ಉಪಯೋಗಿಸಿದ್ರೆ ಅದ್ರ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಬೆಳ್ಳುಳ್ಳಿ ಆ ಫ್ಲೇವರ್ನ ತಿಂದ್ಬಿಡುತ್ತೆ, ಇಂಗಿನ ಫ್ಲೇವರ್ನ ತಿಂದ್ಬಿಡುತ್ತೆ. ಮತ್ತು ಎರಡಕ್ಕೂ ಒಂದೇ ಗುಣ, ಎರಡು ಡೈಜೆಷನ್ಗೋಸ್ಕರನೇ ಉಪಯೋಗಿಸ್ಕೊಳ್ಳುವಂಥದ್ದು. ಹಿಂಗೆ ಹಾಕೋ ಅಡುಗೆಗಳಿಗೆ ಬೆಳ್ಳುಳ್ಳಿ ಅವಶ್ಯಕತೆ ಬರಲ್ಲ. ಇದೊಂದು ಹಾಕು. ಓಕೆ, ನೈಸ್. ನೋಡಿ, ಇಂಡಿಯನ್ ಕೇಟ್ರಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಇಟ್ ಈಸ್ ವರ್ತ್ ಓವರ್ 5 lakh crore. ಇದು ಒಂದು ಅಂದಾಜು, ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಪಕ್ಕ. ಸೊ ಅದರಲ್ಲಿ ಹೈಯೆಸ್ಟ್ ಅಂದರೆ ಒಂದು ಲಾರ್ಜ್ ಸ್ಕೇಲ್ ಫಂಕ್ಷನ್ ಅಂದಾಗ ಮದುವೆಗಳು, ವೆಡ್ಡಿಂಗ್ ಅಲ್ವಾ. ಆದರೆ ಈ ಲಾರ್ಜ್ ಸ್ಕೇಲ್ ಫಂಕ್ಷನ್ಸ್ ಬಗ್ಗೆ ಮಾತಾಡ್ತಾ ನಿಮ್ಮ ತಂದೆಯವರು ಆ ಕಾಲದಲ್ಲೇ ಅದನ್ನು ಮಾಡಿಬಿಟ್ಟಿದ್ದಾರೆ. ಒನ್ ಸಚ್ ಇನ್ಸಿಡೆಂಟ್ ಇಸ್ ಹೊಳೆ ನರಸೀಪುರದ ಇನ್ಸಿಡೆಂಟ್. 4.5 ಲಕ್ಷ ಜನರಿಗೆ ಅಡುಗೆ ಮಾಡಿ ಬಡಿಸಿದ್ದು. ಅದನ್ನು ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ. ಎಸ್ ಮೇಡಮ್, ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ವರ್ಷದಿಂದ ಇದು ನಾನು ಅವಾಗ ಒಂದು ಸೆಕೆಂಡ್ ಇಯರ್ BCom ಅಲ್ಲಿದ್ದೆ. ಅದಕ್ಕೂ ಮುಂಚೆ ಸುಮಾರು ವರ್ಷ ಮಾಡಿದ್ರು, ಬಟ್ ನಾನು ಹೋಗ್ತಿದ್ದೆ, ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಆ ವರ್ಷದ ನನಗೆ ಇನ್ನೂ ತುಂಬ ಚೆನ್ನಾಗಿ ಕಣ್ಣಲ್ಲಿ ಕಟ್ಟಂಗೆ. ಹೌದು ಮೇಡಮ್, ನಾನು ಇದ್ದೆ ಆ ಜಾಗದಲ್ಲಿ. ಕಣ್ಣಲ್ಲಿ ಕಟ್ಟದಂಗೆ ನೆನಪಿದೆ. ಸುಮಾರು ಏನಿಲ್ಲ ಅಂತ ಹೇಳಿದ್ರು ಒಂದು 450 ರಿಂದ 500 ಜನ ಹೆಡ್ ಕುಕ್ಗಳು, ಅಸಿಸ್ಟೆಂಟ್ಗಳು, ಇವರೆಲ್ಲ ಪೂರ್ತಿ ಒಂದು ವಾರದ ಅಡುಗೆ ಅದು.
4.5 ಲಕ್ಷ ಜನ 3 ದಿವಸದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗುವಂಥ ಜಾತ್ರೆ. ಹೊಳೆ ನರಸೀಪುರದಲ್ಲಿ ನರಸಿಂಹರ ದೇವಸ್ಥಾನ ಇದೆ. ನರಸಿಂಹರ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ 3 ದಿವಸ ಕಂಟಿನ್ಯೂಯಸ್ ಆಗಿ ನಾವು ಅದರಲ್ಲಿ ಆಯ್ಕೆ ಮಾಡ್ಕೊಂಡಂಥ ಡಿಶಸ್ಗಳು ಹಾಗೆ ಇತ್ತು. ಕದಂಬ ಒಂದು ಆಯ್ಕೆ ಮಾಡ್ಕೊಂಡಿದ್ವಿ. ಮತ್ತು ನಾವು ಅದನ್ನು ಒಂದು ವಾರ ಅಂದರೆ ಒಂದು 3-4 ದಿವಸ ಮುಂಚೆ ಪ್ರಿಪೇರ್ ಮಾಡಿ, ಅಂದರೆ ಎಲ್ಲ ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದು. ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಟರು ಆ ಕಾವಲ್ಲಿ 3 ದಿವಸ ಆದಮೇಲೆ ಬಡಿಸಿದ್ರು ಅಷ್ಟೇ ಫ್ರೆಶ್ನೆಸ್ ಇರಬೇಕು. ಆ ಥರ ಡಿಶಸ್ಸು. ಅದ್ರ ಜೊತೆಗೆ ಸಕ್ಕರೆ ಪೊಂಗಲ್ಲು, ನಮ್ಮ ಮೇಲ್ಕೋಟೆ ಸ್ಪೆಷಲ್ ಬೆಲ್ಲ ಹಾಕಿ ಮಾಡುವಂಥ ಸಕ್ಕರೆ ಪೊಂಗಲ್ಲು ಇಟ್ಟಷ್ಟು ರುಚಿ ಇನ್ನೂ ರುಚಿ ಹೆಚ್ಚುತ್ತೆ. 2 ದಿವಸ ಆದಮೇಲೆ ಅದೇ ಬಿಸಿ ಇರುತ್ತೆ, ಇನ್ನೂ ರುಚಿ ಸೂಪರ್ ಆಗಿರುತ್ತೆ. ಮತ್ತು ಮೊಸರನ್ನ, ಇದು 3 ನಾವು ಡಿಶಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ತುಂಬ ಅದ್ಭುತವಾಗಿ ಸುಮಾರು 450 ಜನ ಎಲ್ಲ ಎಂಪ್ಲಾಯೀಸ್ ಅಂತ ಹೇಳಲ್ಲ, ನಮ್ಮ ಜೊತೆಗಾರರು. ಅವಾಗಿಂದ ನಮ್ಮ ಚಿಕ್ಕ ವಯಸ್ಸಿಂದ ನಾವು ಅವ್ರ ಜೊತೆನೇ ಬೆಳೆದಿರೋದು. ನಾನಂತೂ ನಮ್ಮ ತಂದೆ ಅವಾಗ ಯಾರ್ಯಾರಿದ್ರು ಹೆಡ್ ಕುಕ್ಗಳು, ರಾಜಣ್ಣ, ಜಗ್ಗಣ್ಣ, ಇವ್ರುಗಳೇ ಅವಾಗಿಂದನೂ ಇರೋದು. ಅವ್ರ ಜೊತೆನೇ ಬೆಳೆದಿದ್ದು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಟ್ಟಿದ್ರು ಅಂದರೆ 3 ದಿವಸ ಆದಮೇಲೆ ಬಡಿಸಿದ್ರು ಅದೇ ಬಿಸಿ, ಅದೇ ಫ್ರೆಶ್ನೆಸ್ಸು. ಮತ್ತು ಆ ತರಕಾರಿಗಳು ಸುಮಾರು ಒಂದು 13-14 ಥರ ತರಕಾರಿಗಳು ಹಾಕ್ತೀವಿ ಕದಂಬಕ್ಕೆ. ಎಲ್ಲ ಥರ ತರಕಾರಿಗಳು ಬಿಡುತ್ತೆ, ಅದ್ರ ರುಚಿ. ಆಮೇಲೆ ಆ ಸಕ್ಕರೆ ಪೊಂಗಲ್ಗೆ ಅದು ಬೆಣ್ಣೆ ಹಾಕಿ ಬೇಯಿಸಿರ್ತೀವಿ ಸ್ಟಾರ್ಟಿಂಗಲ್ಲಿ. ಅದು ಕಾವಿಗೆ ತುಪ್ಪ ಹಾಕಿ ಕನ್ವರ್ಟ್ ಆಗಿರೋದು ನಿಧಾನಕ್ಕೆ. ಆ ಕಾವಿಗೆ, ಆ ಸೌದೆ ಒಲೆ ಕಾವಿಗೆ ಅದ್ರ ರುಚಿನೇ ಬೇರೆ. ಅದ್ರದ್ದಲ್ಲದೆ ದೇವಸ್ಥಾನದ ನರಸಿಂಹರ ಆಶೀರ್ವಾದ ಪ್ರಸಾದ ಆಗಿಬಿಡ್ತದೆ. ಅಡುಗೆ ಪ್ರಸಾದ ಆಗೋದು ಅವಾಗಲೇ ಅಲ್ವಾ, ಭಕ್ತಿಯಿಂದ ಮಾಡಿದಾಗ ಪ್ರಸಾದ ಆಗೋಗುತ್ತೆ. ಅದಾಗಿದ್ದು ಮತ್ತು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸು. ಮತ್ತು ತುಂಬ ಜನನೂ ಬಂದು ಹೊಗಳಿ ಅವ್ರ ಮನೆ ರೇವಣ್ಣ ಅವರು ನಮಗೆ ಜವಾಬ್ದಾರಿ ವಹಿಸಿದ್ದು. ಅವರು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ. ಅದಾದ್ಮೇಲೆ ಸುಮಾರಷ್ಟು ಆರ್ಡರ್ಗಳು ಮಾಡಿದ್ದೀವಿ ಅದೇ ಥರ. ಈ ಊಟದ ಬಗ್ಗೆ ಮಾತಾಡ್ತಿದ್ರೆ ಮಧ್ಯೆ ನೀರು ಕುಡಿಬೇಕು ಅನ್ಸುತ್ತೆ ಅಲ್ವಾ. ನೀವು ಸಕ್ಕರೆ ಪೊಂಗಲ್ ಅಂತಿದ್ದ ಹಾಗೆ ನನಗೆ ಎಷ್ಟೋ ದಿನ ಆಗಿದೆಯಲ್ಲ ತಿಂದು ಅಂತ ಇವಾಗ ಇನ್ನೂ ಅನ್ನಿಸ್ತು. ನೋಡಿ, ಇವಾಗ ನೀವು ಹೇಳಿದ್ರಿ ನಿಮ್ಮ ಜೊತೆಗಾರರು, ನಿಮ್ಮ ಜೊತೆನೇ ಕೆಲಸ ಮಾಡೋರು ಅಂತ ಹೇಳೋಕ್ಕಾಗಲ್ಲ, ಫ್ಯಾಮಿಲಿ, ರೈಟ್? ರಾಯಲ್ ಕಿಚನ್ಸ್ ಆಫ್ ಮೈಸೂರು ಮತ್ತು ಹೈದರಾಬಾದಲ್ಲೆಲ್ಲ ಒಬ್ಬ ಮಾಸ್ಟರ್ ಕುಕ್ ಆಗಬೇಕು ಅಥವಾ ಹೆಡ್ ಶೆಫ್ ಅಥವಾ ಕುಕ್ ಆಗಬೇಕು ಅಂದರೆ ಒಂದು 10-15 ವರ್ಷದ ತರಬೇತಿ ಇರಬೇಕಿತ್ತಂತವ್ರಿಗೆ. ಆ ನಂತರ ಆ ಥರದ್ದೊಂದು ಪಟ್ಟ ಸಿಗೋದು. ನಿಮ್ಮ ತರಬೇತಿ ಹೇಗಿತ್ತು ಅಂತ ನಿಮ್ಮ ತಂದೆಯಡಿ? ಅವ್ರ ಜೊತೆ ಹೋಗಿ ನೋಡ್ತಿದ್ದು ಒಂದು, ಬಟ್ ತರಬೇತಿ ಅಂತ ಒಂದು ತರಬೇತಿ ಅಂತ ಹೇಳಿದ್ರೆ ಮೇಡಮ್, ಜನರಲಿ ಅಡುಗೆಯಲ್ಲಿ ಈ ಥರ ಹ್ಯಾಕ್ಗಳು ಮತ್ತು ಈ ಥರ ಮಾಡಿದ್ರೆ ಯಾವುದು ಫಸ್ಟ್ ಅಡುಗೆ ಮಾಡಬೇಕು ಅಡುಗೆಯಲ್ಲಿ. ಈಗ ಈವೆಂಟ್ ಅಡುಗೆಗಳಲ್ಲಿ ಜನರಲಿ ಒಂದು ಅಡುಗೆ ಮಾಡಿ ಮನೇಲಿ ಅಂತ ಹೇಳಿದ್ರೆ ಒಂದು ಅನ್ನ ಹುಳಿ, ಒಂದು ಪಲ್ಯ, ಆ ಥರದ್ದು ಏನಾರು ಮಾಡ್ತೀವಿ. ಅಂದರೆ ಅನ್ನ ಸಾರು ಪಲ್ಯ. ಬೆಳಗ್ಗೆ ತಿಂಡಿಗೆ ಯಾವ್ದಾರು ಒಂದು ಡಿಶ್ ಇರುತ್ತೆ. ನಾವು ಈವೆಂಟ್ಸ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಅಂದರೆ ಏನಿಲ್ಲ ಅಂದರೂ ಒಂದು 50 ಥರ 60 ಥರ ಈ ಥರ ಡಿಶಸ್ ಒಂದು ಫ್ರೇಮ್ ಆಫ್ ಟೈಮಲ್ಲಿ ನಾವು ರೆಡಿ ಮಾಡಬೇಕಾಗಿ ಬರುತ್ತೆ. ಅಲ್ಲಿ ಸ್ಪೀಡಾಗೂ ಅಡುಗೆ ಮಾಡಬೇಕು ಮತ್ತು ಚಾಕು ಚಕ್ಕಿ ತಂದು ಯಾವುದು ಫಸ್ಟ್ ಅಡುಗೆ ಮಾಡಬೇಕು ಅನ್ನೋದು ಅಲ್ಲಿ ಕ್ಯಾಲ್ಕುಲೇಷನ್ ಇರಬೇಕು. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಮಾಡಿರೋ ಪಾಯಸ ಮಧ್ಯಾಹ್ನ 1 ಗಂಟೆಗೆ ಬಡ್ಸೋಕ್ಕೆ ಬರಲ್ಲ ನಾವು. ಈ ಥರದ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಮಾಡೋವಂಥದ್ದು. ಇದನ್ನು ನಾವು ಮಾಡಿರೋದಲ್ಲ, ಹಿಂದಿನ ಕಾಲದಿಂದನೂ ಯಾವ್ದು ಫಸ್ಟ್ ಮಾಡಬೇಕು, ಯಾವ್ದು ಸೆಕೆಂಡ್ ಮಾಡಬೇಕು, ಇದೇ ಥರ ಮಾಡ್ಕೊಂಡೇ ಬಂದಿದ್ದಾರೆ. ಲಾಸ್ಟಿಗೆ ಪಲ್ಯ ಬಡಿಸ್ಬೇಕು, ಇನ್ನೇನು ಬಡ್ಸೋಕ್ಕೆ ಕೂತ್ಕೊಂಡು ಎಲ್ಲ ಕೂತಿಯಾರೆ ಬಡಿಸ್ಬೇಕು ಅಂದವಾಗ ಕೋಸುಮರಿಗಳು ಕಲಿಸೋದು, ಈ ಥರದ ಪ್ರೊಸೀಜರಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಅದು ನಾನು ಪ್ರತಿಯೊಂದು ಈ ಥರದ್ದು ಯಾವ್ದು ಫಸ್ಟ್ ಮಾಡಬೇಕು ಅಂತ ನಮ್ಮ ತಂದೆ ಹತ್ರ ಕಲ್ತಿರೋದು. ಕೆಲವೊಂದು ಡಿಶಸ್ಸು, ಈಗ ರೈಸ್ ಬಾತು ಈ ಥರದ್ದೆಲ್ಲ ನಮ್ಮ ರಾಜಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ಹತ್ರ ಕಲ್ತಿದ್ದೀನಿ. ಅಂದರೆ ಒಂದೊಂದು ಅಥೆಂಟಿಕ್. ಈಗ ಸ್ಮಾರ್ತ್ ಒಬ್ಬರು ಹೆಡ್ ಕುಕ್ ರಮೇಶ್ ಅಣ್ಣ ಅಂತ, ಅವ್ರ ಹತ್ರ ತಿಳಿಸಾರು ಮಾಡೋದು ಕಲಿತೆ. ಪುಳಿಯೋಗರೆ ನಮ್ಮ ತಂದೆ, ಸಕ್ಕರೆ ಪೊಂಗಲ್ಲು, ಆ ಥರ ಒಂದೊಂದು ಡಿಶಸ್ಸು ಒಬ್ಬರ ಹತ್ರ. ಸ್ವೀಟ್ ಮಾಸ್ಟರ್ ನಮ್ಮ ಶಂಕರಣ್ಣ ಅಂತ ಹೇಳಿ ತುಂಬ ಒಳ್ಳೆ ಸ್ವೀಟ್ಗಳು ಮಾಡ್ತಿದ್ದಾರೆ ಅವಾಗಿಂದ. ಅಲ್ಲ, ಈಗ ಒಂದೊಂದು ಯಾರ್ಯಾರು ಸ್ಪೆಷಾಲಿಟಿಗಳು ಇರ್ತಾರೆ, ಸ್ಪೆಷಲಿಸ್ಟ್ಗಳು, ಅವ್ರವ್ರ ಹತ್ರ ಏನೇನಾಗುತ್ತೆ, ಇದು ಯಾಕೆ ಇವ್ರ ಕೈಯಲ್ಲಿ ಚೆನ್ನಾಗಾಗುತ್ತೆ ಅನ್ನೋದು ನನಗೊಂದು ಕುತೂಹಲ ಇರ್ತಿತ್ತು ಯಾವಾಗಲೂ. ಕೈಗುಣ ಅಪ್ಪ ಮಾಡಿದ್ರೆ ಚೆನ್ನಾಗಲ್ಲ, ಜಾಮೂನು ಶಂಕರಣ್ಣ ಮಾಡಿದ್ರೆ ಯಾಕೆ ಚೆನ್ನಾಗಾಗುತ್ತೆ, ಅದರಲ್ಲಿ ಏನೋ ಒಂದು ಇರುತ್ತೆ, ಅದರಲ್ಲಿ ಟ್ವಿಸ್ಟ್. ಅದನ್ನ ನೋಡಿ ಕಲ್ತ್ಕೊಂಡು ಆ ಥರ. ಅದರಿಂದ ನನಗೆ ಈಗ ಹೇಳ್ಕೊಡೋವಾಗಲೂ ಅಷ್ಟೇ, ಅಷ್ಟು ಸುಲಭವಾಗಿ ಅವ್ರು ನನಗೆ ಒಳ್ಳೆ ಮಕ್ಳಿಗೆ ಹೇಳ್ಕೊಡಂಗೆ ನಂಗೆ ಹೇಳ್ಕೊಟ್ರಲ್ಲ, ಅದೇ ಥರ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅವ್ರು ನಂಗೆ ಹೇಳ್ಕೊಟ್ರು, ಅದೇ ರೀತಿ ನಾನು ಹೇಳ್ಕೊಡ್ಬೇಕು ಅಂತ. ಸೊ ಆ ಜರ್ನಿ ಅಂತ ತಗೊಂಡಾಗ ನೀವು ಹೇಳ್ತಾ ಇದ್ರಿ ಎಲ್ಲಿ ಪ್ರಾರಂಭವಾಯಿತು, ಅಲ್ಲಿಂದ ಬೆಂಗಳೂರಿಗೆ ನೀವು ಆ್ಯಕ್ಚುಲಿ ನಿಮ್ಮ ಎಜುಕೇಷನ್ ಪರ್ಪಸ್ಗೆ ಅಂತ ಬಂದಿದ್ದು. ಮಕ್ಕಳ ಎಜುಕೇಷನ್ ಪರ್ಪಸ್ಗೆ ಅಂತ ಬರ್ತಾರೆ. ಬಂದಾಗ ಇಲ್ಲಿ ಬೇಕ್ರಿ ನಡೆಸಲಿಲ್ಲ, ಕಂಟಿನ್ಯೂ ಮಾಡಲಿಲ್ಲ, ಬಟ್ ಕೇಟ್ರಿಂಗ್ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೀವು 2013 ಟೇಕ್ ಓವರ್ ಮಾಡ್ತೀರಾ ಅಲ್ವಾ? ಅಲ್ಲಿಂದ ಈಚೆಗೆ ನಿಮಗೂ ಸಾಕಷ್ಟು ಅನುಭವಗಳಾಗುತ್ತೆ. ಐ ಥಿಂಕ್ ನಿಮ್ಮ ಮೊದಲ ಒಂದು ಅಫಿಷಿಯಲ್ ದೊಡ್ಡ ಅನುಭವ ಇಂದಿರಾ ಕ್ಯಾಂಟೀನ್ ಜೊತೆಗೆ ಏನ್ಬಹುದು? ಹೌದು ಮೇಡಮ್, ಇಂದಿರಾ ಕ್ಯಾಂಟೀನ್. ಅದಕ್ಕೂ ಮುಂಚೆ ಶಿವಯೋಗ್ ಅಂತ ಹೇಳಿ ಪ್ಯಾಲೇಸ್ ಗ್ರೌಂಡಲ್ಲಿ ಇವೆಂಟ್ಸ್ಗಳು ಮಾಡ್ತಾ ಇದ್ವಿ. ಶಿವಯೋಗ್ ಅಂತ ಹೇಳಿ ಅದೊಂದು ಸ್ಪಿರಿಚುವಲ್ ಪ್ರೋಗ್ರಾಮು. ಸುಮಾರು ಡೆಲ್ಲಿಯಿಂದ ಸುಮಾರು ಬಾಬಾಜಿ ಎಲ್ಲ ಬರೋರು, ಅವ್ರ ಜೊತೆ ಎಲ್ಲ 10,000 ಜನ 12,000 ಜನ ಹೀಗೆ ಭಕ್ತರು ಕೂತ್ಕೊಂಡು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಧ್ಯಾನ ಎಲ್ಲ ಮಾಡಿ, ಅವರಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ತ್ರಿವಿಧ ದಾಸೋಹ ಪೂರ್ತಿ
ಅವ್ರಿಗೆ ವ್ಯವಸ್ಥೆಗಳು ಮಾಡ್ತೀವಿ. ಸುಮಾರು ಒಂದು 10-12 ಸಾವಿರ ಜನಕ್ಕೆ ಅದೊಂದು ದೊಡ್ಡ ಪ್ರೋಗ್ರಾಮ್ ನನಗೆ. ನನಗೆ ಅವಾಗ ಇನ್ನು 23-24 ಏಜು. ಸೊ ಅದು ನನಗೆ ದೊಡ್ಡ ಪ್ರೋಗ್ರಾಮೇ ನಾನು ಬಂದ ತಕ್ಷಣ ಮಾಡಿರುವಂಥದ್ದು. ಅದಾದಮೇಲೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಿದ್ವಿ. ಇಂದಿರಾ ಕ್ಯಾಂಟೀನ್ ತುಂಬ ಒಳ್ಳೆ ದೊಡ್ಡ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ಅದನ್ನು ನನ್ನ ಸ್ನೇಹಿತರಿಗೂ ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ, ಈಗ ಇದು ಹಿಂಗಾಗಿದೆ ಅಂತ ಯಾರ ಹತ್ರನಾರ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ, ಅದು ನಾನು ಮಾಡಿದ್ದಲ್ಲ, ನಮ್ಮ ಆಂಜನೇಯ ಮಾಡಿಸಿರೋದು ಅಂತ. ಯಾಕಂದರೆ ನನ್ನ ಕೈಲಿ 26 ಅದು ನಾನು ಅದು ಮಾಡ್ಬೇಕಾದ್ರೆ ಒಂದು 26 ವರ್ಷ 27 ವರ್ಷ ವಯಸ್ಸಿನ ಹುಡುಗ ಅದು ಮಾಡೋವಂಥದ್ದಲ್ಲ. ಮತ್ತು ಅದು ಎಕ್ಸ್ಪೀರಿಯೆನ್ಸು ಅಷ್ಟು ಬೇಕಾಗಿರುತ್ತೆ. ಮತ್ತು ಅದು ಹೆಂಗಾಯಿತು ಅನ್ನೋದು ಗೊತ್ತಿಲ್ಲ. ಅದು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದ್ರೆ 2016 ಮೇಡಮ್ ಇಂದಿರಾ ಕ್ಯಾಂಟೀನ್ ಶುರು ಆಗಿದ್ದು. ಆವಾಗ ನಾವು ಒಂದು 3-4 ದಿವಸ ಮುಂಚೆ CK ಅಗರ್ವಾಲ್ ಅಂತ ಹೇಳಿ ಡೆಲ್ಲಿ ಬೇಸ್ಡ್ NGO ಒಂದು ಕಂಪ್ನಿಗೆ ಅವ್ರಿಗೆ ಇದಾಗಿತ್ತು. ಅವರು ನಮ್ಮ ಬೆಂಗಳೂರಲ್ಲೇ ಸ್ಟೇ ಆಗಿದ್ದರು. ಬಂದು ಈ ಥರ ಮಾಡಬೇಕು ಇಂದಿರಾ ಕ್ಯಾಂಟೀನ್ ಅಂತ, ಇಷ್ಟು ಜನ ಒಂದು 700-800 ಜನ ಸ್ಟಾಫ್ ಬೇಕು, ಮಾಡ್ತೀರಾ ಅಂತ ಹೇಳಿದ್ರು. ನಮ್ಮ ಗುರುಗಳು ಹೇಳಿದ ಮಾತು ನನಗೆ ಕಿವಿಲಿ ಯಾವಾಗಲೂ ಇರ್ತಿತ್ತು, ಯಾವುದೂ ಇಲ್ಲ ಅನ್ಬೇಡ, ಹ್ಞೂ ಅನ್ನೋ, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಅಂತ. ಅಂದರೆ ಅದೊಂದು ದೈವಿಕವಾದ ನಂಬಿಕೆ ಮತ್ತು ಅದೊಂದು ಬಲ. ಅದಕ್ಕೆ ಎಸ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೆ. ಮೋಸ್ಟ್ಲಿ ಆಂಜನೇಯನೇನೋ 3 ದಿವಸದಲ್ಲಿ ಸುಮಾರು ಎಷ್ಟು ಬೇಕೋ ಅಷ್ಟು ಹುಡುಗರುಗಳು, ಹೆಡ್ ಕುಕ್ಗಳು ಎಲ್ಲ ಅರೇಂಜ್ ಆಗಿ ಆ ಪ್ರೋಗ್ರಾಮು. ಅಂದರೆ ಇಂದಿರಾ ಕ್ಯಾಂಟೀನ್ ಶುರು ಮಾಡೋವಾಗ ರಾಹುಲ್ ಗಾಂಧಿ ಅವರು ಬಂದು ಟೇಪ್ ಕಟ್ ಮಾಡಿದಿರ್ಬೋದು. ನಾವು ಫಸ್ಟ್ ಡೇನೇ 16,000 ಜನಕ್ಕೆ ಸುಮಾರು 111 ಕ್ಯಾಂಟೀನ್ಗಳಿಗೆ ನಮಗೆ ಬಂದಿರೋ ಕಾಂಟ್ರಾಕ್ಟ್ ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಿರ್ಬೋದು. ಅದರ ನಂತರ ಪೂರ್ತಿ 1 ವರ್ಷ ಕಂಟಿನ್ಯೂಯಸ್ ಆಗಿ ನೋಡ್ಕೊಂಡಿದ್ದೆ. ತುಂಬ ಅದೊಂಥರ ಮ್ಯಾಜಿಕಲ್ ಸಿಚುಯೇಷನ್. ಅಂದರೆ ಈಗ ಹಿಂದೆ ತಿರುಗಿ ನೋಡಿದ್ರೆ ನನಗೆ ಅದೊಂದು ಏನೋ ಒಂದು ಮ್ಯಾಜಿಕ್ ಆದಂಗೆ ಅನಿಸುತ್ತೆ. ಆ್ಯಂಡ್ ಅದು ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಅಂದರೆ ಪ್ರೈಸ್ ಮತ್ತು ಟೇಸ್ಟ್ ಎರಡೂ ಇತ್ತು ಅಂತ. ಪ್ರೈಸ್ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಆಗಿತ್ತು, ಟೇಸ್ಟ್ ಎಲ್ಲರೂ ಹಾಡಿ ಹೋಗ್ಳೋರು. ತುಂಬ ಚೆನ್ನಾಗಿರ್ತಿತ್ತು ಮೇಡಮ್. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಿತ್ತು. ಅಂದರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಫುಡ್ ಕಾಸ್ಟಿಂಗು ನಾನು ಕಲ್ತಿದ್ದೆ ಅಲ್ಲಿ ಮೇಡಮ್, ಹೇಗೆ ವರ್ಕ್ ಮಾಡಬೇಕು ಅದ್ರ ಮೇಲೆ ಅಂತ. ನಮಗೆ ಒಂದು ಟೊಮೆಟೊ ಬೇಕು ಅಂತ ಹೇಳಿದ್ರೆ ಅದನ್ನು ಗುಜರಾತು ಆ ಕಡೆಯಿಂದೆಲ್ಲ ತರಿಸೋರು ಟ್ರೈನ್ಗಳಲ್ಲಿ ರೇಟ್ ವರ್ಕೌಟ್ ಮಾಡೋಕ್ಕೆ. ಮತ್ತು ಈ ಥರದ್ದೆಲ್ಲ ಅಂದರೆ ಸೋರ್ಸಿಂಗ್ ಆಫ್ ವೆಜಿಟೇಬಲ್ಲು, ಗ್ರಾಸರಿ, ಪಲ್ಸಸ್ಸು ಇದೆಲ್ಲ ಏನೇನಿದೆ, ಇದನ್ನು ಸೋರ್ಸಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್, ಈ ಫುಡ್ ಬಿಸ್ನೆಸ್ಸಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಅದನ್ನು ಕರೆಕ್ಟ್ ಜಾಗದಲ್ಲಿ ಸೋರ್ಸ್ ಮಾಡಲಿಲ್ಲ ಅಂದರೆ ನಾವು ಕರೆಕ್ಟ್ ಇಂಗ್ರೀಡಿಯೆಂಟು ಸಿಗಲ್ಲ, ನಮಗೆ ಅದು ಕರೆಕ್ಟ್ ಪ್ರೈಸಿಂಗಿಗೂ ಸಿಗಲ್ಲ. ಅವಾಗ ಆ ಪ್ರೈಸಿಂಗ್ ಮ್ಯಾಚ್ ಮಾಡೋದಕ್ಕೋಸ್ಕರ ನಾವು ಆ ಥರದ್ದೆಲ್ಲ ನೋಡಿ ಅವಾಗ ಮಾಡಿರುವಂಥದ್ದು ಆ ಎಕ್ಸ್ಪೀರಿಯನ್ಸೇ ಇಂದಿರಾ ಕ್ಯಾಂಟೀನ್ ಮೇಡಮ್ ಅಷ್ಟೇ ಅಲ್ವಾ. ಅನುಭವ ಜೀವನದಲ್ಲಿ ನೀವು ಪ್ರತಿ ಪ್ರಾಜೆಕ್ಟ್ಗೂ ಅದನ್ನು ಬಳಸ್ಕೋಬಹುದು. 100% ಅನುಭವ ಆ್ಯಂಡ್ ಯು ಕ್ಯಾನ್ ಪಾಸ್ ಆನ್ ಫಾರ್ ಜನರೇಷನ್ಸ್ ಅಲ್ವಾ. ಆ್ಯಂಡ್ ಅಥೆಂಟಿಕ್ ಟ್ರೆಡಿಷ್ನಲಿ ಟೇಸ್ಟ್ ಆಗುವಂಥ ನಿಮ್ಮ ಕೇಟ್ರಿಂಗ್ ಫುಡ್ಸ್ ಅಂತ ಬಂದಾಗ ಒಂದು ಅಂದರೆ ಜನ ವರ್ಷಾನ್ಗಟ್ಲೆ ನೆನ್ಪಿಟ್ಕೋತಾರೆ. ಒಂದು ಒಳ್ಳೆ ಊಟ ಮಾಡ್ಕೊಂಬಂದರೆ ಎಲ್ಲಾದರೂ ಅವ್ರ ಮನೆ ಫಂಕ್ಷನ್ ಅಲ್ಲಪ್ಪ ಊಟ ಸಖತ್ತಾಗಿತ್ತು ಅಂತ. ಅದಕ್ಕೇನಾದರೂ ಸೀಕ್ರೆಟ್ ಇದೆಯಾ? ಯಾಕಂದರೆ ವರ್ಷಾನ್ಗಟ್ಲೆಯಿಂದ ಇದು ಕಂಟಿನ್ಯೂ ಆಗ್ತಾ ಬಂದಿದೆ ನಿಮ್ಮ ತಂದೆಯವ್ರು ಮಾಡುವಂಥ ಅಡುಗೆನಲ್ಲಿ, ಇವಾಗ ನೀವು ಮಾಡ್ತಿರೋದ್ರಲ್ಲಿ. ವಾಟ್ ಇಸ್ ದಟ್ ಸೀಕ್ರೆಟ್ ಮೇಡಮ್? ಸೀಕ್ರೆಟ್ ಅಂತ ಹೇಳಿದ್ರೆ ಭಾವನೆ, ಅಡುಗೆಯಲ್ಲಿ ಪ್ರೀತಿ, ಇನ್ನೇನಿಲ್ಲ. ನಾನು ನಮ್ಮ ಕ್ಲೈಂಟ್ಸ್ಗೆಲ್ಲ ಯಾವಾಗಲೂ ಹೇಳ್ತಿರ್ತೀನಿ, ಅಡುಗೆ ಮಾಡಿಸೋರು ಖುಷಿಯಿಂದ ಮಾಡಿಸಿ. 100 ಜನಕ್ಕೆ ಅಡುಗೆ ಹೇಳಿರಿ, 100 ಜನನೂ ಬಂದು ಆ ಊಟ ಮಾಡಿ ಅವ್ರ ಆರೋಗ್ಯ ವೃದ್ಧಿ ಆಗಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಶುರು ಮಾಡಿ ಕೆಲಸನ. ಯಾಕಂದ್ರೆ ಅನ್ನದಾನ ಅದು ಫಸ್ಟು. ಅನ್ನದಾನ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದುಬಿಟ್ರೆ ಅದು ಊಟ ಮಾಡಿ ಅವ್ರ ಆರೋಗ್ಯ ಚೆನ್ನಾಗಾಗಬೇಕು, ಅದಕ್ಕೆ ನಾನು ಅನ್ನದಾನ ಮಾಡ್ತಿದ್ದೀನಿ ಅನ್ನೋದು ಮನಸ್ಸಲ್ಲಿರಲಿ. ಇದು ಫಸ್ಟು ಕೀ. ಅದು ಆ ಡೋರ್ ಓಪನ್ ಆಗೋಗುತ್ತೆ. ಡೋರ್ ಓಪನ್ ಮಾಡಿದ್ಮೇಲೆ ಅಡುಗೆಯವರು ನಗ್ನಗ್ತಾ ಮಾಡಿ, ನನಗೆ ಇವತ್ತು ನಾನು ಅಡುಗೆ ಮಾಡ್ತಿದ್ದೀನಿ, ಇದನ್ನು ಊಟ ಮಾಡಿ ಅವ್ರ ಆರೋಗ್ಯ ಚೆನ್ನಾಗಿರಲಪ್ಪ ಸಾಕು, ತಾಯಿ ಮಕ್ಳಿಗೆ ಅಂದ್ಕೊಳ್ತಾರಲ್ಲ, ಆ ಭಾವನೆ ಒಂದು ಇದ್ಬಿಟ್ರೆ ಅಡುಗೆ ಅಂತೂ ಸೂಪರ್ ಸಕ್ಸಸ್ ಮೇಡಮ್. ಸೊ ಇವಾಗೆಲ್ಲ ಲಾರ್ಜ್ ಈವೆಂಟ್ಸ್ಗಳು ನಿಮಗೆ ತುಂಬ ಈಸಿ ಆಗಿ ಹೋಗಿದೆ, ಸಾಕಷ್ಟು ಮಾಡಿ ಅಲ್ವಾ, ಅನುಭವ ಅದರಿಂದ ತುಂಬಾ ಸಿಕ್ಕಿದೆ. ಈ ಲಾರ್ಜ್ ಸ್ಕೇಲ್ ಈವೆಂಟ್ಸಲ್ಲಿ ಟೇಸ್ಟ್ನ ಮೇಂಟೈನ್ ಮಾಡಬೇಕು, ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಈ ಮೂರನ್ನು ಮೇಂಟೈನ್ ಮಾಡೋದು ಹೌ ಡು ಯು ಡೂ ಇಟ್? ಹೇಗೆ ಮಾಡ್ತೀರಾ ಮೇಡಮ್? ಟೇಸ್ಟು, ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಇದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಮೇಯ್ನು ಸೋರ್ಸಿಂಗ್, ನಾನು ಅವಾಗಲೇ ಹೇಳಿದ್ನಲ್ಲ, ಸೋರ್ಸಿಂಗ್ ಆಫ್ ಕೋರ್ ಇಂಗ್ರೀಡಿಯೆಂಟ್ಸ್ ಅದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಏನು ಹೋಗುತ್ತೆ ಅನ್ನೋದು ಪರ್ಟಿಕ್ಯುಲರ್ ಆಗಿರಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ಪಲ್ಸಸ್ಸಲ್ಲೂ ಕೆಲವೊಂದು ಗ್ರೇಡ್ಗಳಿದೆ. ಈಗ ಬೆಳೆಯೋವಾಗ ಒಂದೊಂದು ಗ್ರೇಡಲ್ಲಿ ಅದನ್ನು ಸೆಗ್ರಿಗೇಟ್ ಮಾಡಿ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಆ ಗ್ರೇಡಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಲ್ಸಸ್ ಸೆಲೆಕ್ಷನ್ನು, ನಾವು ಇಂಗ್ರೀಡಿಯೆಂಟ್ ಸೆಲೆಕ್ಷನ್ನು ಸಿಕ್ಕಾಬಟ್ಟೆ ಕಾನ್ಷಿಯಸ್ ಆಗಿರಬೇಕು. ಮತ್ತು ನಾವು ಎಕ್ಸ್ಪೀರಿಯನ್ಸ್ ಮೇಲೆ ಅದ್ರ ಮೇಲೆ ಪ್ರತಿಯೊಂದು ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಕೊಂಡಿದ್ದೀವಿ ಈಗ. ಸೊ ಅದೊಂದು ಮೇಯ್ನ್ ಇಂಪಾರ್ಟೆಂಟ್. ಎರಡನೇದು ನಾನು ಹೇಳೋದ್ನಲ್ಲ, ಭಾವನೆ ಮೇಯ್ನು. ಅಡುಗೆ ಮಾಡೋರ್ದು ಭಾವನೆ ತುಂಬ ಚೆನ್ನಾಗಿರಬೇಕು. ಅವ್ರ ಮನೇಲೆಲ್ಲೋ ಜಗಳ ಮಾಡ್ಕೊಂಬಂದಿಲ್ಲ ಅಡುಗೆ ಮಾಡಿದ್ರೆ ಅದು ಯಾವತ್ತಿದ್ರೂ ಅದು ಭಾವನೆ, ಅದು ಅಡುಗೆ ಒಳಗಡೆ ಹೊಟ್ಟೋಗೋದು. ಅದಕ್ಕೂ ಜೀವ ತುಂಬ್ತಾ ಇರ್ತೀವಿ ನಾವು ಅಡುಗೆ ಮಾಡೋದ್ರ ಜೊತೆಗೆ.
ಆ ಪಂಚಭೂತಗಳ ಜೊತೆಗೆ ಜೀವ ತುಂಬ್ತಾ ಇರ್ತೀವಿ. ಸೊ ನಾವು ಈಗ ಚಿಕ್ಕ ಮಗುಗೆ ನಾವು ಇದು ಕೆಟ್ಟದು ಇದು ಒಳ್ಳೇದು ಅಂತ ಹೇಳ್ಕೊಡ್ತೀವಲ್ಲ, ಹಾಗೆ ನಾವು ಕೆಟ್ಟದೇ ಹೇಳ್ಕೊಟ್ರೆ ಕೆಟ್ಟದ್ದು ಕಲಿಯುತ್ತೆ, ಚೆನ್ನಾಗಿರಲ್ಲ. ಒಳ್ಳೇದು ಹೇಳ್ಕೊಟ್ರೆ ಒಳ್ಳೇದಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮೇಯ್ನ್ ಟೇಸ್ಟು, ಕ್ವಾಲಿಟಿ ಮತ್ತು ಇದು ಏನಿದೆ ನಾವು ಟೋಟಲ್ ಓವರಾಲ್ ನಾವು ಮ್ಯಾನೇಜ್ ಮಾಡ್ತಿರೋ ದೃಷ್ಟಿಯಿಂದನೇ ನಮ್ಮ RVR ಅಲ್ಲಿ ಎಸ್ಪೆಷಲಿ ನಾನು ಪೂರ್ತಿ ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೀನಿ, ನಾವು ಏನೇ ಸ್ಟ್ಯಾಂಡರ್ಡ್ SOPs ಅದೆಲ್ಲ ಏನೇ ಫಾಲೋ ಮಾಡ್ತಾಯಿದ್ರು, ಫೈನಲ್ ಎಂಡ್ ಆಫ್ ದ ಡೇ ದೇವರು ಅಂದರೆ ಏನೋ ಡಿವೈನ್ ಎನರ್ಜಿ ನಮ್ಮನ್ನ ಕಾಪಾಡ್ತಿರ್ಬೋದು. ಯಾಕಂದರೆ ಇದು ಪೂರ್ತಿ ಎವ್ರಿ ಡೇ ಇಸ್ ಅ ನ್ಯೂ ಡೇ, ನಮಗೆ ಹೊಸ ದಿನ. ಅಡುಗೆ ಮನೇಲೇ ಮಾಡಿರ್ಬೋದು, ಈ ಮನೇಲೆ 365 ದಿವಸನೂ ಅಡುಗೆ ಮಾಡಿದ್ರು ನಿಮ್ಮ ಕೈಯಲ್ಲಿ ದೋಸೆ ತುಂಬ ಚೆನ್ನಾಗಿ ಆಗ್ತಿದ್ರೆ 365 ದಿವಸ ಒಂದು 5-6 ದಿವಸ ದೋಸೆ ಮಾಡಿದ್ರು ಒಂದು ದಿವಸ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ದಟ್ ಇಸ್ ಬಿಕಾಸ್ ಆಫ್ ಅವತ್ತಿನ ದಿವಸ ಆಗಿರುತ್ತೆ ಅಷ್ಟೇ. ಎವ್ರಿ ಡೇ ಇಸ್ ಅ ನ್ಯೂ ಡೇ ಅಡುಗೆಗೆ. ಆದ್ದರಿಂದ ದಿನ ದೇವ್ರನ್ನ ನೆಚ್ಕೊಂಡು ಇವತ್ತು ಚೆನ್ನಾಗಿ ಮಾಡಪ್ಪ ಅಂತ ಹೇಳಿ ನಾವು ಮಾಡ್ತಿದ್ದೀವಿ. ಚೆನ್ನಾಗಿ ಆಗ್ತಿದೆ ದಿನ, ಅವತ್ತು ಚೆನ್ನಾಗಿ ಅಂದರೆ ದಿನ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ಭಾವನೆ ಅಷ್ಟೇ. ಆ್ಯಂಡ್ ಒಂದು ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವಲ್ಲಿ ಇವಾಗ ನಾನು ನೋಡಿದಾಗ ನನಗೆ ಒಂದು ಡೌಟ್ ಏನು ಬರುತ್ತೆ ಅಂದರೆ, ಇವಾಗ ಅಳತೆ ಪ್ರಕಾರ ನಾವುಗಳು ಮನೇಲಿ ಮಾಡೋವಾಗ ಯಾವುದೋ ಹೊಸ ರುಚಿ ಕಲಿತಾಗ ಅಳತೆ ಪ್ರಕಾರ ಮಾಡೋದು, ಅದನ್ನು ಕಲಿತಾ ಪಳಗ್ಬಿಡ್ತೀವಲ್ಲ, ಆವಾಗ ಕಣ್ಣಳತೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀವಿ. ನೀವು ಹಾಗೆ ಮಾಡ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ 100 ಜನಕ್ಕೆ 10 ಲೋಟ ಅಂದರೆ 200 ಜನಕ್ಕೆ 20 ಲೋಟ, 300 ಜನಕ್ಕೆ 30 ಲೋಟ, ಆ ಥರದ್ದೇ ಒಂದು ರೇಷಿಯೋಲಿ ಇದು ಮಾಡ್ತೀರಾ ಅಥವಾ ಎಲ್ಲ ಕಣ್ಣಳ್ತೀರಾ? ಇಲ್ಲ ಮೇಡಮ್, ಆಫ್ಟರ್ ಸೊ ಇಲ್ಲ, ಆ್ಯಕ್ಚುಲಿ ಕಣ್ಣಳ್ತೆಯಲ್ಲಿ ಮಾಡೋದು ಮುಂಚೆ ಎಲ್ಲ ಮಾಡ್ತಿದ್ವಿ. ಇವಾಗಲೂ ಅಂದರೆ ಕೆಲವೊಂದು ಅಡುಗೆಗಳನ್ನ ಕಣ್ಣಳ್ತೆಯಲ್ಲಿ ಮಾಡಿದ್ರೇ ಚೆನ್ನಾಗಾಗತ್ತೆ ಅನ್ನೋದು. ಕೆಲವೊಂದನ್ನು ನಾವು ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮೇಡಮ್ ಅಷ್ಟೇ, ಇಷ್ಟು ಜನಕ್ಕೆ ಇಷ್ಟೇ ಬೇಕಾಗಿರೋದು, ಅಷ್ಟು ಅಳತೆ ಮುಖಾಂತರ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ. ಆ ಅಳತೆ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೇಡಮ್ ಇವಾಗ. ಅಂದ್ರೆ ಎಲ್ಲಾನು ಮಲ್ಟಿಪ್ಲೈ ಮಾಡ್ಕೊಂಡೇ ಮಾಡೋವಂಥದ್ದು. ನೀವೇನೋ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ತೀರಾ. 500 ಜನ ಬರ್ತಾರೆ ನಮ್ಮ ಫಂಕ್ಷನ್ಗೆ ಅಂತ ಹೇಳಿರ್ತೀವಿ, ನೀವು ಮಲ್ಟಿಪ್ಲೈ ಮಾಡಿ ಕ್ಲೀನಾಗಿ 500 ಜನಕ್ಕೆ ಮಾಡಿರ್ತೀರಾ. ಬಟ್ ಫಂಕ್ಷನ್ಗೆ 750 ಜನ ಬರ್ತಾರೆ. ಸೊ ನಾನು ಇದನ್ನು ಗಮನಿಸಿದ್ದೀನಿ, ಅದು ಒಂದು ಕಲೆ, ಟ್ಯಾಕ್ಟಿಕ್, ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಕೆಲವ್ರಿಗೆ ನಾವು ಅಡುಗೆ ಮಾಡೋದಕ್ಕಂತ ವಹಿಸಿದಾಗ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಸರ್. 500 ಜನ ಅಂತಂದು 750-800 ಜನ ಬಂದಾಗಲೂ ಮ್ಯಾನೇಜ್ ಮಾಡಿದ್ದಾರೆ. ಹೇಗೆ ಮಾಡ್ತೀರಾ ಅದನ್ನು? ಮೇಡಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದ್ಸಲಿ ಫಂಕ್ಷನ್ ಒಪ್ಕೊಂಡ್ಮೇಲೆ ಅದು ನಮ್ಮನೆ ಫಂಕ್ಷನ್ ಆಗೋಗುತ್ತೆ, ನಾವು ಅದು ಮ್ಯಾನೇಜ್ ಮಾಡಲೇಬೇಕು. ಈಗ 500 ಜನಕ್ಕೆ ಅಡುಗೆ ಹೇಳಿದಾಗ 550-600 ಜನದವರೆಗೂ ನಾವು ಅಡುಗೆ, ಈಗ ನಾವು ಮಾಡಿರೋ ಅಡುಗೆನೇ ಮ್ಯಾನೇಜ್ ಆಗುತ್ತೆ. 10% ಎಕ್ಸ್ಟ್ರಾ ನಾವು ಅಶ್ಯೂರ್ ಮಾಡಿರ್ತೀವಿ ಆಲ್ರೆಡಿ. ಅದ್ರ ಮೇಲೂ ಒಂದೊಂದ್ಸಲಿ ಸರ್ಪ್ರೈಸಸ್ ಬಂದ್ಬಿಡುತ್ತೆ. ಸರ್ಪ್ರೈಸ್ ಬಂದಾಗ ಆ ಕ್ಷಣ ನಮ್ಮ ಚೆಫ್ಗಳು ಏನು ಮಾಡ್ತಾರೆ, ಈಗ ಜನರಲ್ ಆಗಿ ಫಾಸ್ಟಾಗಿ ಆಗೋವಂಥ ಅಡುಗೆಗಳು, ಈಗ ವೈಟ್ ರೈಸ್ ಫಾಸ್ಟಾಗಿ ಮಾಡ್ಬೋದು, ಅದ್ರ ಜೊತೆಗೆ ರಸಮ್ ಒಂದು ಮಾಡ್ಬೋದು. ಈಗ ಅದಕ್ಕೊಂದು ಫ್ಲೇವರ್ಡ್ ರೈಸ್ ಒಂದೊಂದು ಬೇಕು, ಅದು ಖಾಲಿ ಆಗಿರುತ್ತೆ. ವೈಟ್ ರೈಸ್ ರೆಡಿ ಇರುತ್ತೆ, ಇನ್ನೊಂದು ಏನೋ ಒಂದು ಪಾಲಕ್ ರೈಸ್ ಥರದ್ದು, ಒಂದು ಫ್ರೈಡ್ ರೈಸ್ ಥರನೋ ಆ ಥರದ್ದು ಏನೋ ಒಂದು ಫ್ಲೇವರ್ಡ್ ರೈಸ್ ಮಾಡ್ಕೊಳ್ತೀವಿ. ಒಂದು ಪಾಯಸ ಒಂದು ಇಮಿಡಿಯೇಟ್ ಅಕ್ಕಿ ಪಾಯಸ ಮಾಡ್ತೀವಿ. ಈ ಥರದ್ದು ಆ ಕ್ಷಣಕ್ಕೆ ಅಂದರೆ ವಿತಿನ್ 20 ಮಿನಿಟ್ಸಲ್ಲಿ ನಾವು ಏನೇನು ಮಾಡೋಕ್ಕೆ ಸಾಧ್ಯನೋ ಪೂರ್ತಿ ಪ್ರೊಡಕ್ಷನ್ ಮಾಡ್ತೀವಿ ಮೇಡಮ್. ಆ ಥರ ಮಾಡಿದ್ದೀವಿ, ಸುಮಾರು ಸಲ ಸರ್ಪ್ರೈಸಸ್ ಆಗಿದೆ, ಆ ಥರ ಮಾಡಿದ್ದೀವಿ. 100-200 ಹೆಚ್ಚು ಬಂದರೆ ಸರ್ಪ್ರೈಸ್ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆದರೆ ಶಾಕ್ ಆಗುತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಬಟ್ ನೋಡಿ, ಈ ಥರ ಲಾರ್ಜ್ ಸ್ಕೇಲಲ್ಲಿ ಅಡುಗೆ ಮಾಡಿದಾಗ ಫುಡ್ ವೇಸ್ಟು ಅಷ್ಟೇ ಆಗುತ್ತಲ್ವ? ಆಗುತ್ತೆ ಮೇಡಮ್, ಆಗುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು? ನಾವು ಜನರಲಿ ಇವಾಗ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ಮೇಡಮ್. ಇವತ್ತಿನ ಮಧ್ಯಾಹ್ನದ ಊಟ ಯಾವ ಥರ ಅಂದರೆ, ಜನರಲಿ ಮಧ್ಯಾಹ್ನದ ಊಟ ಮಿಕ್ಕಿದ್ರೆ ಅದನ್ನು ಅನಾಥಾಶ್ರಮಗಳಿಗೆ ಡಿವೈಡ್ ಮಾಡೋ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋ ನಾವು ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ಮಧ್ಯಾಹ್ನದ ಊಟದ ಮಾತ್ರ. ರಾತ್ರಿ ಊಟ ಮಿಕ್ಕಿದ್ರೆ ಈಗ ಸದ್ಯದ ಪರಿಸ್ಥಿತಿಲಿ ನಾವೆಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಅವತ್ತಿನ ರಾತ್ರಿಗೆ ಆಲ್ರೆಡಿ ಅವ್ರವ್ರ ಆಶ್ರಮಗಳಲ್ಲಿ ಅಡುಗೆ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತಾರೆ. ಅಥವಾ ಬೆಳಗ್ಗೆ ಎದ್ದು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ಅದ್ರ ಶೆಲ್ಫ್ ಲೈಫ್ ಇರಲ್ಲ ರಾತ್ರಿ ಮಾಡಿರುವಂಥ ಅಡುಗೆ. ಸೊ ಮಧ್ಯಾಹ್ನ ಏನಾರ ಮಿಕ್ಕಿದ್ರೆ ನಾವು ಆ ಸಿಸ್ಟಮ್ ಇಟ್ಕೊಂಡಿದ್ದೀವಿ, ಆಶ್ರಮಗಳಿಗೆ ಒಂದಷ್ಟು ಟೈಅಪ್ ಹಾಕೊಂಡಿದ್ದೀವಿ, ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಇದು ಇಟ್ಕೊಂಡಿದ್ದೀವಿ ಮೇಡಮ್. ಓಕೆ. ಸೊ ಐ ಥಿಂಕ್ ಈ ಮೂಲಕ ನಾವು ನೋಡೋರ್ಗೂ ಮೆಸೇಜ್ ಕೊಡಬಹುದು ದಟ್ ನೀವು ಆರ್ಡರ್ ಕೊಟ್ಟಾಗ ಅಂದಾಜಿನ ಸಂಖ್ಯೆ ಕರೆಕ್ಟಾಗಿರಲಿ, ಆದಷ್ಟು ನಿಮಗೂ ಕಷ್ಟ ಆಗಲ್ಲ, ಬರೋರ್ಗೂ ಅವ್ರು ಮಾಡಿಸಿರೋ ಎಲ್ಲ ಸ್ಪೆಷಲ್ ಡಿಶು ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ನೀವು ಮ್ಯಾನೇಜ್ ಮಾಡೋದಕ್ಕೆ 20 ಮಿನಿಟ್ಸ್ ಅಲ್ಲಿ ಏನು ಮಾಡ್ತೀರಾ ಆ ಅಡುಗೆ ಸಿಗುತ್ತೆ. ಆಭಾಸ ಆಗುತ್ತೆ ಮೇಡಮ್. ಈವನ್ ಒಪ್ಕೊಂಡಿರೋರ್ಗೂ ಆಭಾಸ, ಅಲ್ಲಿ ಫಂಕ್ಷನ್ ಮಾಡ್ತಿರೋರ್ಗೂ ಆಭಾಸ ಆಗುತ್ತೆ. ಅವ್ರು ನೋಡಿದಾಗ, ಜನ ನೋಡಿದಾಗ ಅವ್ರಿಗೆ ಒಂಥರ ಏನೋ ಒಂಥರ ಹಿಂಸೆ ಆಗ್ತಿರುತ್ತೆ. ಅದು ಯಾರ್ದು ಹೆಲ್ಪ್ಲೆಸ್ನೆಸ್ ಅಂತಿರಲ್ಲ, ಅದು ಅಲ್ಲಿ ಯಾರ್ದು ತಪ್ಪಿಲ್ಲ, ಬಟ್ ಹೆಲ್ಪ್ಲೆಸ್ನೆಸ್ ಅದು ಎಲ್ಲಾರ್ದು. ಆ ಥರ ಆಗದೆ ಇರೋದಕ್ಕೆ ಅಂದರೆ ಪ್ಲಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಗನೈಸ್ ನೀಟಾಗಿ ಮುಂಚೆನೆ ಇಷ್ಟು ಜನ ಬರ್ತಾರೆ ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೀವು ಹೇಳ್ದಂಗೆ ಪ್ಲಾನಿಂಗ್ ಮಾಡೋದು ಇಂಪಾರ್ಟೆಂಟ್. ನಿಜ. ಆ್ಯಂಡ್ ಆಲ್ಸೋ ನೀವು ಮೆನ್ಷನ್ ಮಾಡಿದ್ರಿ, ಮಧ್ಯಾಹ್ನದ ಊಟ ಮಿಕ್ಕಿದಾಗ ಆಶ್ರಮಗಳಿಗೆ ನೀವು ಕಳಿಸಬಹುದು, ರಾತ್ರಿ ಊಟ ವೆರಿ ವೆಲ್ ಜಸ್ಟಿಫೈಡ್ ನಿಮ್ಮ ಉತ್ತರ. ಯಾಕಂದರೆ ಅದು ತುಂಬ ಲೇಟ್ ನೈಟ್ ಆಗೋಗಿರುತ್ತೆ, ಯಾರಿಗೂ ಕೊಡೋಕ್ಕೂ ಆಗಲ್ಲ. ಆದಷ್ಟು ಅದನ್ನು ಕಡಿಮೆ ಮಾಡೋದಕ್ಕೆ ನೋಡಿರ್ತೀರ, ಐ ಆಮ್ ವೆರಿ ಶ್ಯೂರ್, ವೇಸ್ಟ್ನ. ಆದರೆ ಈ ವೇಸ್ಟು ತಕ್ಕ ಮಟ್ಟಿಗೆ ಅನ್ಅವಾಯ್ಡಬಲ್ ಆದರೂ
ಒಂದು ಈಸ್ ಅವಾಯ್ಡಬಲ್ ಆ್ಯಂಡ್ ದಟ್ ಈಸ್ ಎಲೆಗೆ ಹಾಕಿಸ್ಕೊಂಡು ಮಿಕ್ಸೋದು. ತುಂಬ ನಾನು ಅದಕ್ಕೆ ತುಂಬ ಅಗೇನ್ಸ್ಟ್ ವಿನಯ್ ಅವರೇ. ನನಗೆ ಚಿಕ್ಕ ವಯಸ್ಸಿಂದ ಇದನ್ನು ಕಲಿಸ್ಕೊಟ್ಟಿದ್ದಾರೆ. ಯಾರು ಯಾವತ್ತೂ ನಾನು ಎಲೆಯಲ್ಲಿ ಏನೂ ಮಿಕ್ಸ್ ಇರೋದು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅದನ್ನೇ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಫಾಲೋ ಮಾಡ್ತಾರೆ, ನನ್ನ ಮಗಳಿಗೂ ಅದನ್ನು ಫಾಲೋ ಮಾಡಿಸ್ತೀವಿ. ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋಬೇಕು, ಏನು ಬೇಕೋ ಅದನ್ನೇ ಹಾಕಿಸ್ಕೋಬೇಕು, ಹಾಕಿಸ್ಕೊಂಡ್ರದನ್ನು ಖಾಲಿ ಮಾಡಬೇಕು ಅಂತ. ಎಲೆನಲ್ಲಿ ಊಟ ಉಳಿದಾಗ ಅದನ್ನು ನೀವು ನೋಡ್ತೀರಲ್ಲ, ಏನು ಅನ್ಸುತ್ತೆ ನಿಮಗೆ? ಮೇಡಮ್ ತುಂಬ ಬೇಜಾರಾಗುತ್ತೆ ನನಗೆ. ಎಲೆಯಲ್ಲಿ ಊಟ ಮಿಕ್ಕಿರೋದು ನೋಡಿದ್ರೆ ಯಾರು ಊಟಕ್ಕೆ ಪರದಾಡ್ತಿರ್ತಾರೆ ನೋಡಿ, ಅವ್ರು ನಿಜವಾಗ್ಲೂ ಕಣ್ಮುಂದೆ ಬರ್ತಾರೆ ನನಗೆ. ನಾನು ಸುಮಾರು ಸಲ ಹೇಳ್ತೀನಿ, ನಾವು ಪ್ರತಿ ತಿಂಗಳು ನಾವು RVR ಕಡೆಯಿಂದ ಯಾವ್ದಾರ ಒಂದು ಆಶ್ರಮಕ್ಕೆ ಪೂರ್ತಿ ಅಂದರೆ ಫ್ರೀ ಊಟ ನಮ್ಮ ಕಡೆಯಿಂದ ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಮಿಕ್ಕಿರೋ ಊಟ ಅಲ್ಲ, ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಅಂತಾನೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊಂಡು ಮಾಡ್ಬಿಟ್ಟು ಕೊಡ್ತೀವಿ. ಪ್ರತಿ ತಿಂಗಳು ಒಂದು ದಿವಸ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಒಂದು ಊಟ ಮಿಕ್ಕದು ಅಂತ, ಎಷ್ಟೋ ಮಕ್ಕಳಿಗೆ ಅದು ಒಂದು ಡ್ರೀಮ್ ಆಗಿರುತ್ತೆ, ಒಂದು ಒಳ್ಳೆ ಫಂಕ್ಷನ್ ಊಟ ಅವ್ರು ನೋಡೇ ಇರಲ್ಲ. ಅದನ್ನು ನಾವು ಯಾವಾಗಲೂ ಅಷ್ಟೇ ಎಲೆಯಲ್ಲಿ ಯಾವಾಗಲೂ ಮಿಕ್ಕಿರೋ ಊಟ ನೋಡೋದು ನಂಗೆ ಅದೊಂದೇ ನೆನಪಾಗಲ್ಲ, ನಿಜ ಇನ್ನೇನು ನೆನಪಾಗಲ್ಲ ಸೀರಿಯಸ್ಲಿ. ಜೊತೆಗೆ ನೋಡಿ, ಪ್ರಾರಂಭದಲ್ಲೇ ಹೇಳಿದೆ, ಜಗನ್ನಾಥನ ದೇವಸ್ಥಾನದಲ್ಲಿ ಎಷ್ಟು ಆರ್ಗನೈಸ್ಡ್ ಆಗಿದೆ. ಜನರೇಷನ್ಸ್ ತಲೆಮಾರುಗಳಿಂದ ಇದು ನಡ್ಕೊಂಬಂದಿದೆ. ಒಂದು 500 ಜನ ಅಡುಗೆ ಮಾಡೋರು, ಅವ್ರಿಗೆ 300 ಜನ ಅಸಿಸ್ಟ್ ಮಾಡೋದಕ್ಕೆ, ಆ ಪ್ರಸಾದ ಸವಿಯೋದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ, ಅಲ್ಲಿ ಊಟಕ್ಕೆ ಯಾವತ್ತೂ ಕೊರತೆ ಆಗೇ ಇಲ್ಲ. ಸೊ ಆಬ್ವಿಯಸ್ಲಿ ಅದಕ್ಕೊಂದಷ್ಟು ರೂಲ್ಸ್ ಅಂತ ಇಟ್ಕೊಂಡಿರ್ತಾರೆ ಅವರು ಅಲ್ವಾ. ಆ ರೂಲ್ಸ್ ಪ್ರಕಾರ ಅಂದರೆ ಸ್ನಾನ ಮಾಡಿನೇ ಒಂದು ಮಡಿಯಿಂದ ಶುಚಿಯಿಂದ ಅಡುಗೆ ಮಾಡೋದಿರಬಹುದು, ಪ್ರೇಯರ್ನ ನಂತರ ಅಂದರೆ ದೇವರಿಗೆ ಅರ್ಪಿಸಿ ಮೊದಲು ಆ ನಂತರ ಭಕ್ತಾದಿಗಳಿಗೆ ಕೊಡೋದಿರಬಹುದು. ಈ ಥರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಕೊಂಡಾಗ ಒಂದು ಎಥಿಕಲಿ ಏನೋ ಮಾಡ್ತಿದ್ದೀವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಈ ರೀತಿ RVR ಅಲ್ಲಿ ಸೆಟ್ ರೂಲ್ಸ್ ಆಸ್ ಸಚ್ ಏನಾದರೂ ಇದೆಯಾ? ಸೆಟ್ ರೂಲ್ಸ್ ಅಂತ ಹೇಳಿದ್ರೆ ಮೇಡಮ್, ಪ್ರತಿ ದಿವಸ ಹೈಜಿನಿಕ್ಕು ಕ್ಲೀನ್ಲಿನೆಸ್ಗೆ ನಾವು ಹೆಚ್ಚು ಮಹತ್ವ ಕೊಡ್ತೀವಿ. ಅದು ಬೇಸಿಕ್ಕು. ನಾವು ಮಡಿ ಅಂತ ಏನು ಕರಿತೀವಿ ನಮ್ಮ ಭಾಷೆಯಲ್ಲಿ, ಅದನ್ನು ಇಲ್ಲಿ ಹೈಜಿನಿಕ್ ಅಂತ ಇಂಗ್ಲೀಷಲ್ಲಿ ಕರಿಬೋದು. ಉಗುರು ಕಟ್ಟರ್ ಮಾಡಿ ನಾವು ಸೆಲ್ಫ್ ಹೈಜಿನಿಕ್ ಆಗಿರಬೇಕು, ಗ್ರೂಮಿಂಗ್ ಆಗಿರಬೇಕು, ಕೂದಲುಗಳು ಹಂಗಂಗೆ ಇದು ಮಾಡಿರಬಾರ್ದು. ಆ ಥರ ಟ್ರೆಡಿಷನಲ್ ವೇಲು ಇದೆ ಮೇಡಮ್. ನಾವು ಬರೀ ಇವಾಗ FSI ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಲ್ಲ, ದೇವಸ್ಥಾನದಲ್ಲಿ ಅಡುಗೆ ಮಾಡಬೇಕಾದ್ರೂ ಹೈಜಿನಿಕ್ ಸ್ಟ್ಯಾಂಡರ್ಡ್ಸ್ ಇದೆ. ಅಲ್ಲೂ ಅಷ್ಟೇ ಕೂದಲು ಬಿಟ್ಕೋಬಾರ್ದು, ಶಿಕೆ ಇಟ್ಕೋಬೇಕು. ಅಂದರೆ ಹೇರ್ ಕಟ್ ಮಾಡಿದ್ಮೇಲೂ ಸ್ನಾನ 2 ಸಲ ಸ್ನಾನ ಮಾಡಬೇಕು, ಮತ್ತು ಬೆಳಗ್ಗೆ ಸಂಜೆ 2 ಹೊತ್ತು ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಪ್ರಸಾದಗಳು ಮಾಡಬೇಕು. ಇದೇ ಥರ ಪ್ರೊಸೀಜರು ಸ್ಟ್ಯಾಂಡರ್ಡ್ಸ್ನ ನಮ್ಮ RVRಲ್ಲಿ ಇಟ್ಕೊಂಡಿದ್ದೀವಿ. ನಾನೇನು ಹೇಳ್ತೀನಿ, ಯಾವಾಗಲೂ ಅಷ್ಟೇ ನಮ್ಮ ಚೆಫ್ಗಳು ಅವಾಗಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು. ನಮ್ಮ ಜಗ್ಗಣ್ಣ ಅಂತ ಊರು ಹೇಳ್ಕೊಟ್ಟಿದ್ದಾರೆ. ಅವರು ದೇವಸ್ಥಾನದಲ್ಲಿ ಹೇಗೆ ಶುರು ಮಾಡ್ತಾರೋ ಇವತ್ತು ಅದೇನೆ ಅವರ ಶಿಷ್ಯಕೋಟಿನೇ ಇವಾಗ ಸುಮಾರು ಜನ ನಮ್ಮಲ್ಲಿ ಹೆಡ್ಕುಗಳಾಗಿರೋದು. ಆದ್ದರಿಂದ ಸೇಮ್ ಫಾಲೋ ಆಗ್ತಿದೆ. ಈಗ ದೇವಸ್ಥಾನಕ್ಕೆ ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೀವಿ, ಈಗ ನಾವು ಎಷ್ಟರ ಮಟ್ಟಿಗೆ ಮನಃಶುದ್ಧಿಯಾಗಿರಬೇಕು, ದೇಹ ಶುದ್ಧಿಯಾಗಿರಬೇಕು, ಮತ್ತು ಮಾಡುವಾಗ ಅಲ್ಲಿ ಎಷ್ಟು ಶುದ್ಧತೆಯನ್ನು ಕಾಪಾಡಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಈಗ ದೇವಸ್ಥಾನದಲ್ಲಿ ಏನೇನು ಮಾಡ್ತೀವಿ ಅದನ್ನೆಲ್ಲ RVRಲ್ಲಿ ಮಾಡಬೇಕು ಅಂತ. ಸೊ ನೈಸ್. ಆ್ಯಂಡ್ ಆಲ್ಸೋ ನಳ ಮಹಾರಾಜ ಮನಸ್ಸಿಗೆ ಬರ್ತಾರೆ ಅಡುಗೆ ಅಂತಿದ್ದ ಹಾಗೆ, ಭೀಮ ಮನಸ್ಸಿಗೆ ಬರ್ತಾನೆ ಅಡುಗೆ ಅಂತಿದ್ದ ಹಾಗೆ. ಆದರೂ ನೋಡಿ, ಇವತ್ತಿನ ದಿನ ನಮ್ಮ ಇಂಡಿಯಾದಲ್ಲೇ ತೊಗೊಳ್ಳೋಣ, ಬೇರೆ ಕಡೆ ಬಿಟ್ಬಿಡೋಣ, ಇಂಡಿಯಾದಲ್ಲೇ ತೊಗೊಳ್ಳೋಣ. ಅಡುಗೆ ಮಾಡೋರು ಅಂದರೆ ಅಡುಗೆ ಭಟ್ರು ಅಂತ ಬಂದಾಗ ನಾವು ಮೇಲ್ ಶೆಫ್ಸ್ನ ಅಕ್ಸೆಪ್ಟೆನ್ಸ್ ಇದೆ ನಮಗೆ. ಅಡುಗೆ ಭಟ್ರು ಅಂತ ಬಂದರೆ ಅದು ಮೇಲ್ ಅಂತ ನಮಗೆ ಗೊತ್ತು. ಸಾಮಾನ್ಯ ಹೆಣ್ಮಕ್ಳನ್ನ ಅಲ್ಲಿ ನೋಡಲ್ಲ ನಾವು. ಆದರೆ ಮನೆ ಮಟ್ಟಕ್ಕೆ ಅಂತ ಬಂದಾಗ ಹೆಣ್ಮಕ್ಳೇ ಮೋಸ್ಟ್ ಆಫ್ ದ ಮನೆಗಳಲ್ಲಿ ಅಡುಗೆ ಮಾಡೋದು. ಇದೊಂದು ಸೋಷಿಯಲ್ ಟ್ಯಾಬು ಥರನೂನಾ ಅಂತ. ಯಾಕಂದರೆ ಗಂಡಸರು ಮಾಡ್ತಿದ್ದಾರೆ ಅಂದರೆ ಅಲ್ಲೆಲ್ಲೋ ಅವರು ಸಂಕೋಚ ಪಟ್ಕೊಳ್ಳೋ ರೀತಿಯಲ್ಲಿ ಮಾತುಗಳು ಬಂದ್ಬಿಡುತ್ತೆ. ಹೆಣ್ಮಕ್ಳು ಹೊರಗೆ ಕೆಲಸ ಮಾಡಿದ್ರು ಅಡುಗೆ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿ ತಪ್ಪಿದ್ದಲ್ವೇ ಅಲ್ಲ. ಮನೆಯಲ್ಲಿ ಗಂಡ ಅಡುಗೆ ಮಾಡಿದ್ರೆ ತಪ್ಪು ಅನ್ನೋ ಥರದಲ್ಲಿ ನೋಡ್ತಾರೆ, ರೈಟ್? ಇದೇನಿದು, ಗಂಡ ಕೆಲ್ಸಕ್ಕೆ ಹೋಗ್ತಿಲ್ವಾ, ಅಡುಗೆ ಮಾಡ್ತಿದ್ದಾನೆ, ಅಥವಾ ಹೆಂಡತಿ ಮಾಡ್ಬೇಕಲ್ಲ, ಇವಳು ಯಾಕೆ ಮಾಡ್ತಿದ್ದಾಳೆ, ಯಾರನ್ನೇ ಕೇಳಿ ಅಮ್ಮ ಇದನ್ನು ಕುಕ್ ಮಾಡಿದ್ರು ಅಂತಾರೆ, ಅಪ್ಪ ಮಾಡಿದ್ರು ಅಂತ ಹೇಳೋದು ತುಂಬ ರೇರ್ ಅಲ್ವಾ? ಇದನ್ನ ಪ್ರೊಫೆಷನ್ ಆಗಿ ತಗೊಳ್ಳೋದು ಇಸ್ ಓಕೆ, ಬಟ್ ಸ್ಟಿಲ್ ಪ್ರೊಫೆಷನ್ ಆಗಿ ತಗೊಂಡಾಗ್ಲೂ ನಿಮ್ಮ ತಂದೆ ಈ ಪ್ರೊಫೆಷನ್ನ ಆಯ್ಕೆ ಮಾಡಿಕೊಂಡ್ರು, ನೀವು ಇದನ್ನು ಆಯ್ಕೆ ಮಾಡ್ಕೊಂಡ್ರಿ. ಯಾವತ್ತಾದರೂ ಯಾರಾದರೂ ನಿಮಗೆ ಬೇಜಾರಾಗೋ ರೀತಿಯಲ್ಲಿ ವರ್ತಿಸಿದಾರಾ ನಿಮ್ಮ ಹತ್ರ? ಏನಾಗುತ್ತೆ ಅಂತ ಹೇಳಿ ಮೇಡಮ್, ನನ್ನ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆನ ಅಡುಗೆ ಮಾಡೋವಾಗ ಅಥವಾ ಇನ್ನೊಂದು ಮಾಡೋವಾಗ ನಾನು ನೋಡ್ಕೊಂಡು ಬರ್ತಾ ಇದ್ನಲ್ಲ, ಯಾವಾಗಲೂ ಅನ್ಸೋದು ಇವ್ರು ಮಾಡೋ ಕೆಲಸಕ್ಕೆ ಇವ್ರು ಕಷ್ಟಪಡೋದಕ್ಕೆ ರೆಕಗ್ನೇಷನ್ ಸರಿಯಾಗಿ ಸಿಗ್ತಾ ಇಲ್ವಲ್ಲ. ಪೂರ್ತಿ ಇಡೀ ಈವೆಂಟ್ ತುಂಬ ಕಷ್ಟಪಟ್ಟು ಇಲ್ಲ ಚೆನ್ನಾಗಾಗಬೇಕು, ಅವ್ರ ಮರ್ಯಾದೆನ ಉಳಿಸ್ಬೇಕು ಅಂಥೇಳಿ ಸುಮಾರಷ್ಟು ಕಷ್ಟಪಡ್ತಾರೆ, ಓಡಾಡ್ತಾರೆ, ಅದು ಇದು ಏನೋ ಮಾಡ್ತಾರೆ. ಲಾಸ್ಟಿಗೆ ಅವ್ರು ಕಷ್ಟಪಡೋಷ್ಟು ರೆಕಗ್ನೇಷನ್ ಸಿಗ್ತಾ ಇಲ್ವಲ್ಲ ಅಂತ ಯಾವಾಗಲೂ ನನಗೆ ಅನ್ಸೋದು ಆನೆಸ್ಟ್ಲಿ.
ಈಗ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಈಚೆಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಿದೆ ಅಡುಗೆಯವರು ಅಂತ ಹೇಳಿದ್ರೆ ಒಂದು ಒಳ್ಳೆ ಇದು ಬರ್ತಿದೆ. ಇನ್ನು ಎಸ್ಪೆಷಲಿ ಕೋವಿಡಿಂದ ಈಚೆಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಿದೆ. ಬಿಕಾಸ್ ಎಲ್ಲ ಸುಮಾರಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಪ್ರೊಫೆಷನಲ್ ಇದ್ದವರು ಹೋಟೆಲ್ಸ್ ಮಾಡಕ್ಕೆ ಬರ್ತಿದ್ದಾರೆ, ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳ ಕಡೆ ಬರ್ತಾ ಇದೆ, ಅಂದರೆ ಫುಡ್ ಇಂಡಸ್ಟ್ರಿ ಕಡೆ ಬರ್ತಾ ಇದ್ದಾರೆ. ಸೊ ದೇ ಆರ್ ನೋಯಿಂಗ್ ಇದರಲ್ಲಿ ಏನು ಕಷ್ಟಗಳಿದೆ, ಇದರಲ್ಲಿ ತುಂಬ ಎಷ್ಟು ಕಷ್ಟ ಇದೆ ಇದನ್ನ ಮಾಡೋಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಿದೆ. ಸೊ ಇವಾಗ ಸ್ವಲ್ಪ ರೆಸ್ಪೆಕ್ಟು ಮತ್ತು ಇದಕ್ಕೆ ಒಂದು ಸ್ಪೆಷಲ್ ಒಂದು ಇದು ಕೊಡ್ತಿದ್ದಾರೆ ಈಗ ಮಹತ್ವ. ಹೌದು, ಯಾಕಂದ್ರೆ ಒಂದು ಕಾಲದಲ್ಲಿ ಡಾಕ್ಟ್ರು, ಇಂಜಿನಿಯರು, ಆಮೇಲೆ IT ಪ್ರೊಫೆಷನಲ್ಸು, ಬರೀ ಇದು 3 ವೃತ್ತಿ ಅನ್ನೋ ಆಗೋಗಿತ್ತು. ಇವತ್ತಿನ ದಿನ ಐ ಥಿಂಕ್ ಸುಮಾರಷ್ಟು ಪ್ರೊಫೆಷನ್ಸ್ಗೆ ಅದಕ್ಕೆ ಸಿಗಬೇಕಾಗಿರೋ ಮನ್ನಣೆ ಡೆಫಿನೆಟ್ಲಿ ಸಿಗ್ತಾ ಇದೆ. ಆ್ಯಂಡ್ ಫಾರ್ ಆಲ್ ದೋಸ್ ಹಸ್ಬೆಂಡ್ಸ್ ಹೂ ಕುಕ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಲ್ವಾ? ಕೆಲವೊಬ್ಬರು ಹೇಳೋದು ನಾನು ಕೇಳಿದ್ದೀನಿ, ನಮ್ಮಪ್ಪ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಅಡುಗೆಗಳು ಮಾಡ್ತಾರೆ ಮೇಡಮ್, ಮನೆಗಳಲ್ಲೇ ಮಾಡ್ತಾರೆ. ಇತ್ತೀಚೆಗೆ ನಾ ಹೇಳಿದ್ನಲ್ಲ, ಕೋವಿಡಿಂದ ಈಚೆಗೆ ಸುಮಾರು ಜನ ಗಂಡು ಮಕ್ಕಳು ಮನೇಲಿ ನಾಚಿಕೆ ಬಿಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಚೆನ್ನಾಗೂ ಆಗ್ತಿದೆ, ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಮನೇಲೂ. ಆ್ಯಂಡ್ ಅದನ್ನು ಚಿಕ್ಕ ವಯಸ್ಸಿಂದ ತಂದೆ ತಾಯಂದ್ರು ಕಲಿಸ್ಬೇಕು ಅಲ್ವಾ? ಇವಾಗ ಹುಡುಗಿ ಥರ ಅಳ್ಬೇಡ ಅಂತ ಹೇಳೋದು, ದಟ್ ಮೀನ್ಸ್ ದಟ್ ಹುಡುಗಿ ಹತ್ರ ಓಕೆ ಅಂತ ಅಲ್ವಾ? ನಾ ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ, ಹುಡುಗ ತಿನ್ಬಿಟ್ಟು ತಟ್ಟೆ ಇಟ್ಕೊಂಡು ಕೂತಿರ್ತಾನೆ, ಅವ್ರ ಅಕ್ಕನೋ ತಂಗಿನೋ ಬಂದು ತಟ್ಟೆ ಎತ್ಕೊಂಡು ಹೋಗ್ಬೇಕು, ಅಪ್ಪ ಅಮ್ಮನೇ ಅದನ್ನ ಇನ್ಸಿಸ್ಟ್ ಮಾಡ್ತಾರೆ. ಸೊ ಈ ಥರದ್ದನ್ನ ನಾವು ಬದಲಾಯಿಸ್ಕೊಂಡು ಕೆಲವೊಂದು ಹೌದು ಮೇಡಮ್, ಹೌದು. ನಮ್ಮ ಕಡೆ ಬೆಕ್ಕಟ್ಟೋ ಕತೆ ಅಂತ ಹೇಳ್ತಾರೆ. ಈ ತಿಥಿ ಮಾಡಿದ್ರೆ ಈ ತಾತ ತಿಥಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅದನ್ನ ಬಂದು ಬೆಕ್ ತಿನ್ನತ್ತೆ ಅಂತ ಹೇಳಿ ಬೆಕ್ಕಟ್ತಾ ಇದ್ರು ಹಿತ್ತಲಲ್ಲಿ. ಬಂದು ತಿನ್ಬಿಡೋದು ಸುಮ್ ಬಾಯಕತ್ತೆ, ಆಮೇಲೆ ಎಲ್ಲ ಪೂಜೆಗೆ ಇಡಬೇಕು ಅಂತ ಹೇಳಿ. ಮಗ ಬೆಕ್ಕನ್ನು ಹುಡ್ಕೊಂಬಂದು ಕಟ್ಟಿದಂಗೆ ಆಯ್ತು. ಈ ನಮ್ಮ ತಂದೆ ಕಟ್ತಿದ್ರು, ನನಗೂ ಗೊತ್ತಿಲ್ಲ ಏನಕ್ಕೆ, ಆದರೆ ನಾನು ಕಟ್ಬಿಟ್ಟು ಆಮೇಲೆ ಬಡ್ಸೋಣ, ಇದನ್ನ ಪೂಜೆಗೆ ಇಡೋಣ ಅಂತ. ಮೊಮ್ಮಗ ಈಗ ಏನು ಮಾಡ್ತಾನೆ ಗೊತ್ತಿಲ್ಲ. ಆ ಥರ ಸುಮ್ಮನೆ ಏನು ಅದರಲ್ಲಿ ಪೂರ್ತಿ ಐಡಿಯಾಲಜಿ ಅದರಲ್ಲಿ ಏನು ಹಿನ್ನೆಲೆ ಏನಿರಲ್ಲ, ಅದಕ್ಕೆ ಅರ್ಥನೂ ಇರಲ್ಲ, ಸುಮ್ಮನೆ ಫಾಲೋ ಮಾಡ್ತಾ ಇರೋದು. ಅದನ್ನು ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಈಗಿನ ಜನ್ರೇಷನ್ ನಾವು ಹೇಗಿದ್ದೀವಿ, ಎಲ್ಲರ ಜೊತೆ ಸಮನಾಗಿ ನಿಂತ್ಕೊಂಡು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಹೌದು, ಅಲ್ಲ ಎಲ್ಲದನ್ನು ಎಲ್ಲರೂ ಕಲಿಬೇಕು, ಎಲ್ಲನೂ ಕಲಿಬೇಕು, ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲರೂ ಕಲಿಬೇಕು. ಎಕ್ಸಾಕ್ಟ್ಲಿ ಅಲ್ವಾ? ಇವಾಗ ಎಲ್ಲೋ ಒಂದ್ ಕಡೆ ಅವ್ರೊಬ್ಬರೇ ಓದೋ ಪರಿಸ್ಥಿತಿ ಬಂತು, ಅಥವಾ ಅಬ್ರಾಡ್ ಇದ್ರು, ಕೆಲ್ಸಕ್ಕೆಲ್ಲೋ ಹೊರಗೆ ಹೋದ್ರು, ಆ ರೆಡಿ ಟು ಈಟ್ ಫುಡ್ಸ್ ಅಥವಾ ಹೊರಗಿನ ಫುಡ್ಸ್ ತಂದು ತಿನ್ನೋ ಬದಲು ಒಂದ್ ಚೂರು ಪಾರಾದ್ರೂ ಅಡುಗೆ ಕಲ್ತಿದ್ರೆ ಅವರೇ ಮಾಡ್ಕೊಂಡು ಹೆಲ್ದಿ ಫುಡ್ ತಿನ್ನೋದಕ್ಕಾದ್ರೂ ಹೆಲ್ಪ್ ಆಗತ್ತಿದ್ರು ಅಲ್ವಾ? ಸೊ ವಿನಯ್ ಅವರೇ ನೋಡಿ, ಬೇಕರಿಯಿಂದ ಪ್ರಾರಂಭವಾಗಿ ಕೇಟ್ರಿಂಗ್, ಅಂದರೆ ಬೇಕರಿಯಿಂದ ಪ್ರಾರಂಭವಾಗಿ ಮೆಸ್ನ ನಂತರ ಕೇಟ್ರಿಂಗ್ ಬೆಂಗಳೂರಲ್ಲಿ ಕೂಡ ತುಂಬ ಸೂಪರ್ ಸಕ್ಸಸ್ಫುಲ್ ಆಗಿ ನಿಮ್ಮ ತಂದೆಯವರಿಂದ ನೀವು ಅದನ್ನು 2013 ಹಸ್ತಾಂತರ ಮಾಡ್ಕೊಂಡು ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಾ. ಇಂಡಸ್ಟ್ರಿಯಲ್ ಕೇಟ್ರಿಂಗ್ಗೆ ಎಂಟರ್ ಆದ್ರಿ, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಜೊತೆ ಅಸೋಸಿಯೇಟ್ ಆದ್ರಿ, ಯೂಟ್ಯೂಬ್ ಚಾನಲ್ಸಲ್ಲಿ ನಿಮ್ಮದು ಸಿಕ್ಕಾಪಟ್ಟೆ ವೈರಲ್ ಆಗಿ ಓಡ್ತಾ ಇರುತ್ತೆ ವಿಡಿಯೋಸ್ ಎಲ್ಲ, ಕುಕಿಂಗ್ ವಿಡಿಯೋಸು, ಟೆಲಿವಿಷನ್ ಚಾನಲ್ಸ್ಗಳಲ್ಲಿ ಕಾಣಿಸ್ಕೊಂಡ್ರಿ, ರೈಟ್? ವಾಟ್ ನೆಕ್ಸ್ಟ್? ಯಾಕಂದರೆ ಐ ಥಿಂಕ್ ಈ ಫೀಲ್ಡಲ್ಲಂತೂ ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೀರಾ. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಮಾಡಿದ್ರು ಅದರಲ್ಲಿ ಉತ್ತುಂಗಕ್ಕೆ ಏರಬೇಕು ಅನ್ನೋದು ಎಲ್ಲರ ಉದ್ದೇಶ ಇದೆ. ಕರೆಕ್ಟ್. ವಿ ಡ್ರೆಮ್ಡ್ ಫಾರ್ ಇಟ್. ನಾವು ಅದನ್ನು ತುಂಬ ಕನಸ್ಕೊಂಡಿದ್ದೀವಿ, ಈ ಮಟ್ಟಕ್ಕೆ ಹೋಗಬೇಕು. ಯಾಕಂದ್ರೆ ನಮ್ಮ ತಂದೆನೆಲ್ಲ ನೋಡ್ತಿದ್ನಲ್ಲ, ಅವ್ರು ಕಷ್ಟಪಟ್ಟಿತ್ತು, ಮತ್ತು ಅವ್ರನ್ನ ಒಂಥರ ಅಡುಗೆ ಅಂತ ನೀವು ಹೇಳ್ದಂಗೆ ಮಟ್ಟದಕ್ಕೂ ನೋಡಿರೋದನ್ನು ನಾನು ನೋಡಿದ್ದೀನಿ ನನ್ನ ಬುದ್ಧಿ ಬಂದಾಗ. ಸೊ ಅವಾಗೆಲ್ಲ ನನಗೆ ಮನಸ್ಸಿಗೆ ಬರ್ತಿದ್ದಿದೆ, ಈ ಫೀಲ್ಡಲ್ಲಿ ನಾನು ಆಯ್ಕೆ ಮಾಡ್ಕೊಂಡ್ರೂ ಈ ಫೀಲ್ಡಲ್ಲಿ ಮಾಡ್ತಿದ್ದಾನಲ್ಲ ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳಬೇಕು ನನಗೆ. ಆ ಥರ ಒಂದು ಒಳ್ಳೆಯ ಉದ್ದೇಶದಲ್ಲಿ ಒಳ್ಳೆತನದಲ್ಲಿ ಹೆಸರು ಮಾಡಬೇಕು ಅನ್ನೋದೊಂದು ಇತ್ತು ಮನಸ್ಸಲ್ಲಿ. ಎಲ್ಲ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಆ ದಾರಿಯಲ್ಲಿ ನಡೀತಿದ್ದೀನಿ ಅಷ್ಟೇ. ಸೊ ಅಂದರೆ ಇನ್ನೇನು ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿದೆ? ಒಂದು ಕನಸು ಅಂತ ಹೇಳಿದ್ರೆ ಮೇಡಮ್, ನಾನು ಮನೆ ಊಟ, ನೀವು ಹೇಳ್ದಂಗೆ ಜನರಲಿ ಏನಾಗುತ್ತೆ, ಬೆಂಗಳೂರಲ್ಲಿ ಸುಮಾರು ಜನ ಮನೆ ಊಟ ಮಿಸ್ ಮಾಡ್ಕೊಳ್ತಿದ್ದಾರೆ. ಈವನ್ ನಿಮ್ಮ ಮನೇಲಿ ನೀವು ಅಡುಗೆ ಮಾಡಿದ್ರು ನೀವು ಮನೆ ಊಟ ಮಿಕ್ಸ್ ಮಾಡಿ, ಅಂದರೆ ಈಗೆಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರ, ನೀವು ಮನೆ ಊಟ ಮಿಸ್ ಮಾಡ್ಕೊಳ್ತೀರಿ. ಆ ಮನೆ ಊಟ ಯಾರ್ಯಾರಿಗೆ ಮಿಸ್ ಆಗ್ತಿದೆ, ಮತ್ತು ಬರೀ ಮಿಸ್ ಆಗ್ತಿರೋದಲ್ಲ, ಸುಮಾರು ಜನದ ಮನೇಲಿ ಒಳ್ಳೆ ಅಡುಗೆ ಆಗ್ತಿದೆ. ಈಗ ಎಲ್ಲೋ ಒಂದು ಕಡೆ ಇಲ್ಲೇ ಹತ್ತಿರದಲ್ಲಿ ಯಾರೋ ಉತ್ತರ ಕರ್ನಾಟಕದ ಒಂದು ಲೇಡಿ ತುಂಬ ಚೆನ್ನಾಗಿ ಜೋಳದ ರೊಟ್ಟಿ, ಒಂದು ಒಳ್ಳೆ ಸೊಪ್ಪಿನ ಪಲ್ಯ ಮಾಡ್ಬೋದು. ಇನ್ನೆಲ್ಲೋ ಪಕ್ಕದಲ್ಲಿ ಒಂದು ಮಂಡ್ಯ ಕಡೆ ಒಂದು ಹೆಂಗಸು ಒಂದೊಳ್ಳೆ ಮುದ್ದೆ ಸೊಪ್ಪಿನ ಸಾರೆಲ್ಲ ಮಾಡ್ಬೋದು. ಆ ಥರ ಹೆಣ್ಣು ಮಕ್ಕಳಿಗೆ ಯಾರು ಓದಿರಲ್ಲ, ಯಾರು ಆಚೆ ಬಂದು ಕೆಲಸ ಮಾಡೋಕ್ಕಾಗಲ್ಲ, ಬರೀ ಮಕ್ಕಳನ್ನ ನೋಡ್ಕೊಳ್ಳೋದೇ ಅವ್ರ ಲೈಫ್ ಆಗಿರುತ್ತೆ, ಗಂಡನ್ನ ಮಕ್ಕಳನ್ನ. ನೀವು ಹೇಳ್ದಂಗೆ ಅವರ ಕಿಚನಿಂದ ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು ಅನ್ನೋದು ಒಂದು ಸಣ್ಣದೊಂದು ತಲೆಯಲ್ಲಿ ಬಂದಿದೆ ಐಡಿಯಾ. ಆ ಮನೆ ಊಟ ಯಾರ್ಯಾರು ಮಿಸ್ ಮಾಡ್ಕೊಳ್ತಿದ್ದಾರೆ, ಆ ಮಿಸ್ ಮಾಡ್ಕೊಳ್ತಿರೋರಿಗೆ ಮನೆ ಊಟ ಯಾರ್ಯಾರು ಒಳ್ಳೆ ಅಡುಗೆ ಮಾಡ್ತಿದ್ದಾರೆ ಅವರಿಂದ ಸಪ್ಲೈ ಕೊಡಿಸೋವಂಥ ಒಂದು ಯೋಚನೆ ಬಂದಿದೆ. ಅದ್ರ ಮುಖಾಂತರ ಕೆಲಸ ಮಾಡ್ತಿದ್ದೀವಿ. ದೇವರ ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಾಗಬೇಕಷ್ಟೇ. ಅದು ತುಂಬ ಚೆನ್ನಾಗಿದೆ ಉದ್ದೇಶ. ನೀವು ಹೇಳಿದಾಗೆ
ಮನೆ ಅಡುಗೆ ಮಿಸ್ ಮಾಡ್ಕೊಳ್ತಿರೋರಿಗೆ ಅದು ಸಿಗೋ ಒಂದು ಅವಕಾಶ ಈ ಮೂಲಕ. ಒಳ್ಳೆ ಮನೆ ಅಡುಗೆ ಮಾಡ್ತಿರೋರಿಗೆ ಬಿಸ್ನೆಸ್ ಆಪರ್ಚುನಿಟಿ ಅಲ್ವಾ. ಅಂಡ್ ನೀವು ಆಲ್ಸೋ ಹೇಳ್ತಾ ಇದ್ರಿ ಒಂದು ಪಾಯಿಂಟ್, ಈ ಬಿಫೋರ್ ದ ಶೂಟ್ ನಾವು ಡಿಸ್ಕಸ್ ಮಾಡುವಾಗ, ಒಬ್ಬರಿಗೆ 10 ಜನ ಮಾತ್ರ ಅಂತ ಕೊಡಬೇಕು ಅಂತ, ವಿಚ್ ಇಸ್ ವೆರಿ ಗುಡ್. ಅಂದ್ರೆ ಇನ್ನೂ ಹೆಚ್ಚಿಗೆ ಕೊಟ್ಟಾಗ ಅವ್ರಿಗೂ ಅದಷ್ಟು ಪ್ರಿಪ್ರೇಷನ್ ಕಷ್ಟ ಆಗುತ್ತೆ, ಮನೆ ಮಟ್ಟಕ್ಕೆ ಮಾಡ್ತಿರೋರಿಗೆ ಅಲ್ವಾ. ಅಂಡ್ ನೀವು ಆ ಕ್ವಾಲಿಟಿ ಮೇಲೆ ಒಂದು ಕಂಟ್ರೋಲ್ ಇರುತ್ತೆ, ಕಂಟ್ರೋಲ್ ಸಿಗುತ್ತೆ. 10 ಜನ ಅಂತಿದ್ದಾಗ ಮಾನಿಟರ್ ಮಾಡಬಹುದು. ಸೊ ವಿನಯ್ ಅವರೇ, ನಿಮ್ಮ ತಂದೆಯವರ ಹೊಳೆ ನರಸೀಪುರದ ಎಕ್ಸ್ಪೀರಿಯನ್ಸ್, 4.5 ಲಕ್ಷ ಜನರಿಗೆ ಅಡುಗೆ ತಯಾರು ಮಾಡಿದ್ದು ತುಂಬ ತುಂಬ ಅದೊಂಥರ ನಮಗೆ ಕೇಳೋಕ್ಕೆ ವಾವ್, 4.5 ಲಕ್ಷ ಜನ ಅಂತ. ಸೊ ನಿಮಗೆ ನಿಮ್ಮ ಟೇಕ್ ಓವರ್ನ ನಂತರ ಮೋಸ್ಟ್ ಮೆಮೊರಬಲ್ ಕೇಟ್ರಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವುದು? ಮೋಸ್ಟ್ ಮೆಮೊರೇಬಲ್ ಕೇಟ್ರಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಮೇಡಮ್, ಒಂದು ಗೃಹ ಪ್ರವೇಶ ಒಪ್ಕೊಂಡಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಓಕೆ. ಸುಮಾರು ನಾನು ಇನ್ನೂ ಅಡುಗೆ ಅಷ್ಟು ಕಲ್ತಿರಲಿಲ್ಲ ಮೇಡಮ್. ನಾನು ಇನ್ನೂ ಅಡುಗೆ ಮಾಡೋದು ಹೊಸದು. ಅವಾಗ ಒಳ್ಳೆ ಹೆಡ್ಕೋಕ್ ಹೇಳಿದ್ದೆ. ಪಾಪ ಅವ್ರಿಗೆ ಏನು ಸಮಸ್ಯೆ ಆಯ್ತೇನೋ ಗೊತ್ತಿಲ್ಲ, ಬರಲಿಲ್ಲ ಅವರು. ಅಯ್ಯೋ, ಭಾಳ ಸಮಸ್ಯೆ ಆಗೋಯ್ತು. ನಾನು ಅಡುಗೆ ಫೀಲ್ಡಿಗೆ ಬಂದು ಹೊಸದು, ಅಂದರೆ ಫುಲ್ ಫ್ಲೆಡ್ಜ್ ಆಗಿ ಏನು ಮಾಡೋದು ಗೊತ್ತಿಲ್ಲ. ಅಲ್ಲೊಂದು ದೇವಸ್ಥಾನ ಇದೆ, ಲಕ್ಷ್ಮೀ ದೇವಸ್ಥಾನ. ಅಲ್ಲೊಂದು ಮುಂದೆ ಹೋಗಿ ನಿಂತ್ಕೊಂಡು, ದೇವರೇ ಇಲ್ಲ ನನಗೆ ಅಡುಗೆ ಕಲ್ತ್ಕೊಂಡು ನಾನು ಅಡುಗೆ ಕೆಲಸ ಮಾಡಬೇಕು, ಇಲ್ಲ ಈ ಕೆಲಸನೇ ಬೇಡ, ಬಿಟ್ಬಿಟ್ಟು ಎಲ್ಲರೂ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ಬೇಕು, ನೀನು ಆಶೀರ್ವಾದ ಮಾಡು ಅಂತೇಳಿ ನಮಸ್ಕಾರ ಮಾಡಿಬಿಟ್ಟು ಅವತ್ತು ನಿಜವಾಗ್ಲೂ ಲಿಟ್ರಲಿ ಕಾರಲ್ಲಿ ಕೂತ್ಕೊಂಡು ಹತ್ತಿದ್ದೀನಿ. ನಾನು ಏನು ಮಾಡೋದು, ನಾನು ಇವಾಗ ಒಪ್ಕೊಂಡ್ಬಿಟ್ಟಿದ್ದೀನಿ ಅಡುಗೆ ಮಾಡಬೇಕು ಹೋಗಿ ಅಂತ. ತಕ್ಷಣ ನಮ್ಮ ತಂದೆಗೆ ಫೋನ್ ಮಾಡಿ, ಅವರೆಲ್ಲೋ ಬೇರೆ ಕಡೆ ಇದ್ದು, ಫೋನ್ ಮಾಡಿ ಏನು ಮಾಡು, ಏನು ಪರವಾಗಿಲ್ಲ ನೀನು ಹೋಗಿ ಅಡುಗೆ ಮಾಡಿ ನಾನು ಹೇಳ್ಕೊಡ್ತೀನಿ ಅಂತೇಳಿ ಫೋನಲ್ಲಿ. ಅದಕ್ಕೂ ಮುಂಚೆ ದೇವಸ್ಥಾನಗಳಲ್ಲಿ ಸಣ್ಣ ಪುಟ್ಟ ಪ್ರಸಾದಗಳೆಲ್ಲ ಮಾಡ್ತಿದ್ದೆ, ಹಿಂಗೆ ಫೋನಲ್ಲಿ ಕೇಳಿಕೊಂಡು. ಈ ಫುಲ್ ಫ್ಲೆಡ್ಜ್ ಫಂಕ್ಷನ್ಗಳು ಅಡುಗೆ ಮಾಡಿರಲಿಲ್ಲ ಅವತ್ತು. ಹೀಗೆ ಪರಿಸ್ಥಿತಿ ಸೃಷ್ಟಿಯಾಗಿ ಅವತ್ತು ಅಡುಗೆ ಮಾಡಿ ದೇವರ ಆಶೀರ್ವಾದ ಚೆನ್ನಾಗಿತ್ತು. ಮನಸ್ಸಲ್ಲಿ ಭಾವನೆ ಚೆನ್ನಾಗಿತ್ತು, ನಾನು ಇದು ಅಡುಗೆ ಏನಾದ್ರು ಮಾಡಿ ಪ್ರಯತ್ನ ಮಾಡಿ ಗೆಲ್ಲಿಸಲೇಬೇಕು, ಚೆನ್ನಾಗಾಗಬೇಕು ಅಂದಿತ್ತು ಮನಸ್ಸಲ್ಲಿ. ಅಡುಗೆ ಮಾಡಿದ್ವಿ, ಚೆನ್ನಾಗಾಯಿತು. ಬಂದವರೆಲ್ಲ ಹೊಗಳಿದ್ರು. ಅವ್ರು ಇವತ್ತಿಗೂ ನೆನೆಸ್ಕೋತಾರೆ, ಅವ್ರು ಇವತ್ತು ನನ್ನ ಕ್ಲೈಂಟು. ಅವ್ರಿಗೆ ಗೊತ್ತಾಯ್ತು, ಆಮೇಲೆ ಗೊತ್ತಿತ್ತು, ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಮತ್ತು ನಾನು ಅವಾಗ ತುಂಬ ಏಜ್ ಆಗಿಲ್ಲ, ಅವಾಗೆಲ್ಲ 24-25 ವರ್ಷದ ಹುಡುಗ. ಇದೇನು ವಿನಯ್ ನೀನೇ ಅಡುಗೆ ಮಾಡ್ತಿದ್ಯಾ ಅಂದರು. ಹ್ಞೂ ಅಂಕಲ್, ಯಾರು ಬಂದಿಲ್ಲ, ಬರಲ್ಲ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾರೆ, ಗೊತ್ತಿಲ್ಲ. ಆಯಿತು ಮಾಡು, ಆಗುತ್ತೆ ಚೆನ್ನಾಗಿ ಅಂಥೇಳಿ ಅವರು ಉತ್ತೇಜನ ಕೊಟ್ಟರು. ಚೆನ್ನಾಗಾಯಿತು. ಇವತ್ತು ಪಾಪ ಅವ್ರು ನನ್ನ ಕ್ಲೈಂಟು. ಅದಾದಮೇಲೆ ಅವರು ಈಗ ಮಗನ ಗೃಹ ಪ್ರವೇಶ ಮಾಡಿದ್ದು, ಮಗಳು ಮದುವೆ ಮಾಡಿದ್ರು, ಅದಕ್ಕೂ ನಾವೇ ಕ್ಯಾಟ್ರಿಂಗ್ ಮಾಡಿರೋದು. ಅದಾದಮೇಲೆ ಇವಾಗ ಮೊಮ್ಮಗದು ಮೊನ್ನೆ ನಾಮಕರಣ ಮಾಡಿದ್ರು, ಅದಕ್ಕೂ ನಾವೇ ಕ್ಯಾಟ್ರಿಂಗ್. ಫ್ಯಾಮಿಲಿ ಚೆಫ್ ಥರ ಆಗ್ಬಿಟ್ಟಿದ್ದೀವಿ. ಫ್ಯಾಮಿಲಿ ಶೆಫ್, ಕರೆಕ್ಟ್. ಹ್ಯೂಜ್ ಪ್ರಿಪ್ರೇಷನ್ ನೀವು ಮಾಡಿರೋದು ಅಂದರೆ ಮೇಡಮ್, ಬೆಳಗೂರು ಅಂತ ಒಂದು ಕ್ಷೇತ್ರ ಇದೆ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟು. ಆ ಬೆಳಗೂರು ಆಂಜನೇಯ ದೇವಸ್ಥಾನ, ನಾನು ಯಾವಾಗಲೂ ಗುರುಗಳು ಅಂತ ಮೆನ್ಷನ್ ಮಾಡ್ತಿರ್ತೀನಲ್ಲ, ಅಲ್ಲಿ ಬಿಂದು ಮಾಧವ ಶರ್ಮಾ ಅಂಥೇಳಿ ಅವಧೂತರಿದ್ದರು. 2020 ಅವರು ಇದಾದರು. ಅಲ್ಲಿವರೆಗೂ ನಾನು ಸುಮಾರು ವರ್ಷ ಅಡುಗೆ ಮಾಡಿದ್ದೀನಿ ಮೇಡಮ್. ಅಲ್ಲಿ ಫಸ್ಟ್ ನಾನು ಅಡುಗೆ ಮಾಡಿದಂದರೆ, ಇದೆಲ್ಲ ಆಗಿ ಒಂದು ಫುಲ್ ಫ್ಲೆಡ್ಜ್ ದೊಡ್ಡ ಅಡುಗೆ ಮಾಡೋಕ್ಕೆ ನಮ್ಮ ತಂದೆ ನಾನು ಎಲ್ಲ ಇದ್ವಿ ಜೊತೆಗೆ. ಸುಮಾರು ಜನ ಹೆಡ್ಕುಗಳಿದ್ರು. ನಮ್ಮ ತಂದೆ ಕರೆದ್ಬಿಟ್ಟು ಬೆಳಗ್ಗೆ ಒಂದು 5:30-6 ಗಂಟೆಲೆ ಬಾ ಇಲ್ಲಿ ಅಂಥೇಳಿ. ಏನು ಪಣ ಅಂದೆ. ಇಲ್ಲ ಇವತ್ತು ನೀನು ಅಡುಗೆ ಮಾಡು, ನಾನು ತರಕಾರಿ ಹೆಚ್ಚಿಕೊಡ್ತೀನಿ ಅಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಏನೋ ಇದೆ ಇವತ್ತು ಇವ್ರು ನಾನು ಅಡುಗೆ ಮಾಡು ಅಂತ ಹೇಳ್ತಿದ್ದಾರೆ ಅಂದರೆ, ಇಲ್ಲ ನನ್ನ ಪರೀಕ್ಷೆ ಮಾಡಿ ಇವತ್ತು ಸಂಜೆವರೆಗೂ ಹೋಗಿದ್ದಾರೆ, ಚೆನ್ನಾಗಿಲ್ಲ ಇದು ಸರಿ ಮಾಡಿಲ್ಲ ಅಂಥೇಳಿ. ಇಲ್ಲ ಏನೋ ಒಂದಾಗುತ್ತೆ, ದೇವ್ರ ಆಶೀರ್ವಾದ, ನಮಸ್ಕಾರ ಮಾಡಿ ಇವತ್ತು ಶುರು ಮಾಡಿ ಅಡುಗೆ ಅಂಥೇಳಿ ಆಂಜನೇಯ ನಮಸ್ಕಾರ ಮಾಡಿ ಶುರು ಮಾಡಿದೆ. ತುಂಬ ದೊಡ್ಡ ಅಡುಗೆ, ಅಂದರೆ ನನ್ನ ಲೆಕ್ಕಕ್ಕೆ ಅವತ್ತಿನ ದಿವಸಕ್ಕೆ ದೊಡ್ಡ ಅಡುಗೆ, ಒಂದು 2-2.5 ಸಾವಿರ ಜನಕ್ಕೆ ಅಡುಗೆ ಮಾಡಿದೆ. ಗುರುಗಳು ಕರೆದು ಆಶೀರ್ವಾದ ಮಾಡಿ, ನಮ್ಮ ತಾಯಿ ಅಡುಗೆ ಮಾಡಿದ್ದು ರುಚಿ ಇತ್ತು, ನೀನು ಅಡುಗೆ ಮಾಡಿದ್ದು ಅಂತ ಹೇಳಿ ಅವತ್ತು ಆಶೀರ್ವಾದ ಮಾಡಿದ್ದು ನನಗೆ ಇವತ್ತು ಕಿವಿಲಿದೆ. ಅವ್ರ ತಾಯಿ ಅಂದರೆ ಒಬ್ಬರು ಯಾರೂ ಹಂಗೆ ಹೇಳಲ್ಲ, ನಮ್ಮ ತಾಯಿ ಅಡುಗೆ ಮಾಡಿರೋ ಥರ ಇತ್ತು ಅಂತ. ದಟ್ ಈಸ್ ಅಲ್ಟಿಮೇಟ್ ಇದು ಪ್ರೈಸಿಂಗ್. ಚೆನ್ನಾಗಿದೆ ಅನ್ಬಹುದು, ಸಖತ್ತಾಗಿದೆ ಅನ್ಬಹುದು. ನಮ್ಮ ತಾಯಿ ಅಡುಗೆ ಮಾಡಿದ ಥರ ಇತ್ತು ಅಂತಾರಲ್ಲ, ಅದು ಅಲ್ಟಿಮೇಟ್ ಪ್ರೈಸಿಂಗ್. ಅದು ನಮ್ಮ ಗುರುಗಳು ಹೇಳಿರೋದಂತೂ ಅಲ್ಲಿಂದ ಶುರು ಆಗಿದ್ದು. ಇವತ್ತವರೆಗೂ ನಾನು ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಯಾರು ಹೇಳೋ ಥರ ಆಗಿಲ್ಲ. ಮೋಸ್ಟ್ಲಿ ಅವರ ಆಶೀರ್ವಾದನೇ ಅದು, ಅವ್ರು ಹೇಳಿರೋದು ಪ್ರೈಸಿಂಗ್. ಫುಡ್ ನಾವು ಅದ್ರ ಟೇಸ್ಟ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಆದರೆ ತಾಯಿ ಕೈ ರುಚಿನ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಆ ಕಾಂಪ್ಲಿಮೆಂಟ್ ಡೆಫಿನೆಟ್ಲಿ ತುಂಬ ಒಳ್ಳೆ ಕಾಂಪ್ಲಿಮೆಂಟ್, ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಫಾರ್ ಶೋರ್. ಸೊ ಹೀಗೆ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಇವತ್ತಿನ ದಿನ ಲಾರ್ಜ್ ಸ್ಕೇಲಲ್ಲಿ ಅಡುಗೆ ಮಾಡ್ತಾ ಮನೆಗೆ ಬಂದ ಮೇಲೆ ಒಂದು 4-5 ಜನಕ್ಕೆ ಬೇಕು ಅಂದ್ರೂ ನಿಮ್ಮ ಮನೇಲಿ ಮಾಡ್ತೀರಾ ಅಡುಗೆ? ಮಾಡ್ತಿರ್ತೀವಿ. ನಾವು ಗಂಡ ಹೆಂಡ್ತಿಂಗ್ ಮಾಡ್ಕೊಡ್ತೀನಿ ಮನೇಲಿ. ನಮ್ಮ ತಂದೆ ನಮ್ಮ ತಮ್ಮನೂ ಇದ್ದಾರೆ, ಜೊತೆಗೆ ಮಾಡ್ತೀವಿ. ನಮ್ಮ ವೈಫ್ ಮನೆಗೆ ಹೋದಾಗ ಅಲ್ಲೂ ಒಂದ್ಸಲಿ ಸುಮ್ಮನೆ ಹಿಂಗೆ ನಮ್ಮ ಅತ್ತೆ ಜೊತೆ ಸೇರ್ಕೊಂಡು ಅಡುಗೆ ಮಾಡ್ತೀನಿ. ಆ ಥರ ಇದೆ ಮೇಡಮ್. ಈಗಲೂ ಅದೊಂದು ಎಂಜಾಯ್ಮೆಂಟ್ ಮೇಡಮ್. ಅಡುಗೆ ಅನ್ನೋದು ನಾವು ಖುಷಿಯಿಂದ ಮಾಡಿದಾಗ ಅದು ನಂಗೆ ಬೇಜಾರು ಅನ್ಸೋದೇ ಇಲ್ಲ.
ಎಷ್ಟು ಕಡೆ ಮಾಡಿದ್ರು ಇನ್ನೇನು, ಯಾಕಂದರೆ ಅದು ಸ್ಪೆಷಲ್. ಇವತ್ತು ಗೀ ರೈಸ್ ಕುರ್ಮಾ ಮಾಡಿರ್ತೀನಿ, ನಾಳೆ ಮಾಡಿದಾಗ ಇನ್ನೂ ಒಂದು ಏನೋ ಒಂದು ರುಚಿ ಬರುತ್ತೆ. ನಾನು ತಿಂದಾಗ ನನಗೆ ಗೊತ್ತಾಗುತ್ತೆ. ಈಗ ನಿನ್ನೆ ಮಾಡಿದಾಗ ಒಂಥರ ಇತ್ತು, ಇವತ್ತಿನ ಅಂದರೆ ರುಚಿ ಹೆಚ್ಚಿಸ್ತಾ ಹೋಗುತ್ತೆ ಮತ್ತು ವಿಶೇಷ ಆಗುತ್ತೆ. ಇದು ಹೆಂಗೆ ಕನ್ನಡದಲ್ಲಿ ವಿಶೇಷ ಅಂತಾರಲ್ಲ, ಆ ಪದಕ್ಕೆ ಅರ್ಥ ಪ್ರತಿ ಅಂದರೆ ಎವ್ರಿ ಟೈಮ್ ವಿಶೇಷವೇ, ಸೇಮ್ ಡಿಶ್ಶು ಬಟ್ ವಿಶೇಷ. ನಿಜ ನಿಜ. ಹೀಗೆ ವಿಶೇಷವಾದ ಅಕೇಶನ್ಸ್ಗೆ ಮಿನಿಮಮ್ 50 ಜನರಿಗೆ ಅಡುಗೆ ಮಾಡ್ಕೊಡ್ತೀರಾ? ಮಾಡ್ತೀವಿ. ಮಿನಿಮಮ್ 50ನಾ? ಮಾಡ್ತೀವಿ. ಮ್ಯಾಕ್ಸಿಮಮ್ ಆಫ್ ಕೋರ್ಸ್ ಅಪ್ಪರ್ ಲಿಮಿಟ್ ಇಲ್ಲ, ಯುವರ್ ಓಪನ್ ಫಾರ್ ಚಾಲೆಂಜಸ್ ಅಲ್ವಾ? ಆದರೆ ಕಾಲ್ ಮಾಡ್ತಾರೆ ನಿಮ್ಗೆ ಯಾರೋ ಒಬ್ರು, ಇಂಥದ್ದೊಂದು ಫಂಕ್ಷನ್ ಇದೆ, ಹಿಂಗೆ ಬೇಕು, ನೀವು ನಿಮ್ಮ ಕೊಟೇಶನ್ ಕೊಡ್ತೀರಾ, ತುಂಬ ನೆಗೋಷಿಯೇಟ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ, ನಿಮಗದು ವರ್ಕೌಟ್ ಆಗ್ತಿಲ್ಲ ಅಂತ ಇಟ್ಕೊಳ್ಳೋಣ. ಒಂದು ಕಡೆ ನಿಮ್ಮ ಗುರುಗಳು ಬೇರೆ ಹೇಳ್ಬಿಟ್ಟಿದ್ದಾರೆ, ಯಾವತ್ತೂ ನೋ ಅನ್ಬೇಡ, ಇಲ್ಲ ಆಗಲ್ಲ ಅಂತ ಅನ್ಬೇಡ ಅಂತ. ಸೊ ನೀವು ಯೂಶಲಿ ನೋ ಅನ್ನಲ್ಲ, 99% ನೋ ಅನ್ನಲ್ಲ ಮೇಡಮ್. ಓಕೆ, ಇಂಥ ಸಿಚುಯೇಷನ್ಸ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಹ್ಞೂ ಅಂತ ಒಪ್ಕೊಂಡ್ಬಿಡ್ತೀನಿ. ಜಾಸ್ತಿ ವಾದ ಮಾಡೋಕ್ಕಾಗಲ್ಲ ಮೇಡಮ್, ಯಾಕಂದರೆ ಅನ್ನ ವ್ಯಂಜನ ಮಾಡಬಾರ್ದು ಅಂತ ನಮ್ಮ ತಾತ ಹೇಳ್ತಿದ್ರಂತೆ ನಮ್ಮ ತಂದೆಗೆ. ಅಂದರೆ ಅನ್ನನ ಮಾರಬಾರ್ದು ಅಂತ, ಮಾರದೇ ದೊಡ್ಡ ತಪ್ಪು. ಅದಾದಮೇಲೆ ತೂಕದ ಲೆಕ್ಕ ಮಾರಬಾರ್ದು ಅಂತ ಹೇಳ್ತಿದ್ರು ಎಷ್ಟೊಂದು ಜನ. ಅದರಲ್ಲಿ ತಿರ್ಗಾ ಯಾಕೆ ನಾವು ಹೊಡೆದಾಡ್ಬೇಕು ದುಡ್ಡಿಗೋಸ್ಕರ ಅಂಥೇಳಿ ಫೈನಲ್ ಮೂಮೆಂಟಲ್ಲಿ ಹ್ಞೂ ಅಂದ್ಬಿಡ್ತೀನಿ. ಅದೇನು ದುಡ್ಡಿಗೆ ಎಷ್ಟು ಅದರ ಒಂದು ಖುಷಿ ಸಿಗುತ್ತೆ ಮೇಡಮ್. ಫೈನಲಿ ನಾವು ಅಡುಗೆ ದಿನ ಮಾಡ್ತಿದ್ರೆ ಅದ್ರಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ, ಆದ್ದರಿಂದ ಹ್ಞೂ ಅಂದ್ಬಿಡ್ತೀನಿ ಫೈನಲಿ. ಸೊ ನೈಸ್. ಇವಾಗ ದಿನ ಅಡುಗೆ ಮಾಡೋರಿಗೆ ಒಂದು 3 ಹ್ಯಾಕ್ ಹೇಳ್ಕೊಡಿ. ಅವ್ರ ಅಡುಗೆ ಮನೆಯಲ್ಲಿ ಅವರು ಬಳಸಬಹುದಾಗಿರುವಂಥ ಹ್ಯಾಕ್ ಅಂದರೆ, ಒಂದು ಅಡುಗೆ ಶೆಲ್ಫ್ ಲೈಫ್ ಜಾಸ್ತಿ ಮಾಡೋದಕ್ಕೆ ಏನು ಮಾಡಬಹುದು ಅಂತನೋ, ಅಥವಾ ಮೀಲ್ ಪ್ರೆಪ್. ಇವಾಗೆಲ್ಲ ನಾವೇನು ಅನ್ಕೋತೀವಿ ಅಂದರೆ ಬರೀ ವೆಸ್ಟರ್ನ್ ಫುಡ್ಸ್ನ ಮಾತ್ರ, ಅಂದರೆ ಒಂದು ಓಟ್ಸ್ ಇರಬಹುದು ಅಥವಾ ಒಂದು ಯಾವುದೇ ಒಂದು ಗ್ರೇವಿ, ಇದನ್ನು ಮಾತ್ರನೇ ನಾವು ಪ್ರೆಪ್ ಮಾಡಿ ಫ್ರೀಸರ್ಲಿ ಇಟ್ಕೋಬಹುದು ಅಂತ ಅನ್ಕೋತೀವಿ. ಬಟ್ ಇಲ್ಲ ಅಲ್ವಾ? ಇಲ್ಲ ಮೇಡಮ್, ಸೌತ್ ಇಂಡಿಯನಲ್ಲಿ ಸುಮಾರು ಅಡುಗೆಗಳು ಅದೇ ಥರ ಪ್ರೆಪ್ ಮಾಡಿ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಇಡ್ಲಿಗೆ, ದೋಸೆಗೆ ಎರಡಕ್ಕೂ ಒಂದೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೋದು. ಉದ್ದಿನ ಬೇಳೆ ಅಂದರೆ 1 kg ಅಕ್ಕಿಗೆ 250 ಗ್ರಾಮ್ ಉದ್ದಿನ ಬೇಳೆ, 100 ಗ್ರಾಮ್ ಅವಲಕ್ಕಿಯನ್ನು ನೀಟಾಗಿ ಪುಡಿ ಮಾಡಿಸಿ ಇಟ್ಕೊಂಡ್ಬಿಟ್ರೆ ನಾವು ಇದನ್ನು ಮಿಶ್ರಣ, ಇದು ಹಸಿಯಾಗಿ ಅಂದರೆ ಅಕ್ಕಿಯನ್ನು ತೊಳೆದು ನೆರಳಲ್ಲಿ ಆರಾಕ್ಬಿಡೋದು. ಆರಾಕಿದ್ಮೇಲೆ ಅದು ಡ್ರೈ ಆಗುತ್ತೆ. ಅದು 1 ಸೇರ್ ಅಕ್ಕಿಗೆ 250 ಗ್ರಾಮ್ ಉದ್ದಿನ ಬೇಳೆ, 100 ಗ್ರಾಮ್ ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದು ನಿಮಗೆ ದೋಸೆ, ಇಡ್ಲಿ ಬ್ಯಾಟರ್ಗೆ ರೆಡಿ ಎನಿ ಟೈಮ್. ನೀವು ಅದನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಆಯಿತು. ಅದು ಹಿಟ್ಟದು, ಈ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಈ ಥರ ಅದು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ರೆಡಿ ಮಿಕ್ಸು. ನೀವು ಯಾವ ದೇಶಕ್ಕೆ ಬೇಕಾದ್ರೂ ತೊಗೊಂಡೋಗ್ಬೋದು. 6 ತಿಂಗಳು 8 ತಿಂಗಳು ಆಚೆನೂ ಇಡ್ಬೋದು, ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವತ್ತು ದೋಸೆ ತಿನ್ನಬೇಕು, ಇಡ್ಲಿ ತಿನ್ನಬೇಕು ಅನ್ಸುತ್ತೋ ಜಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಿಡಿ, ಫರ್ಮೆಂಟ್ ಆಗೋದು ಬೆಳಗ್ಗೆ ಹೊತ್ತಿಗೆ ದೋಸೆ ಇಡ್ಲಿ ಮಾಡ್ಕೋಬೋದು. ರುಬ್ಬೋ ಅವಶ್ಯಕತೆ ಇರಲ್ಲ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿ. ಇದೊಂದು ಬ್ಯೂಟಿಫುಲ್ ಆಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೋಬೋದು. ಗ್ರೇವಿ ಮಿಕ್ಸ್ ಒಂದು ರೆಡಿ ಮಾಡ್ಬೋದು ಫ್ರೀಸರಲ್ಲಿ ಇಡೋಕ್ಕೆ. ಜಸ್ಟ್ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಅದಕ್ಕೆ ಸ್ವಲ್ಪ ಸೋಂಪು, ತುಂಬ ಒಳ್ಳೆ ನಿಮಗೆ ಅದು ಶೆಲ್ಫ್ ಲೈಫ್ ಜಾಸ್ತಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡು ಸ್ವಲ್ಪ ಒಂದು 100 ಗ್ರಾಮ್ ಅಥವಾ 150 ಗ್ರಾಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಫ್ರೀಸ್ ಮಾಡಿ ಇಟ್ಕೊಂಡ್ರೆ ಒಂದು 3-4 ಕ್ಯೂಬ್ಸ್ ಹಾಕಿ ಯಾವ ಗ್ರೇವಿ ಮಾಡ್ಕೋಬೋದು. ಬೆಂಡೆಕಾಯಿ ಗೊಜ್ಜು ಮಾಡ್ಬೋದು, ಇಲ್ಲ ವೆಜಿಟೇಬಲ್ ಗೊಜ್ಜು ಮಾಡ್ಬೋದು, ಗ್ರೇವಿ ಮಾಡ್ಬೋದು, ಯಾವ ಥರ, ಇಲ್ಲ ಪನ್ನೀರ್ ಗ್ರೇವಿ ಮಾಡ್ಬೋದು. ಅದೊಂದು ಬೇಸ್ ರೆಡಿ ಇದ್ಬಿಟ್ರೆ ಇದೊಂದು ಮಾಡ್ಕೋಬೋದು ಮೇಡಮ್. ಸುಮಾರು ಹೋಟೆಲ್ಸಲ್ಲಿ ಇದನ್ನ ಫಾಲೋ ಮಾಡ್ತಾರೆ. ಇನ್ನೊಂದು ಹೇಳ್ಬಿಡಿ, 3ಕ್ಕೆ ಮುಕ್ತಾಯ ಅಂತಾರಲ್ಲ. 3ಕ್ಕೆ ಮುಕ್ತಾಯ ಅಂತ ಹೇಳಿದ್ರೆ, ಈ ಚಟ್ನಿ ಪುಡಿಗಳು ಸುಮಾರಷ್ಟು ನಮ್ಮ ಸೌತ್ ಇಂಡಿಯನಲ್ಲಿ ಇವಾಗೆಲ್ಲ ಮುಂಚೆಯಿಂದನೂ ಸುಮಾರಷ್ಟು ಒಂದು 100-150 ಥರ ಸೌತ್ ಇಂಡಿಯನಲ್ಲಿ ಚಟ್ನಿ ಪುಡಿಗಳೇ ಇದೆ. ನಾರ್ತ್ ಇಂಡಿಯನಲ್ಲಿ ಚಟ್ನಿ ಪುಡಿ ಆ ಸಂಪ್ರದಾಯ ಇದೆಯಾ? ಕಾನ್ಸೆಪ್ಟೇ ಇಲ್ಲ. ಪಿಕಲ್ ಕಾನ್ಸೆಪ್ಟ್ ಇಲ್ಲಿ ನಮ್ಮ ಚಟ್ನಿ ಪುಡಿ ಕಾನ್ಸೆಪ್ಟ್. ಚಟ್ನಿ ಪುಡಿ ನಮ್ಮ ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಒಂದು 150-200 ಥರ ಚಟ್ನಿ ಪುಡಿಗಳು ಮಾಡ್ಬೋದು. ಸ್ಪೆಷಲ್ ವೆರೈಟೀಸು, ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಬೋದು, ಕಡಲೆಬೇಳೆ ಚಟ್ನಿ ಪುಡಿ, ತೊಗರಿಬೇಳೆ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಈಗ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಇದೆಲ್ಲ ಪೂರ್ತಿ ಎಷ್ಟು ಬೇಕಾದ್ರೂ ಮಾಡಿ ಇಟ್ಕೋಬೋದು. ಇದನ್ನು ನಾವು ಫ್ರಿಡ್ಜಲ್ಲೂ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಆಚೆ ಇಟ್ಕೋಬೋದು. ದೋಸೆಗೆ, ಅನ್ನಕ್ಕೆ, ಇಡ್ಲಿಗೆ, ಚಪಾತಿಗೆ, ನೀವು ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನ್, ಆಲ್ ಇನ್ ಒನ್ ಸಪೋರ್ಟ್ ಸಿಸ್ಟಮ್ ಇದ್ದಂಗೆ. ಅದು ಒಂದು ರೈಸ್ ಮಾಡ್ಕೊಂಡು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಿಂಪ್ಲೆಸ್ಟ್ ಚಟ್ನಿ ಪುಡಿ ರೆಸಿಪಿ ಹೇಳಿ. ಸಿಂಪ್ಲೆಸ್ಟ್ ಚಟ್ನಿ ಪುಡಿ ಅಂತ ಹೇಳಿದ್ರೆ ಶೇಂಗಾ ಹುರಿದಿಟ್ಕೊಳ್ಳೋದು, ಉಪ್ಪು, ಹುಳಿ, ಖಾರ. ಹುಳಿಗೆ ಹುಣಸೆ ಹಣ್ಣು ಹುರಿದಿಟ್ಕೊಳ್ಳೋದು, ಉಪ್ಪು, ಖಾರಕ್ಕೆ ಮೆಣಸಿನ್ಕಾಯಿ, ಇಷ್ಟು ಹಾಕಿ ರುಬ್ಬಿಟ್ಕೊಂಡ್ರೆ ರೆಡಿ ಮೇಡಮ್, ಸಾಕು. ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ. ಯಾರು ಬೆಳ್ಳುಳ್ಳಿ ಇಷ್ಟಪಡ್ತಾರೋ ಬೆಳ್ಳುಳ್ಳಿ ಹಾಕೋಬೋದು, ಯಾರು ಬೆಳ್ಳುಳ್ಳಿ ಇಷ್ಟಪಡಲ್ವೋ ಹಿಂಗೆ ಇಷ್ಟಪಡ್ತಾರಲ್ಲ ಹಿಂಗೆ ಹಾಕೋಬೋದು. ಜೊತೆಗೆ ಇವಾಗ LPG ಇಶ್ಯೂಸ್ ಎಲ್ಲ ಕಡೆ ಆಗ್ತಾ ಇರೋದ್ರಿಂದ ಕಡಿಮೆ ಗ್ಯಾಸ್ ಖರ್ಚಾಗಬೇಕು, ಒಳ್ಳೆ ಫುಡ್ ರೆಡಿ ಆಗಬೇಕು ಅನ್ನೋರಿಗೆ ಒಂದು ಟಾಪ್ 3 ಯಾವ ಫುಡ್ಸ್ನ ಸಜೆಸ್ಟ್ ಮಾಡ್ತೀರಾ?
ಅವಲಕ್ಕಿಲಿ ಮಾಡುವಂಥ ಯಾವುದೇ ಪದಾರ್ಥಗಳಿಗೆ ಗ್ಯಾಸಿನ ಅವಶ್ಯಕತೆ ಕಮ್ಮಿ ಬರುತ್ತೆ ಮೇಡಮ್. ಅವಲಕ್ಕಿ ನೆನೆಸ್ಬಿಟ್ಟು ಒಂದು ಒಗ್ಗರಣೆ ಕೊಡ್ಬೋದು, ಅವಲಕ್ಕಿ ಒಗ್ಗರಣೆ. ಅದನ್ನೇ ಕಾಯಿ ಸಾಸಿವೆ ಚಿತ್ರಾನ್ನ ಥರ ಮಾಡ್ಬೋದು. ಅನ್ನ ಮಾಡ್ಕೊಳ್ಳದೆ ಅವಲಕ್ಕಿಯನ್ನು ನೆನೆಸಿ ಅದನ್ನೇ ಅನ್ನದ ರೂಪದಲ್ಲಿ ಬಳಸಿ ಯಾವುದೇ ರೀತಿಯಾದಂಥ ಕಲಸದನ್ನಗಳನ್ನ ಮಾಡ್ಬೋದು. ಕಲಸದ ಅವಲಕ್ಕಿ, ಅದನ್ನು ಕಾಯಿ ಸಾಸಿವೆ ಆಗಿರ್ಬೋದು, ಪಲಾವ್ ಥರ ಅವಲಕ್ಕಿ ಮಾಡ್ಬೋದು, ಮೊಸರು ಅವಲಕ್ಕಿ ಮಾಡ್ಬೋದು, ಸಿಹಿ ಅವಲಕ್ಕಿ ಮಾಡ್ಬೋದು, ಆ ಥರ ವಿತೌಟ್ ಇದು. ಮತ್ತು ಸಲಾಡ್ಸ್, ನಮ್ಮದು ಸಲಾಡ್ಸ್ ಅಂದರೆ ನಮ್ಮ ಸೌತ್ ಇಂಡಿಯನ್ ಸಲಾಡ್ಸ್ ಅಂದರೆ ಕೋಸಂಬರಿಗಳು. ಒಳ್ಳೆ ಸೌತೆಕಾಯಿ, ಹೆಸರುಬೇಳೆ ಕೋಸಂಬರಿ, ಸ್ವೀಟ್ ಕಾರ್ನ್ ಕೋಸಂಬರಿ, ಮೊಳಕೆ ಕಾಳು ಕೋಸಂಬರಿ, ಇವೆಲ್ಲ ತುಂಬ ಹೆಲ್ತ್ಗೂ ತುಂಬ ಒಳ್ಳೆಯದು. ಒಲೆ ಹಚ್ಚೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಬಟ್ ಕೇಟ್ರಿಂಗ್ ಅಂತ ಬರ್ತಾ 3 ಮೋಸ್ಟ್ ಪಾಪ್ಯುಲರ್ ಕೇಟ್ರಿಂಗ್ ಫುಡ್ಸ್ ಯಾವುದು ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಎಲ್ಲ ಆರ್ಡ್ರಲ್ಲೂ ಈ 3 ಹೇಳ್ತಾರೆ ಜನ. ಜನರಲ್ ಆಗಿ 3 ಐಟಮ್ ಏನು ಸ್ಪೆಸಿಫಿಕ್ ಆಗಿ ಎಲ್ಲ ಫಂಕ್ಷನಲ್ಲೂ ಇದ್ದೇ ಇರುತ್ತೆ ಅಂತ ಹೇಳಿದ್ರೆ, ಒಂದು ಅಂದರೆ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂತ ಹೇಳಿದ್ರೆ ಪಲ್ಯ ಕೋಸಂಬರಿಗಳು ಸ್ಟ್ಯಾಂಡರ್ಡ್ ಆಗಿದ್ದೇ ಇರುತ್ತೆ. ವೈಟ್ ರೈಸು, ಸಾಂಬಾರು, ರಸಮ್ ಇದ್ದೇ ಇರುತ್ತೆ. ಇದಲ್ಲದೆ ಸ್ಪೆಷಲ್ ಆಗಿ ರೋಟಿ ವೆರೈಟೀಸ್ ಸುಮಾರು ಇರುತ್ತೆ ನಮ್ಮಲ್ಲಿ. ರೋಟಿ ವೆರೈಟೀಸಲ್ಲಿ ತಂದೂರಿ ರೋಟೀಸು, ರುಮಾಲಿ ರೋಟಿ, ಅದರಲ್ಲಿ ಪಾಲಕ್ ರೋಟಿ, ಬ್ರೆಡ್ಸಲ್ಲಿ ಸುಮಾರು ವೆರೈಟಿ ಬ್ರೆಡ್ಸ್ ಮಾಡ್ತೀವಿ. ಟ್ರೆಡಿಷ್ನಲ್ ಆಗಿ ಮಸಾಲೆ ದೋಸೆ ನಮ್ಮಲ್ಲಿ ಸುಮಾರು ಫೇಮಸ್ ಇದೆ. ಚಟ್ನಿ ಪುಡಿ ಮಸಾಲೆ ದೋಸೆ, ಅದರಲ್ಲಿ ಕರ್ಬೇವಿನ ಸೊಪ್ಪಿನ ಮಸಾಲೆ ದೋಸೆ ಮಾಡ್ತೀವಿ, ತುಂಬ ಫೇಮಸ್ ಇದೆ. ಹಾಂ, ತುಂಬ ಚೆನ್ನಾಗಿರುತ್ತೆ. ಆ ಥರ ವೆರೈಟೀಸ್ ಆಫ್ ಡಿಶಸ್ನ ಸೆಲೆಕ್ಟ್ ಮಾಡ್ತೇವೆ. ಅಂದರೆ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಮೇಡಮ್. ಅದರಲ್ಲಿ 3 ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಒಂದು ಪಾಯಸ ಇರಲೇಬೇಕು ಒಂದು ಬಾಳೆಲೆ ಊಟದಲ್ಲಿ, ಒಂದು ಪಾಯಸ, ಒಂದು ಕಲಸದನ ಇರಲೇಬೇಕು, ಅಂದರೆ ಒಂದು ಪಲಾವ್ ಐಟಮ್, ಪುಳಿಯೋಗರೆ, ಚಿತ್ರಾನ್ನ, ಅನ್ನ, ಹುಳಿ, ಸಾರು. ಇದು ಬೇಸಿಕ್ ಮೇಡಮ್. ಓಕೆ. ಬಟ್ ಈ ಅಂಡರ್ ರೇಟೆಡ್ ಫುಡ್ಸ್ ಅಂತ ಒಂದಷ್ಟು ಇರುತ್ತೆ. ಅಂದರೆ ಯೂಶಲಿ ನೀವು ಹೇಳಿದಾಗೆ ಅನ್ನ, ತರಕಾರಿ, ಸಾಂಬಾರು ಅಥವಾ ಹುಳಿ ಅಂತ ಏನು ಕರಿತೀವಿ, ಅದಾದ್ಮೇಲೆ ರಸಮು, ಇದು ಇದ್ದೇ ಇರುತ್ತೆ. ಬಟ್ ಕೂಟು ಇಸ್ ವೆರಿ ಅಂಡರ್ ರೇಟೆಡ್ ಅಂತ ನನಗನ್ಸುತ್ತೆ. ಬೇಕಂದ್ರೆ ಜನ ದೇ ಕ್ಯಾನ್ ರೀಪ್ಲೇಸ್ ಹುಳಿಯನ್ನು ವಿತ್ ಕೂಟು. ಆ ಥರದೇ ಯಾವುದಾದ್ರೂ ಅಂಡರ್ ರೇಟೆಡ್ ಫುಡ್ಸ್ ನಿಮ್ಮ ಪ್ರಕಾರ ಯಾವುದು? ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತಲ್ಲ ಅಂತ ನೀವು ಹೇಳಬೇಕಾಗಿರುವಂಥದ್ದು. ಮೇಡಮ್, ನಮ್ಮ ಟ್ರೆಡಿಷನಲ್ ಅಂದರೆ ಕರ್ನಾಟಕದಲ್ಲಿ ಸ್ಪೆಷಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದರಲ್ಲೂ ಅಕ್ಕಿ ತರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ಅವರೆಕಾಯಿ ಸೀಸನ್ನು, ಅವರೆಕಾಯಿ ಹಾಕಿ ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡಿದ್ರೆ, ಅದು ತುಪ್ಪ ಎಲ್ಲ ಹಾಕಿ, ಅದಕ್ಕೆ ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ ಕೇಳಲ್ಲ. ಒಂದು ಸ್ವಲ್ಪ ತುಪ್ಪ, ಈರುಳ್ಳಿ ಉಪಯೋಗಿಸೋರು ಈರುಳ್ಳಿ ಹಾಕೋಬೋದು, ಒಂದೊಳ್ಳೆ ಅಕ್ಕಿ ತರಿ ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಅದರಂಥ ರುಚಿಯಾದಂಥ ಡಿಶಸ್ ಇನ್ನೊಂದು, ಅಂದರೆ ಒಳ್ಳೆ ಟಿಫನ್ ಇನ್ನೊಂದಿಲ್ಲ. ನಿಜ, ಅದು ತುಂಬ ಅಂಡರ್ ರೇಟೆಡ್ ಸಿಕ್ಕಾಬಡೆ. ಇದಕ್ಕೆ ಒಂದು ಅಡ್ವಾನ್ಸ್ಡ್ ಲೆವೆಲ್ಗೆ ಇದನ್ನ ತಗೊಂಡು ಹೋಗಬಹುದು ಅನ್ನೋದಕ್ಕೆ ನಮ್ಮ ಅಜ್ಜಿ ಇದನ್ನ ಮಾಡೋರು. ಇದೇ ರೀತಿ ಅಕ್ಕಿ ತರಿ ಉಪ್ಪಿಟ್ಟು, ಅವರೆಕಾಯಿ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಅದನ್ನ ಉಂಡೆ ಕಟ್ಟಿ ಕುಕ್ಕರಲ್ಲಿ ಇಡ್ಲಿ ಪ್ಲೇಟ್ಸ್ ಬರುತ್ತಲ್ಲ ಅದ್ರ ಮೇಲೆ ಹಬೇಲ್ ಬೇಯಿಸೋರು, ಕೊಳಕಟ್ಟೆ ಅಂತ ಕರಿತೀವಿ. ಇದು ಕೂಡ ತುಂಬಾ ಅಂಡರ್ ರೇಟೆಡ್ ನನ್ನ ಪ್ರಕಾರ. ಎಷ್ಟು ಟೇಸ್ಟಿ ಆಗಿರುತ್ತೆ. ತುಪ್ಪ, ಕೈಯೆಲ್ಲ ತುಪ್ಪ ಮಾಡ್ಕೊಂಡು ಉಂಡೆ ಕಟ್ಟಿ ಅದನ್ನ ಹಬೇಲಿ ಒಂದು 5 ನಿಮಿಷ ಬೇಯಿಸಿ, ಬೆಂದಿರೋ ಉಪ್ಪಿಟ್ಟನ್ನ ಮತ್ತೆ ಹಬೇಲ್ ಬೇಯಿಸೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು. ಸಿಹಿ, ಈ ಸಕ್ಕರೆ ಹೇಗಿರುತ್ತೆ, ಸಿಹಿ ಆಗಿರುತ್ತೆ, ಅನುಭವಿಸಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಹಾಗೆ ನೀವು ಅನುಭವಿಸಿ ನೋಡಿ ಹೇಳ್ಸಿದ್ರೆ ಅದು ನಿಮಗೆ ಅರ್ಥ ಆಗ್ತದೆ, ನಮಗೆ ಅರ್ಥ ಆಗ್ತದೆ. ಅದನ್ನ ಒಂದ್ಸಲಿ ಟೇಸ್ಟ್ ಮಾಡಬೇಕು, ಅವಾಗಲೇ ಗೊತ್ತಾಗೋದು ರುಚಿ. 100%. ಸಾಕಷ್ಟು ವಿಡಿಯೋಸ್ಗಳು, ಆ ವಿಡಿಯೋಸ್ಗಳ ಮೂಲಕ ಸಾಕಷ್ಟು ರೆಸಿಪಿಗಳು, ಅಥೆಂಟಿಕ್ ಟ್ರೆಡಿಷ್ನಲ್ ರೆಸಿಪೀಸ್ಗಳನ್ನು ಕೊಡ್ತಾ ಬಂದಿದ್ದೀರಾ. ನಾನು ಹೇಳಿದಾಗೆ ತುಂಬ ಒಂಥರ 1-to-1 ಕನೆಕ್ಟ್ ಇದೆ ನಿಮ್ಮ ವಿಡಿಯೋಸ್ನ ನೋಡಬೇಕಾದ್ರೆ. ಹೊರಗೆ ಸಿಕ್ಕಾಗ ಸಾಕಷ್ಟು ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ ನಿಮಗೆ. ನಿಮ್ಮದು ಈ ವಿಡಿಯೋ ನೋಡಿದೆ, ಬಿಸಿಬೇಳೆಬಾತ್ ವಿಡಿಯೋ ನೋಡಿದೆ, ದೋಸೆದು ನೋಡಿದೆ, ಮತ್ತೊಂದು ನೋಡಿದೆ. ಅನ್ಫರ್ಗೆಟಬಲ್ ಅಥವಾ ಮೆಮೊರಬಲ್ ಕಾಂಪ್ಲಿಮೆಂಟ್ ಯಾವುದು ನಿಮಗೆ ಸಿಕ್ಕಿರೋದು ವಿನಯ್ ಅವರೇ? ಮೇಡಮ್, ನಾನು ಸುಮಾರು 3-4 ತಿಂಗಳು ಕಂಟಿನ್ಯೂಸ್ ಆಗಿ ಒಬ್ಬರು ಅಜ್ಜಿ ಫೋನ್ ಮಾಡ್ತಿದ್ರು. ದಿನ ಮಧ್ಯಾಹ್ನ 3 ಗಂಟೆಗೆ ಫೋನ್ ಮಾಡೋರು ಮೇಡಮ್. 3 ಗಂಟೆಗೆ ಫೋನ್ ಮಾಡಿ, ಮಗ ಊಟ ಆಯಿತಾ ಅನ್ನೋರು. ಹ್ಞೂ ಅಮ್ಮ ಊಟ ಆಯಿತು. ಏನು ಅಡುಗೆ? ಇಂತಿಂಥದ್ದು ಊಟ ಮಾಡಿದೆ. ಹೌದಾ, ನಮ್ಮ ಮನೇಲಿ ಇದನ್ನು ಮಾಡಿದರು. ಸರಿ ಅಪ್ಪ ಕಟ್ ಮಾಡಲಾ ಅಂತ ಕಟ್ ಮಾಡೋರು. ಇದನ್ನು ಕಂಟಿನ್ಯೂಸ್ ಆಗಿ 3-4 ತಿಂಗಳು ಮಾಡಿದ್ದಾರೆ ಮೇಡಮ್. ಇದಾದಮೇಲೆ ನಾನೊಂದು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳಿ ಫೋನ್ ರಿಸೀವ್ ಮಾಡಲಿಲ್ಲ. ಒಂದು 22-23 ದಿವಸ ರಿಸೀವ್ ಮಾಡಿಲ್ಲ. ಆಮೇಲೆ 24ನೇ ದಿವಸ ರಿಸೀವ್ ಮಾಡಿದೆ. ನೀನು ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಅವ್ರು ಕೇಳಲಿಲ್ಲ. ನೀ ಬ್ಯುಸಿ ಇದೆಯಾ ಅಂತ ಕೇಳಲಿಲ್ಲ. ಮತ್ತೆ ಅಪ್ಪ ಏನು ಊಟ ಮಾಡಿದೆ? ನಿಜವಾಗ್ಲೂ ಈಗಲೂ ನಾನು ಅವರು ಮಿಸ್ ಮಾಡ್ಕೊಳ್ತೀನಿ. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವ್ರು ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು ಅವ್ರ ಜೊತೆ ಟಚಲ್ಲಿದೆ ಮೇಡಮ್. ಅವ್ರು ಏನು ಕಾಂಪ್ಲಿಮೆಂಟ್ಸ್ ಕೊಟ್ಟಿಲ್ಲ. ದಿನ ಮಧ್ಯಾಹ್ನ 3 ಗಂಟೆಗೆ ಫೋನ್ ಮಾಡಿ ಊಟ ಮಾಡಿದ್ಯಾ ಅಂತ ಕೇಳೋರು. ಇದು ನನಗೆ ಸುಮಾರು ಖುಷಿ ಆಯ್ತು ಮೇಡಮ್. ಯಾರು ಕೇಳ್ತಾರೆ ಇವತ್ತು? ಅದೊಂದು ಇವತ್ತು ನೆನಪಿದೆ ನನಗೆ. ಆ್ಯಂಡ್ ನನಗೆ ನೆನಪಿರೋದಂತೂ ನಿಮ್ಮ ಬಿಸಿಬೇಳೆಬಾತ್ ವಿಡಿಯೋ ತುಂಬ ವೈರಲ್ ಆಯ್ತಲ್ವಾ ಅದು. ಈ ಥರ ಯಾವ ಕೆಲವೊಂದು ವಿಡಿಯೋಸ್ಗೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು ವಿನಯ್ ಅವರೇ? ಬಿಸಿಬೇಳೆಬಾತ್ಗೆ ಅಲ್ವಾ? ಅದು ನಂತರ ಬಿಸಿಬೇಳೆಬಾತ್ ಆದಮೇಲೆ
ದೋಸೆಗೆ ಸಿಕ್ಕಾಬಟ್ಟೆ ಫೋನ್ ಮಾಡೋರು. ನಾವ್ ಅನ್ಕೋತೀವಿ ತುಂಬಾ ಸಿಂಪಲ್ ಅಲ್ವಾ ದೋಸೆ ಅಂತ, ಬಟ್ ಇಡ್ಲಿಗೂ ಅದನ್ನ ಅಷ್ಟೇ, ರಿಸೀವ್ ಮಾಡಿದ ರೀತಿ ಎಸ್ಪೆಷಲಿ ನಾರ್ತ್ ಇಂಡಿಯಾ ಕಡೆಯಿಂದ ಮತ್ತು ಈಸ್ಟರ್ನ್ ಇಂಡಿಯಾ ಕಡೆಯಿಂದ, ವೆಸ್ಟ್ ಕಡೆಯಿಂದ ಎಲ್ಲ ಸುಮಾರು ಜನ ಫೋನ್ ಮಾಡೋರು. ಮೇಯ್ನ್ ಎಸ್ಪೆಷಲಿ ಇಡ್ಲಿ ದೋಸೆ ರೆಸಿಪೀಸ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ರೆ, ನಂಗೆ ಭಾಷೆ ಗೊತ್ತಿಲ್ಲ ಆದರೂ ನೀವು ಅದು ತೋರಿಸೋ ವಿಧಾನ ಮತ್ತು ಅದು ನೀವು ಮಾಡೋ ವಿಧಾನದಲ್ಲಿ ಪೂರ್ತಿ ಮಾಡ್ಕೊಂಡು ನಾನು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಹೀಗೆ ನಾರ್ತ್ ಇಂಡಿಯಾಯಿಂದ ನೆಕ್ಸ್ಟ್ ಯಾವುದೇ ಕಾಲ್ ಬಂದರೂ ಅವ್ರಿಗೆ ಪ್ಲೀಸ್ ಜೊತೆಗೆ ಲಾಸ್ಟಲ್ಲಿ ಇನ್ನೊಂದು ಲೈನ್ ಆ್ಯಡ್ ಮಾಡಿ, ಇಟ್ಸ್ ನಾಟ್ ಡೋಸಾ ಅಂತ. ದೋಸೆ ಅಲ್ವಾ? ದೋಸೆ ಗುರು, ನಮ್ ಫುಡ್ ಮಾಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ತಿಂತಿದ್ದೀರಾ, ಅದನ್ನ ಕರೆಕ್ಟಾಗಿ ಸ್ಪೆಲ್ ಮಾಡಿ ಅಂತ. ಅದನ್ನ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ DOSA ಅಂತ ಬರೆದ್ರು ಅಥವಾ SE ಅಂತ ಬರೆದ್ರು, ಕನ್ನಡದಲ್ಲಿ ಇಟ್ ಇಸ್ ದೋಸೆ ಅಲ್ವಾ? ಆ್ಯಂಡ್ ರೀಸೆಂಟಾಗಿ ನಾವೊಂದು ವಿಡಿಯೋ ಕೂಡ ಮಾಡಿದ್ವಿ, ಇಡ್ಲಿ ಮತ್ತು ದೋಸೆ ಕನ್ನಡದ ಪದಗಳು, ಅಚ್ಚ ಕನ್ನಡದ ಪದಗಳು, ಅದಕ್ಕೆ ಉಲ್ಲೇಖ ಕೂಡ ಇದೆ ಪುರಾಣಗಳಲ್ಲಿ. ಸೊ ನಮ್ಮದೇ ಪದಗಳು, ನಮ್ಮ 2 ಡಿಶಸ್ ಇವು, ಇದನ್ನ ಹೀಗೆ ಪ್ರೊನೌನ್ಸ್ ಮಾಡಿ ಅಂತ ಅಲ್ವಾ? ಹೌದು. ಆ್ಯಂಡ್ ಈ ಲಾರ್ಜ್ ಸ್ಕೇಲ್ ಕೇಟ್ರಿಂಗಲ್ಲಿ ಎಸ್ಪೆಷಲಿ ನೀವು ಫೇಸ್ ಮಾಡುವಂಥ ಚಾಲೆಂಜಸ್ ಯಾವ್ದು ವಿನಯ್ ಅವರೇ? ಮೇಡಮ್ ಅದೇ ಸರ್ಪ್ರೈಸ್ ವಿಸಿಟ್ಸ್, ಶಾಕ್ಸ್. ಈಗ 500 ಜನ ಹೇಳಿದ್ರೆ 700-800 ಜನ ಆದರೆ ಶಾಕ್ ಆಗುತ್ತೆ. ನೀವು ಹೇಳ್ದಂಗೆ ಅದೊಂದು ಯಾವಾಗಲೂ ಸಮಸ್ಯೆ ಇದ್ದಿದ್ದೇನೆ. ಅದಲ್ಲದೆ ಈಗ ಬೆಂಗಳೂರು ಟ್ರಾಫಿಕಲ್ಲಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟು ಅದು ಯಾವಾಗಲಾರ ಒಂದ್ಸಲಿ ಸಮಸ್ಯೆ ಆಗಿರುತ್ತೆ. 100ರಲ್ಲಿ 1 ದಿವಸ ಆ ಥರದ್ದೊಂದು ಸಮಸ್ಯೆ ಇದ್ದಿರುತ್ತೆ. ಮತ್ತು ಈ ಮೇಯ್ನ್ ನಾವು ಕೇಟ್ರಿಂಗಲ್ಲಿ, ಫುಡ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಮೇಜರ್ ಇದೇ ಸಮಸ್ಯೆ ಅಂತ ಹೇಳೋದು ಲೇಬರ್. ಅದು ಯಾಕಂದರೆ ಪೂರ್ತಿ ನಮ್ಮದು ಈಗ ಫಾರ್ ಎಕ್ಸಾಂಪಲ್ ಅಡುಗೆಗಳಲ್ಲಿ ಸುಮಾರು ವಿಧ ಇದೆ. ಈಗ ಕೆಲವರು ಸಿಸ್ಟಮ್ ಫಾಲೋ ಮಾಡ್ತಾರೆ, ಅಂದರೆ SOP ಸ್ಟ್ಯಾಂಡರ್ಡ್, ನೀವು ಒಂದಷ್ಟು ರೆಸಿಪೀಸ್ಗಳು ಬರೆದ್ಬಿಟ್ಟು ಇದೇ ರೀತಿ ಅಂತ ಫಾಲೋ ಮಾಡಬೇಕು ಅಂಥೇಳಿ. ಆ ಥರ ಬೇರೆ ಬೇರೆ ಅಡುಗೆಗಳಲ್ಲಿ, ಮೆಕ್ಸಿಕನ್ ಅಡುಗೆಗಳಲ್ಲಿ, ಬೇರೆ ಬೇರೆ ಈಗ ನಾವು ನಾರ್ತ್ ಇಂಡಿಯನ್ ಅಡುಗೆಗಳಲ್ಲಿ ಗ್ರೇವಿಲಿ ಸ್ಟ್ಯಾಂಡರ್ಡ್ ರೆಸಿಪಿ ಬರೆದ್ಬಿಟ್ಟು ಇದನ್ನು ಫಾಲೋ ಮಾಡಿ ಎಷ್ಟು ಡಿಗ್ರಿಗೆ ಬಾಯ್ಲ್ ಮಾಡಿ ಹಿಂಗಾಗತ್ತೆ ಅಂಥೇಳಿ ನಾವು ಬರೆದ್ಬಿಟ್ಟು ಯಾರ ಹತ್ರ ಬೇಕಾದ್ರೂ ಅಡುಗೆ ಮಾಡಿಸ್ಬೋದು. ನಮ್ಮ ಸೌತ್ ಇಂಡಿಯನ್ ಅಡುಗೆನ ಇದನ್ನು ಆರ್ಟ್ ಅಂತ ಕರಿತೀನಿ ನಾನು ಯಾವಾಗಲೂ, ಕಲೆ. ಈಗ ದೋಸೆ ಹಾಕೋದೇ ಒಂದು ಕಲೆ. ಇಡ್ಲಿ ಅದನ್ನು ನೀಟಾಗಿ ಒಂದಿಷ್ಟು ಮಟ್ಟಿಗೆ ಟೆಂಪರೇಚರ್ ಬಂದಮೇಲೆ ಅದನ್ನು ಬೇಯಿಸಿ ಅದನ್ನು ತೆಗಿಯೋದು, ಅದೊಂದು ಪ್ರೊಸೀಜರ್ ಆದ್ರೂ ಆ ಇಡ್ಲಿ ಹಾಕೋದೊಂದು ಕಲೆ. ಅದೇ ರೀತಿಯಾಗಿ ಎಲ್ಲನೂ ನಮ್ಮ ಸೌತ್ ಇಂಡಿಯನ್ ಏನೇನು ಡಿಶಸ್ ಇದೆ ಎಲ್ಲನೂ ಒಂದು ಕಲೆ. ಅದನ್ನು ನಾವು ಸ್ಟ್ಯಾಂಡರ್ಡ್ ಮಾಡಿದ್ರೂ ಅದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಅದ್ರಲ್ಲಿ ಪರ್ಫೆಕ್ಷನ್ ಆಗ್ಬೋದು. ಅದು ತುಂಬ ಇದಾಗತ್ತೆ ಮೇಡಮ್. ಬಟ್ ನೀವು ಹೇಳ್ತಾ ಇದ್ರಿ ಇವಾಗ ನೆಗೋಷಿಯೇಟ್ ಮಾಡಿದ್ರು ನೀವು ತಲೆ ಕೆಡಿಸ್ಕೊಳ್ಳಲ್ಲ, ಕೊನೆಯಲ್ಲಿ ಒಪ್ಕೊಂಡ್ಬಿಡ್ತೀರಾ. ಯಾಕಂದರೆ ಊಟ, ಅನ್ನ, ಅದನ್ನು ಮಾರ್ಕೋಬಾರ್ದು, ಅದನ್ನು ಪ್ರೀತಿಯಿಂದ ಮಾಡಬೇಕು ಅಂತ. ಆದರೆ ಇಷ್ಟೊಂದು ನೀವು ಖುಷಿಯಿಂದ ನಿಯತ್ತಾಗಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾಡಿಕೊಟ್ಟಾಗ ಯಾವತ್ತಾದರೂ ಯಾರಿಂದನಾದರೂ ಪೇಮೆಂಟ್ ಇಶ್ಯೂಸ್ ಆಗಿದೆಯಾ? ಅಂದರೆ ನಿಮಗೆ ಬೇಜಾರಾಗೋ ರೀತಿಯಲ್ಲಿ? ಸುಮಾರು ಸಲ ಆಗುತ್ತೆ ಅದು ಸ್ಟ್ಯಾಂಡರ್ಡ್ ಆಗಿ. ಅಂದರೆ ಈಗ ನಾ ಹೇಳ್ದಂಗೆ ಈಗ ಒಬ್ಬೊಬ್ರದ್ದು ವ್ಯೂ ಪಾಯಿಂಟ್ ಒಂದೊಂದು ಥರ ಇರುತ್ತೆ. ನಾವು ಈಗ ಫುಡ್ ಅಂತ ಹೇಳಿದ್ರೆ ದಟ್ ಈಸ್ ಸಬ್ಜೆಕ್ಟಿವ್. ಈಗ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ. ಈಗ ಒಂದು ಸಾಂಬಾರು ಅಂತ ಹೇಳಿದ್ರೆ, ಈಗ ಸಾಂಬಾರು ಅಂದರೆ ಎಲ್ಲರೂ ಒಂದೇ ಅಂದ್ಕೊಂಡಿದ್ದಾರೆ. ಸಾಂಬಾರಲ್ಲೇ ಒಂದು 50 ಥರ ಇದೆ. ಸಾಂಬಾರು ಅಂದರೆ ಬೇರೆ, ಕೂಟು ಅಂದರೆ ಬೇರೆ, ಹುಳಿ ಅಂದರೆ ಬೇರೆ, ಎಲ್ಲ ಬೇರೆ ಬೇರೆ. ಅದೇ ರೀತಿ ಅಂತ. ಮತ್ತು ಸಾಂಬಾರಲ್ಲಿ ಇದು ಸಾಂಬಾರು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ನೀವು, ಅದು ದಟ್ ಈಸ್ ಸಬ್ಜೆಕ್ಟಿವ್. ಈಗ ಊಟ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಯಾರು ಬೇಕಾದ್ರೂ ಹೇಳ್ಬೋದು. ಅದನ್ನು ನಾನು ಯಾಕೆ ಚೆನ್ನಾಗಿಲ್ಲ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರಲ್ಲ, ಬಟ್ ನಾನು ಚೆನ್ನಾಗಿಲ್ಲ ಅಷ್ಟೇ, ನಂಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಸೊ ಅದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ಈಗ ಸ್ಟ್ಯಾಂಡರ್ಡ್ ಏನಾಗುತ್ತೆ, 100ರಲ್ಲಿ 99 ಜನ ಒಪ್ಪಿಸ್ಬೋದು. ಇನ್ನೊಬ್ರನ್ನ ಒಪ್ಸೋಕ್ಕಾಗತ್ತೋ ಬಿಟ್ಟೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಏನು ಸ್ಟ್ಯಾಂಡರ್ಡ್ ಇದೆ, ಒಂದು ಸ್ಟ್ಯಾಂಡರ್ಡ್ ಒಂದು ಫಾರ್ಮೇಟಲ್ಲಿ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ಒಂದೊಂದು ಇರುತ್ತೆ ಬೇಜಾರು. ನೀವು ಹೇಳ್ದಂಗೆ ನೆಗೋಷಿಯೇಟ್ ಮಾಡೋದಕ್ಕೆ ಅಂತಲೇ ಹೇಳ್ತಾರೆ ಕೆಲವೊಬ್ಬರು ನ್ಯಾಚುರಲ್ ಆಗಿ ಇಲ್ಲ, ಸತ್ಯನೇ ಹೇಳ್ತಾರೆ. ಯಾಕಂದರೆ ನಾವೇನು ಪರ್ಫೆಕ್ಟು, ಅದನ್ನೇ ಇದು ಹಿಂಗೆ ಆಗುತ್ತೆ ಅನ್ನೋದು ಹೇಳೋದು. ನಾ ಹೇಳ್ದಂಗೆ ಮನುಷ್ಯರು ಒಂದು ದಿವಸ ಮಾಡ್ದಂಗೆ ಇನ್ನೊಂದು ದಿವಸ ಇಲ್ಲ, ಎವ್ರಿ ಡೇ ಇಸ್ ಅ ನ್ಯೂ ಡೇ. ಆ ಥರ ಆಗುತ್ತೆ, ಬಟ್ ಸುಮಾರು ಸಲ ಆಗುತ್ತೆ ಮೇಡಮ್. ಬೇರೆ ಬೇರೆ ಥರದ ಅಕೇಶನ್ಸಲ್ಲಿ ಊಟವನ್ನು ಸವಿದ ನಂತರ ಈ ಆರ್ಡರ್ ಆಫ್ ಸರ್ವಿಂಗ್ ಹೀಗೆ ಅಂತ ಇದೆಯಾ ಅಂತ. ಯಾಕಂದರೆ ಉಪ್ಪಂತೂ ಫಸ್ಟ್ ಬಡಿಸ್ತಾರೆ, ಎಲೆ ತುದಿ ಪಾಯಸ, ಪಲ್ಯಗಳು. ಬಟ್ ಕೆಲವೊಂದು ಮದುವೆಗಳಲ್ಲಿ ಅಥವಾ ಕೆಲವೊಂದು ಅಕೇಶನ್ಸಲ್ಲಿ, ಕೆಲವೊಂದು ಫಂಕ್ಷನ್ಸಲ್ಲಿ ಆರ್ಡರ್ ಚೇಂಜ್ ಆಗುತ್ತೆ. ನಿಮ್ಮ ಪ್ರಕಾರ ವಾಟ್ ಇಸ್ ದ ರೈಟ್ ಆರ್ಡರ್? ಮೇಡಮ್ ಅದು ಸಬ್ಜೆಕ್ಟಿವ್. ಸಂಪ್ರದಾಯ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಕರ್ನಾಟಕ ಜನರಲ್ ಒಂದು ಏನು ಉಪ್ಪು, ಉಪ್ಪಿನಕಾಯಿ, ಪಾಯಸ, ಪಲ್ಯ, ಕೋಸಂಬರಿಗಳು, ಬ್ರೆಡ್ ಐಟಮು, ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟ್ ಇರುತ್ತೆ. ಇದರಲ್ಲೇ ಒಂದೊಂದು ಸಂಪ್ರದಾಯದಲ್ಲಿ ಈಗ ಬ್ರಾಹ್ಮಣರಲ್ಲಿ ಒಂಥರ, ಅದು ಬ್ರಾಹ್ಮಣರಲ್ಲೂ ಬೇರೆ ಬೇರೆ ಇದರಲ್ಲಿ ಒಂದೊಂದು ಥರ ಮಾಡ್ತಾರೆ. ಆ ಥರ ಸಬ್ಜೆಕ್ಟಿವ್ ಮೇಡಮ್. ಬಟ್ ಸ್ಟ್ಯಾಂಡರ್ಡ್ ಒಂದು ಉಪ್ಪು, ಉಪ್ಪಿನಕಾಯಿ ಬಡಿಸಿ, ಪಾಯಸ ಬಡಿಸಿ, ಪಲ್ಯ, ಕೋಸಂಬರಿಗಳು, ಬ್ರೆಡ್ಡು, ಅದಾದಮೇಲೆ ಫ್ಲೇವರ್ಡ್ ರೈಸು,
ಅದ್ಮೇಲೆ ಸಾರು ಹುಳಿ ಅದೆಲ್ಲ ಒಂದು ಮೊಸರು ಒಂದು ಸ್ವೀಟ್ ಪಾನು ಬೇಡ ಈ ಥರದ್ದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟನ್ನು ಇಟ್ಕೊಂಡಿದ್ದೀವಿ ಅಷ್ಟೇ. ಅದೇನು ಸ್ಪೆಸಿಫಿಕ್ ಆಗಿ ಇದೇ ಥರ ಸ್ಟ್ಯಾಂಡರ್ಡು ಇದೇ ಹಿಂಗಿರಬೇಕು ಅನ್ನೋದು ಏನು ಯಾವುದೂ ಇದಿಲ್ಲ ಮೇಡಮ್. ಅದು ಸರಿ ಬಿಡಿ. ಆ್ಯಂಡ್ ಒಂದು ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ವೆಡ್ಡಿಂಗ್ ಅಂತ ಅಂದ್ಕೊಳ್ಳೋಣ, 1000 ಜನರಿಗೆ ಅಡುಗೆ ಮಾಡೋದಕ್ಕೆ ಹೇಳಿದ್ದಾರೆ. ಟೇಕ್ ಅಸ್ ಥ್ರೂ ಅ ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ವೆಡ್ಡಿಂಗ್ ಅಂದರೆ ಒಂದು 1000 ಜನರಿಗೆ ಅಡುಗೆ ಮಾಡೋಕ್ಕೆ ಹೇಳಿದಾಗ ನಿಮ್ಮ ಕೆಲಸ ಎಷ್ಟು ದಿನ ಮುಂಚಿತವಾಗಿ ಪ್ರಾರಂಭವಾಗುತ್ತೆ, ಏನೇನೆಲ್ಲ ಬೇಕಾಗತ್ತೆ, ಹೇಗೆಲ್ಲ ನಡೆಯುತ್ತೆ? ಇದು ನಾವು ಒಂದು ವಾರದ ಮುಂಚೆ ಪೂರ್ತಿ ಅಂದರೆ ಸಬ್ಜೆಕ್ಟಿಗೆ ಫಾರ್ ಎಕ್ಸಾಂಪಲ್ ಮುಂದಿನ ಭಾನುವಾರ ನಮಗೆ ಕೇಟ್ರಿಂಗ್ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ಪೂರ್ತಿ ಅದನ್ನು ಲಿಸ್ಟೆಲ್ಲ ಇಟ್ಕೊಂಡು ಒಂದ್ಸಲ ಕ್ಲೈಂಟಿಗೆ ಮಾತಾಡ್ತೀವಿ. ನಿಮ್ದು ಈ ಥರ ಲಿಸ್ಟ್ ಇದೆ, ಇಷ್ಟಿಷ್ಟು ಗಂಟೆಗೆ ಈ ಥರ ಪ್ರೋಗ್ರಾಮ್ಗಳಿದೆ, ಈ ಥರ ಡಿಶಸ್ ನೀವು ಹೇಳಿದ್ದೀರಾ, ಇಷ್ಟು ಜನಕ್ಕೆ ಹೇಳಿದ್ದೀರಾ, ಈ ಟೈಮಿಂಗಲ್ಲಿ ನಿಮ್ಗೆ ರೀಚ್ ಆಗಬೇಕು, ನಿಮ್ಗೆ ಇದರಲ್ಲಿ ಏನಾರ ಸ್ಪೆಸಿಫಿಕೇಷನ್ಸ್ ಇದೆಯಾ ಅಂತ ಕೇಳ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಸ್ಪೈಸಿ ಜಾಸ್ತಿ ಇರಬೇಕು, ಕಮ್ಮಿ ಇರಬೇಕು, ಉಪ್ಪು ಈ ಥರ ಇರಬೇಕು, ಮತ್ತು ಈ ಥರ ಕಾಫಿ ಎಲ್ಲ ನಮ್ಗೆ ಸ್ಟ್ರಾಂಗ್ ಇರಬೇಕು, ಈ ಥರ ಟೈಮ್ಗೆ ಸರ್ವ್ ಮಾಡಬೇಕು ಅಂತ ಹೇಳಿ ಸ್ಪೆಸಿಫಿಕೇಷನ್ಸ್ ಇರುತ್ತೆ ಇನ್ ಡೀಟೇಲ್. ಅದನ್ನೆಲ್ಲ ತೊಗೊಂಡ್ಬಿಡ್ತೀವಿ ಫಸ್ಟು, ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಪೂರ್ತಿ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಮಗೆ ಅದಕ್ಕೆ ಯಾರ್ಯಾರು ಬೇಕು, ಈಗ ಫಾರ್ ಎಕ್ಸಾಂಪಲ್ ಕ್ಲೈಂಟಿಗೆ ಬೆಳಗಿನ ಜಾವ 4 ಗಂಟೆಗೆ ಕಾಫಿ ಕೊಡಬೇಕು ಅಂತ ಹೇಳಿದ್ರೆ ಕಾಫಿ ಮಾಸ್ಟರ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಇರಬೇಕಲ್ಲಿ. ಪ್ರತಿಯೊಂದು ಆ ಥರ ಲೇಬರ್ ರಿಲೇಟೆಡ್ ಅದು ಏನೇನಿದೆಯೋ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ತೀವಿ. ಒಂದು ದಿವಸ ಮುಂಚೆ ಪೂರ್ತಿ ಆ ಜಾಗಕ್ಕೆ, ಅಂದರೆ ಜನರಲಿ 1000 ಅಂದರೆ 500+ ನಂಬರ್ಸ್ ಎಲ್ಲ ಅಂಥ ಜಾಗಕ್ಕೆ ಅಂದರೆ ಚೌಲ್ಟ್ರಿಗಳಿಗೆ ಹೋಗಿ ಪ್ರಿಪೇರ್ ಮಾಡ್ತೀವಿ ನಾವು. ಆ ಚೌಲ್ಟ್ರಿಗೆ ಹೋಗಿ ಹಿಂದಿನ ದಿವಸ ತರಕಾರಿಗಳೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿಕೊಂಡು ಅದನ್ನೆಲ್ಲ ಬಿಡಿಸ್ಕೊಂಡು ಸಂಜೆನೆ ರಾತ್ರಿನೇ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಗಟ್ಟಿ ತರಕಾರಿಗಳು ಅಂದರೆ ಬೀನ್ಸು, ಕ್ಯಾರೆಟ್ ಈ ಥರ ಗಟ್ಟಿ ತರಕಾರಿ, ಹೌದು, ಯಾವ್ದು ನೀರು ಬಿಡಲ್ವೋ ಆ ತರಕಾರಿಗಳನ್ನ ರಾತ್ರಿನೇ ಹಚ್ಚಿಟ್ಕೊಳ್ತೀವಿ. ಬೆಳಗಿನ ಜಾವ ಒಂದು 4 ಗಂಟೆಗೆ ಎದ್ದು ದೇವ್ರ ನಮಸ್ಕಾರ ಮಾಡಿ, ಸ್ನಾನಗಿನ ಮಾಡಿ, ದೇವ್ರ ನಮಸ್ಕಾರ ಮಾಡಿ ಒಲೆ ಹಚ್ಚಿದ್ರೆ ಅವಾಗಿಂದ ತಿಂಡಿ ಬೆಳಗ್ಗೆ ಟಿಫನ್ಗೆ ಏನೇನು ಬ್ರೇಕ್ಫಾಸ್ಟ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ. ತದನಂತರ ಅಡುಗೆ ಸುಮಾರು ಒಂದು 10:30 ಗಂಟೆ ಹೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನೀಟಾಗಿ ಬಡಿಸೋ ವ್ಯವಸ್ಥೆ ಮಾಡ್ಕೊಂಡು ಬಡಿಸ್ತೀವಿ. ಈಗ ಜನರಲಿ 1000 ಜನ ಅಂತ ಹೇಳಿದ್ರೆ ನಾವೊಂದು 40-45 ಜನ ಸ್ಟಾಫ್ ಓವರಾಲ್ ಈ ವರ್ಕ್ ಮಾಡ್ತೀವಿ ಟೀಮ್ಗೆ. ಅದರಲ್ಲಿ ಮ್ಯಾನೇಜರ್ಸ್ಗಳಿರ್ತಾರೆ, ಸೂಪರ್ವೈಸರ್ಗಳು, ಕಿಚನ್ ಡಿಪಾರ್ಟ್ಮೆಂಟು ಮೇಯ್ನ್ ಹೆಡ್ ಇರ್ತಾರೆ, ಅದರಲ್ಲಿ ಗ್ರೈಂಡಿಂಗ್ ರುಬ್ಬೋರು ಒಬ್ಬರು ಇರ್ತಾರೆ, ಬಾಣಲಿ ಕೆಲಸದವರು ಅಂದರೆ ಬಾಣಲಿಗೆ ಅಂದರೆ ಬಜ್ಜಿ ಬೋಂಡ ಕರಿಯೋ ಐಟಮ್ ಅದನ್ನು ಮಾಡೋಕ್ಕೆ ಸಪ್ರೇಟ್ ಇರ್ತಾರೆ, ಸ್ವೀಟ್ಗೆ ಸಪ್ರೇಟ್ ಇರ್ತಾರೆ, ಆಮೇಲೆ ಬಾತು ಗ್ರೇವಿ ಈ ಥರ ನಾರ್ತ್ ಇಂಡಿಯನ್ ಡಿಶಸ್ ಇರೋದಕ್ಕೆ ಅದಕ್ಕೆ ಸಪ್ರೇಟ್ ಚೆಫ್ ಇರ್ತಾರೆ. ಆ ಥರ ಸಪ್ರೇಟ್ ಕಾಫಿಗೆ ಸಪ್ರೇಟ್ ಇರ್ತಾರೆ, ಕಾಫಿ ಮಾಸ್ಟರ್. ಅದಾದಮೇಲೆ ರೋಟಿ ಬ್ರೆಡ್ ಐಟಮ್ಸ್ ಮಾಡೋಕ್ಕೆ ಅದಕ್ಕೆ ಸಪ್ರೇಟ್ ಮಾಸ್ಟರ್ಗಳಿರ್ತಾರೆ. ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಹೋಗ್ತಾರೆ. ಎಷ್ಟು ಹುದ್ದೆಗಳಿದೆ? ಸುಮಾರು ಒಂದು 50-60 ಹೌದು. ನಮ್ಮಲ್ಲಿ ಚಪಾತಿಗೆ ಸಪ್ರೇಟ್, ಚಪಾತಿ ಅಂದ್ರೆ ಬ್ರೆಡ್ಸ್ಗೆಲ್ಲ ಸಪ್ರೇಟ್ ಒಬ್ರು ಇದ್ದಾರೆ, ಸ್ವೀಟ್ಸ್ಗೆ ಸಪ್ರೇಟ್ ಇದ್ದಾರೆ, ಸ್ವೀಟ್ಸ್ ಅಲ್ಲೂ ಬೆಂಗಾಲಿ ಸ್ವೀಟ್ ಸಪ್ರೇಟು, ಟ್ರೆಡಿಷನಲ್ ಕರ್ನಾಟಕ ಸ್ವೀಟ್ಸ್ಗೆ ಸಪ್ರೇಟ್ ಇದ್ದಾರೆ. ಆ ಥರ ಅದರಲ್ಲಿ ಹೆಡ್ ಶೆಫ್ಗಳೇ ಸುಮಾರು ವೆರೈಟಿ, ಅಂದರೆ ಬ್ರಾಹ್ಮಣರ ಅಡುಗೆಗಳಿಗೆ ಸಪ್ರೇಟ್ ಇದ್ದಾರೆ. ಆಮೇಲೆ ಬೇರೆ ನಾರ್ತ್ ಇಂಡಿಯನ್ ಡಿಶಸ್ ಮಾಡೋರಿದ್ದಾರೆ, ಅದರಲ್ಲಿ ಚೈನೀಸ್ ಡಿಶಸ್ ಮಾಡೋರಿದ್ದಾರೆ, ಮತ್ತು ಅದರಲ್ಲಿ ಚಿರೋಟಿ ಪೇಣಿ ಹೋಳಿಗೆ ಮಾಡೋರು ಸಪ್ರೇಟ್ ಇದ್ದಾರೆ. ಈ ಥರ ಸಪ್ರೇಟ್ ಹುದ್ದೆ ಇದೆ. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಒಬ್ಬೊಬ್ಬರಿಂದ ಒಂದೊಂದು ಕಲಿತೆ, ಯಾಕಂದರೆ ಅವರು ಇದನ್ನು ತುಂಬ ಚೆನ್ನಾಗಿ ಮಾಡೋರು, ಅವರ ಕೈ ರುಚಿ ಅಂತ. ನಿಮಗೆ ಯಾವುದು ತುಂಬ ಚೆನ್ನಾಗಿ ಪಳಗಿದೆ ಅನಿಸುತ್ತೆ? ಅಂದರೆ ನಿಮ್ಮ ಊಟ ಸವದವರು ತುಂಬ ಹಾಡಿ ಹೊಗಳ್ತಾರೆ, ಇದು ಒಂದನ್ನಂತೂ ಪರ್ಟಿಕ್ಯುಲರ್ಲಿ. ಅಂದರೆ ನಾನು ತಿಳಿ ಸಾರು ತುಂಬ ಚೆನ್ನಾಗಿ ನನಗಿಷ್ಟ ನನಗೆ ಓವರಾಲ್ ಎಲ್ಲ ಫುಡ್ಗಳಲ್ಲಿ ನನಗೆ ತಿಳಿ ಸಾರು ತುಂಬ ಇಷ್ಟ. ಅದನ್ನು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಂದರೆ ಜನ ಟೇಸ್ಟ್ ಮಾಡಿದವರೆಲ್ಲ ಸಾರು ತುಂಬ ಚೆನ್ನಾಗಿದೆಯಪ್ಪ ಅಂತಾರೆ. ಅಂದರೆ ಎಲ್ಲ ಅಡುಗೆ ಚೆನ್ನಾಗಿರುತ್ತೆ, ಸಾರು ತುಂಬ ಚೆನ್ನಾಗಿರುತ್ತೆ ಮೇಡಮ್. ಓಕೆ. ನಿಮ್ಮನ್ನು ಕಳಿಸ್ಕೊಡೋದಕ್ಕಿಂತ ಮುಂಚೆ ಒಂದಷ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಾದರೂ ಹೇಳಬೇಕು ನೀವು, ಅಂದರೆ ಇದನ್ನು ಹಾಕಿ ಇದರ ರುಚಿ ಎನ್ಹ್ಯಾನ್ಸ್ ಆಗುತ್ತೆ. ಲೆಟ್ ಸ್ಟಾರ್ಟ್ ವಿತ್ ಸಾರು ಇಂಗಿನ ಒಗ್ಗರಣೆ, ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ಹಾಲು ತಿಳಿ ಸಾರಿಗೆ, ಅದರಲ್ಲೂ ಟೊಮೆಟೊ ಸಾರಿಗೆ ತೆಂಗಿನಕಾಯಿ ಹಾಲು ಹಾಕಿ ಒಂದು ಇಂಗಿನ ಒಗ್ಗರಣೆ ಎಲ್ಲ ಅಷ್ಟು ಕೊಟ್ಟು ನೋಡಿ, ಅದ್ರ ರುಚಿನೇ ಬೇರೆ. ಅನ್ಬೇಕು. ತೆಂಗಿನಕಾಯಿ ಜೊತೆಗೆ ತೆಂಗಿನಕಾಯಿ ಹಾಲ? ಕಾಯಿ ಹಾಕ್ಬಾರ್ದು ಮೇಡಮ್, ಕಾಯಿ ಹಾಲು ಹಾಕ್ಬೇಕು. ಓಹೋ, ಸರಿ ಡನ್ ಸರ್. ಒಂದಕ್ಕೆ ಬಿಡಲ್ವಲ್ಲ ನಾವು, 3 ಹೇಳಬೇಕಲ್ಲ. ಮಜ್ಜಿಗೆ ಹಾಕಿ ಉಪ್ಪಿಟ್ಟು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಿಂಬೆಹಣ್ಣು ಟೊಮೆಟೊ ಹಾಕ್ಬಾರ್ದು, ಒಳ್ಳೆ ಹುಳಿ ಮಜ್ಜಿಗೆ ಹಾಕಿ ಉಪ್ಪಿಟ್ಟು ಮಾಡಿ ನೋಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಮಜ್ಜಿಗೆ ಹುಳಿನ ಒಂದ್ಸಲಿ ಕುದಿಸಿದ್ರೆ, ಮೊಸರು ಅಂದ್ರೆ ರುಬ್ಬವಾಗಲೇ ಮೊಸರು ಹಾಕಿ ಒಂದ್ಸಲಿ ಕುದಿಸಿದ್ರೆ ಸಂಜೆವರೆಗೂ ಹುಳಿ ಬರಲ್ಲ ಮೇಡಮ್, ಹುಳಿ ಬರಲ್ಲ. ಓಕೆ, ಬಟ್ ರಾಂಗ್ ಪ್ರೊಸೀಜರ್ ಏನು ಮಾಡ್ತಿರೋದು ಹಾಗಿದ್ರೆ? ಜನ ಏನ್ ಮಾಡ್ತಾರೆ, ಮಸಾಲೆ ಕುದಿಸ್ಬಿಟ್ಟು ಮೊಸರು ಹಾಕಿ ಮಿಕ್ಸ್ ಮಾಡ್ತಾರೆ, ಕೆಳಗಡೆ ಇಳಿಸ್ಬಿಟ್ಟು. ಹೌದೌದು, ಕರೆಕ್ಟ್. ಅದು ಹುಳಿ ಬರುತ್ತೆ. ರುಬ್ಬವಾಗ್ಲೇ ಮೊಸರು ಹಾಕಿ ರುಬ್ಬಿಟ್ಟು ಒಂದು ಅರ್ಧ ಲೀಟರ್ ಅಂದ್ರೆ ನಿಮ್ಮ ಮನೆ ಮಟ್ಟಿಗೆ ಒಂದು 100 ಗ್ರಾಮ್ 200 ಗ್ರಾಮ್ ಅಷ್ಟು ಮೊಸರು ಹಾಕಿ ರುಬ್ಬಿಟ್ರೆ ಅದು ನಿಮಗೆ ಹುಳಿ ಬರಲ್ಲ. ಓಕೆ, ಸೂಪರ್. ವಿನಯ್ ಅವರೇ, ತಂದೆಗೆ ತಕ್ಕ ಮಗ ಆಗೋದು ಒಂದು,
ತಂದೆಯನ್ನು ಮೀರಿಸೋ ಅಂತ ಅಂದರೆ ಗುರುವನ್ನು ಮೀರಿಸೋ ಅಂತ ಶಿಷ್ಯ ಆಗೋದು ಒಂದು ಅಂತಾರಲ್ಲ, ಆ ಥರ ನಿಮ್ಮ ತಂದೆ ಬಹಳ ಹೆಮ್ಮೆಯಿಂದ ಮಾತಾಡ್ತಾರೆ ನಿಮ್ಮ ಬಗ್ಗೆ. ನನ್ನ ಮಗ ನನ್ನಷ್ಟೇ ಅನ್ನಲ್ಲ, ಅವರು ನನಗಿಂತ ಎತ್ತರಕ್ಕೆ ಬೆಳೀತಾ ಇರೋದು ನನಗೆ ಬಹಳ ಖುಷಿ ಅಂತ. ಐ ಥಿಂಕ್ ಒಂದು ಬೆಸ್ಟ್ ಟೈಮ್ ಫ್ರೇಮಲ್ಲಿ ನೀವು ಈ ಇಂಡಸ್ಟ್ರಿನ ಕೂಡ ಎಂಟರ್ ಆಗಿದ್ದೀರಾ ಅಲ್ವಾ. ಜನ ಇವತ್ತಿನ ದಿನ ಫುಡ್ನ ತುಂಬಾ ಎಂಜಾಯ್ ಮಾಡ್ತಾರೆ ದ್ಯಾನ್ ಎವರ್ ಬಿಫೋರ್. ಆ್ಯಂಡ್ ಅದರಲ್ಲೂ ಈ ಥರದ ಹೋಮ್ಲಿ ಟಚ್ ವಿತ್ ಲವ್ ಮಾಡೋವಂಥ ಫುಡ್ಸ್ಗೆ ಯಾವತ್ತಿದ್ರೂ ಆ ಡಿಮಾಂಡ್ ಇದ್ದೇ ಇರುತ್ತೆ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಜನ ಅನ್ನೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀವಿ. ಮಿನಿಮಮ್ 50 ಇರಬೇಕಾಗತ್ತೆ ಆರ್ಡರ್. ಆ್ಯಂಡ್ ನಿಮ್ಮ ಸ್ಪೆಷಾಲಿಟಿ ಡಿಶ್ ಅವ್ರಿಗೆ ಏನು ಬೇಕು ಕೇಳಿ ಕೋಆರ್ಡಿನೇಟ್ ಮಾಡಿ ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಬಟ್ ನಾನು ಒಂದು ಫಂಕ್ಷನ್ಗೆ ಖಂಡಿತ ವೆರಿ ಶಾರ್ಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀನಿ. ನನ್ನ ಬಾಯಲ್ಲಿ ನೀರು ಬರ್ತಾನೆ ಇದೆ, ಫುಡ್ ಬಗ್ಗೆ ಎಷ್ಟು ಮಾತಾಡ್ಬಿಟ್ವಿ ನಾವಿವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ವಿನಯ್ ಅವರೇ, ನಿಮಗೆ ಸಪ್ತಮ್ ತೈಲ ಕಡೆಯಿಂದ ಅವ್ರದ್ದು ಫುಡ್ ಪ್ರಾಡಕ್ಟ್ಸ್ ಸಾಕಷ್ಟು ಇದೆ, ದಯವಿಟ್ಟು ಟ್ರೈ ಮಾಡಿ. ಖಂಡಿತ ಮೇಡಮ್. ದೇ ಹ್ಯಾವ್ ಸಮ್ ರಿಯಲಿ ಗುಡ್ ವುಡ್ ಪ್ರೆಸ್ಡ್ ಆಯಿಲ್ಸ್. ಆ್ಯಂಡ್ ಇವಾಗ ದೇ ಹ್ಯಾವ್ ಕಮ್ ಅಪ್ ವಿತ್ ಶಾವ್ಗೆ ಇರಬಹುದು, ಅವರಲ್ಲಿ ಹಿಟ್ಟುಗಳಿದೆ, ದಿನಸಿ ಇದೆ. ಸೊ ಪ್ಲೀಸ್ ಟ್ರೈ ಮಾಡಿ. ನೈಸ್ ಹ್ಯಾಂಪರ್ ನಿಮಗೋಸ್ಕರ ಅವರ ಕಡೆಯಿಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಅಷ್ಟೇ ಇಲ್ಲಿ ಕರೆದು ನಮ್ಮನ್ನು ಕೂರಿಸಿ ಮಾತಾಡಿಸಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಈ ಥರ ಮಾತಾಡ್ತಿದ್ದಾಗ ನೀವು ಹೇಳ್ದಂಗೆ ಇನ್ನೂ ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಅಂದರೆ ಕೇಟ್ರಿಂಗ್ ಅಂದರೆ ಏನು, ಇದರೊಳಗಡೆ ನಡೆಯುವಂಥದ್ದೇನು, ಯಾವ ಥರ ಪ್ರಿಪರೇಷನ್ ಆಗುತ್ತೆ, ಇಲ್ಲಿ ಕಷ್ಟ ಸುಖಗಳೇನು ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ. ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಫಸ್ಟ್ ಪ್ರಾಡ್ಕಾಸ್ಟು. ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ವಿನಯ್ ಅವರೇ. ಥ್ಯಾಂಕ್ ಯು.